ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿಗಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಅಮೇರಿಕಾದ ದೇವಸನ್ನಿಧಿಗೆ ವಂದಿಸಿ ಈ ದೇವಸ್ಥಾನದ ಆವರಣದಲ್ಲಿ ನೆಲೆಸಿರುವ ಈ ಕಾರಣಕ್ಕಾಗಿಯೇ ಇಲ್ಲಿ ಬಂದು ಆಸೀನರಾಗಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ವಿಚಿತ್ರ ಸನ್ನಿವೇಶ. ನಾನು ಯಾರು, ನೀವು ಯಾರು, ಆದರೂ ನಾವು ಪರಸ್ಪರ ಇಲ್ಲಿ ಸೇರಿದ್ದೇವೆ. ಕೆಲವು ಕಾರಣವಾಗಿ ಯೋಚನೆ ಮಾಡಿದರೆ ನೀವು ಎಲ್ಲರೂ ಕೂಡ ಒಂದೊಂದು ಕನೆಕ್ಟಿವಿಟಿಯನ್ನು ನನ್ನ ಜೊತೆಗೆ ಇದ್ದುಕೊಂಡೇ ಬಂದಿದ್ದೀರಿ. ಕೆಲವರಿಗೆ ನಾನು ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ಅನ್ನುವ ಕಾರಣದ ಯಾವುದೋ ಸಂವೇದನೆ, ಮತ್ತು ಕೆಲವರಿಗೆ ಇಲ್ಲ ಅವರು ವಚನಗಳನ್ನು ಹೇಳಿದ್ದನ್ನು ಕೇಳಿದ್ದೇವೆ, ಆ ಉಪನ್ಯಾಸಗಳು ಅಲ್ಲಿ ಕೇಳಿದ್ದರ ಪರಿಣಾಮ ಇಲ್ಲಿ ನನ್ನನ್ನು ನೋಡಬೇಕು ಅನ್ನುವ ಸೆಳೆತವಾಗಿ ನೀವು ನನ್ನ ಜೊತೆಗೆ ಇರಬೇಕು ಅಂತ ಬಂದಿದ್ದೀರಿ. ಮತ್ತು ಕೆಲವು ಅಪರೂಪದ ನನ್ನನ್ನು ಬಲ್ಲ ಬಾಲ್ಯದ ಸ್ನೇಹಿತರು ಅಥವಾ ನನ್ನನ್ನು ಮೊದಲಿನಿಂದ ಬಲ್ಲವರಲ್ಲದಿದ್ದರೂ ಕೂಡ ಇತ್ತೀಚಿನ ಕೆಲ ದಿನಗಳಲ್ಲಿ ನನ್ನ ಜೊತೆಗೆ ಒಡನಾಡಿದವರು ಎಲ್ಲ ಕೂಡಿ ಇದೊಂದು ಸಮೂಹ ನನ್ನ ಮುಂದೆ ಇದೆ. ಒಂದು ಜೀವ ಹೇಗೆಲ್ಲ ಕನೆಕ್ಟ್ ಆಗುತ್ತೆ ಮತ್ತು ಆ ಜೀವಕ್ಕೆ ಈ ಕನೆಕ್ಟಿವಿಟಿನೇ ಹೇಗೆ ಬೇರೆ ಬೇರೆ ಸಾಧ್ಯತೆಗಳ ಕಡೆಗೆ ಮನುಷ್ಯನ ಪರಿಚಯವನ್ನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪೀಠಿಕಾ ಭಾಗ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಜೀವಕ್ಕೆ ನಮ್ಮ ನಿಮ್ಮ ಸಂವೇದನೆಗಳು ನಮಗೆ ನಿಮಗೆ ತಿಳಿದಂತಹ ಯಾವುದೋ ಒಂದು ಭಾವಕ್ಕೆ ಅನುಗುಣವಾಗಿ ಸಂಪರ್ಕ ಕೊಂಡಿಯನ್ನು ನಿರ್ಮಾಣ ಮಾಡಿದಾಗ ನಾನು ನೀವು ಒಂದು ವಿಶೇಷ ವಲಯದಲ್ಲಿ ಅನಾವರಣಗೊಳ್ಳುತ್ತೇವೆ. ಇಲ್ಲದೆ ಹೋದರೆ ನನಗೂ ನಿನಗೂ ನಿಮಗೂ ಯಾವ ಸಂಬಂಧ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ನಮ್ಮನ್ನು ಕನೆಕ್ಟ್ ಮಾಡುವ ಪ್ರಜ್ಞಾವಲಯದ ಸಂಬಂಧಗಳೇ ನಾವು ಅಲ್ಟಿಮೇಟ್ ಅಂತ ಭಾವಿಸ್ತೇವೆ. ಒಂದು ವೇಳೆ ಈ ಯಾವ ಸಂಬಂಧಗಳು ಇಲ್ಲದೇ ಇದ್ದರೆ ನಮಗೆ ಇಲ್ಲಿಗೆ ಯಾಕೆ ಬರಬೇಕು ಅನ್ನುವ ಒಂದು ಡಿಸ್ಕನೆಕ್ಟೆಡ್ ಆದ ಈ ವಲಯಕ್ಕೆ ಸೇರದ ಒಂದು ಹೊರ ಜಗತ್ತು ಉಳಿದು ಬಿಡ್ತದೆ. ಸ್ವಲ್ಪ ಇದನ್ನೇ ನೀವು ಭಗವಂತನ ವಿಶ್ವಚೇತನದ ಜಗತ್ತು ಮತ್ತು ಜೀವ ಬ್ರಹ್ಮ ಈ ಸಂಬಂಧಕ್ಕೆ ತಂದಾಗಲೂ ಕೂಡ ಇದೇ ನಮ್ಮನ್ನು ವಿಸ್ತರಿಸುವ ಒಂದು ಮುಖ್ಯ ಸೂತ್ರವಾಗಿ ಕಾಣ್ತದೆ. ವೇದ ಅನ್ನೋದು ಒಂದು ಕಾಲವಲ್ಲ, ವೇದ ಅನ್ನೋದು ಒಂದು ಬದುಕುವ ಕ್ರಮ ಅಂತ ಭಾವಿಸಿದರೆ, ವೇದವನ್ನು ಬದುಕ್ತಿರುವ ಕ್ರಮದಲ್ಲಿ ಶ್ರೀಮದ್ ಭಾಗವತ ಹೇಳುವ ಹಾಗೆ ವೇದ ಅನ್ನುವ ಒಂದು ಆ ಯಾವ ಕಾಂಡ ಇತ್ತು ಅದು ಮೀಮಾಂಸಾ ದರ್ಶನ ಅಂತ ಹೇಳ್ತಾರೆ. ಅಲ್ಲಿ ಇರುವಾಗ ಮನುಷ್ಯನ ಸಂವೇದನೆಗಳು ಮತ್ತು ಅದಕ್ಕಿದ್ದಂತಹ ವಲಯಗಳು ಬೇರೆ ಬೇರೆ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಗಮನಿಸಿದರೆ ದೇವರು ಅನ್ನುವ ಆಕಾರಕ್ಕಿಂತ ನಿರಾಕಾರನು, ಬೇರೆ ಬೇರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ ಹೆಸರುಗಳಿಗಿಂತಲೂ ಈಶ್ವರ ಅನ್ನುವ ತತ್ವವು, ಇಂದ್ರ ಮೊದಲಾದ ದೇವತೆಗಳ ಕರ್ಮಕಾಂಡವೇ ಪ್ರಮುಖವಾಗಿ, ಓಂಕಾರವೇ ಪ್ರಣವ ಮಂತ್ರ ಒಂದು ಮಾತ್ರವಾಗಿ ನಡೆಯುತ್ತಿದ್ದಂತಹ ಒಂದು ಸಂವೇದನೆ ಒಂದು ಕಾಲಕ್ಕೆ. ಕಾಲಾಂತರದಲ್ಲಿ ಅದು ಎಷ್ಟು ಬದಲಾವಣೆಗಳನ್ನು ಪಡೆಯಿತು, ಎಷ್ಟೆಷ್ಟು ಅದು ಮತ್ತೆ ಬಹಳ ಚೆನ್ನಾದ ಒಂದು ಸಂಗತಿ ಏನು ಅಂತಂದರೆ, ನಮಗೆ ಶ್ರೀಮದ್ ಭಾಗವತ ಹೇಳುವ ಹಾಗೆ ಪುರೂರವನಿಗೆ ಊರ್ವಶಿಯ ಜೊತೆಗೆ ಆದಂತಹ ಒಂದು ವಿರಹದಲ್ಲಿ ಅಗ್ನಿಗೆ ರೂಪ ಬಂತು.
ಪ್ರಣವ ಮಾತ್ರವಿದ್ದಂತಹ ಓಂಕಾರಕ್ಕೆ ಆಕಾರ ಬಂತು, ಭಗವಂತ ಅನ್ನುವ ಬೇರೆ ಬೇರೆ ಸ್ವರೂಪ ಬಂತು ಅಂತಾದಾಗ ನಾನು ಯಾವತ್ತೂ ಭಾವಿಸೋದು ಪ್ರೀತಿಗೆ ಆಕಾರ. ಪ್ರೀತಿ ಎಷ್ಟೆಷ್ಟು ಹೆಚ್ಚುತ್ತದೆ ಅಷ್ಟಷ್ಟು ಅದು ಆಕಾರದಲ್ಲಿ ನೋಡೋದಕ್ಕೆ ಅಪೇಕ್ಷೆ ಪಡುತ್ತೆ. ಭಾವುಕ ಈಗ ನನ್ನನ್ನು ನಾನು ಇನ್ನೊಂದಕ್ಕೆ ಅರ್ಪಿಸಿಕೊಳ್ಳಬೇಕು ಅಂತ ಹೊರಡುವುದೇ ನನ್ನ ಪ್ರೀತಿಯ ಉತ್ಕಟ ಅವಸ್ಥೆಯಲ್ಲಿದ್ದಾಗ ಮಾತ್ರ. ಹಾಗಾಗಿಯೇ ಪ್ರೀತಿ ಮಗುವಿನ ಅವಸ್ಥೆಯಲ್ಲಿದ್ದಾಗ ವಾತ್ಸಲ್ಯವಾಗಿ, ಪ್ರೀತಿ ಒಂದು ಸ್ವಲ್ಪ ನಮ್ಮ ಸಮಾನ ಜೀವಗಳನ್ನು ಪ್ರೀತಿಸುವ ಸಂದರ್ಭಕ್ಕೆ ಬಂದಾಗ ಪ್ರೇಮವಾಗಿ, ಮತ್ತು ಪ್ರೀತಿಯ ಆಧಿಕ್ಯ ಹೆಚ್ಚಾಗಿ ಅದು ಆರಾಧನಾ ಭಾಗವಾದಾಗ ಭಕ್ತಿ ಆಗುವ ಏನು ಸಾಧ್ಯತೆಗಳಿವೆ ಆ ಸಾಧ್ಯತೆಯನ್ನು ನಾವು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುವ ಒಂದು ಅಂಶ ಏನು ಅಂತಂದರೆ, ಒಂದು ಮನುಷ್ಯ ತನ್ನ ಪ್ರೀತಿಯ ಉತ್ಕಟ ಸ್ಥಿತಿಯಲ್ಲಿ ಜೀವ ಸಂಬಂಧದ ನಿಕಟ ಸ್ನೇಹಕ್ಕೋ ನಿಕಟ ಭಾವಕ್ಕೋ ಬರ್ತಾನೆ. ಹಾಗೆ ಬಂದರೆ ಅದರ ಇಂಟಿಮೆಸಿ ಯಾವ ಅಳತೆ ಅಂತಂದರೆ, ಮತ್ತೆ ಅದು ನನ್ನದೇ ಅನ್ನಿಸುವ ಒಂದು ಪೊಸೆಸಿವ್ನೆಸ್, ಅದೇ ನನಗೆ ಸಾಕು ಅನ್ನುವ ಭಾವ, ಅದಿಲ್ಲದಿದ್ದರೆ ಇನ್ನೊಂದು ಬೇಡ ಅನ್ನುವ ಒಂದು ರೀತಿಯ ವೈರಾಗ್ಯ, ಅದರ ಜೊತೆಗೆ ತನ್ಮಯ ಆಗುವ ಸಮರ್ಪಣೆ ಎಲ್ಲವೂ ಸಾಧ್ಯ ಆಗುವುದು ಪ್ರೀತಿಯ ಪರಾಕಾಷ್ಠೆಯಲ್ಲಿ. ನನ್ನ ಮಗು ನನ್ನದೇ ಅನ್ನಿಸುವುದು, ನನ್ನ ಆಚೆಗಿರುವ ನನ್ನದೇ ವಯಸ್ಸಿನ ನನಗೆ ಹುಟ್ಟಿದ ಮಗುವಿನ ವಯಸ್ಸಿನದ್ದೇ ಮಗು ಒಂದು ಹೊರಗಿದ್ದರೂ ಕೂಡ ಅದು ನನ್ನ ಮಗು ಆಗದೇ ಇರುವುದು, ಮತ್ತು ಆ ಮಗುವನ್ನು ನಾನು ನನ್ನ ಮಗುವಿನಷ್ಟು ಪ್ರೀತಿಸದೇ ಇರುವುದು, ಆ ಮಗುವಿನ ಅಳತೆಗಳನ್ನು ನಾನು ನನ್ನ ಮಗುವಿನ ಅಳತೆಯ ಜೊತೆಗೆ ಕಂಪೇರ್ ಮಾಡ್ತಲೂ ನನ್ನ ಮಗುವನ್ನೇ ಹೆಚ್ಚು ಅಂತ ಭಾವಿಸುವುದು, ಎಲ್ಲವೂ ಕೂಡ ಪ್ರೀತಿಯ ವಾತ್ಸಲ್ಯದ ಹಂತದಲ್ಲಿರುವ ಮೋಹದ ಅಳತೆಯ ಒಳಗಿನ ಒಂದು ಭಾಗ. ಸಪೋಸ್ ಇದು ಇನ್ನಷ್ಟು ವಿಸ್ತಾರವಾಗಿ ನನಗೊಂದು ಜೀವಮಿಲನದ ಅಪೇಕ್ಷೆ ಬೇಕು ಅನ್ನುವ ಹಂತಕ್ಕೆ ಬಂದರೆ ಆ ಪ್ರೀತಿ, ಆಗ ನಾನು ನನ್ನನ್ನು ಅದಕ್ಕೆ ಕೊಟ್ಟುಕೊಳ್ಳುವುದು, ಅದು ನನ್ನನ್ನು ತನ್ನ ಒಳಗೆ ಸ್ವೀಕರಿಸುವುದು, ಇಂಥ ಭಾವಗಳಲ್ಲಿ ಅದು ಸಂಪೂರ್ಣ ಸಮರ್ಪಣೆಯ ಹಂತಕ್ಕೆ ಹೋಗುತ್ತೆ. ಆ ಸಮರ್ಪಣೆಯ ಹಂತಕ್ಕೆ ಬಂದರೆ ಆಗ ಅದು ಮತ್ತು ನಾನು ಪರಸ್ಪರ ಬೇರಲ್ಲ, ಒಂದೇ, ಅದನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅದು ಇಲ್ಲ ಅನ್ನುವ ಹಂತದ ಒಂದು ವಿಚಿತ್ರ ರೀತಿಯ ತನ್ಮಯಿ ಭಾವವನ್ನು ನಾವು ಅನುಭವಿಸ್ತೇವೆ. ಹೀಗಾದಾಗ ಅದು ಆ ಹೆಣ್ಣು ಗಂಡು ಒಂದರೆ ಕ್ಷಣ ಅಥವಾ ಕೆಲವು ಸಮಯ ತಾನು ಮಾತ್ರವಾಗದೆ ತನ್ನೊಳಗಿನದನ್ನು ತನಗೆ ಸೇರಿಸಿಕೊಂಡು ತಾನು ಮತ್ತು ಅದು ಏಕೀಭಾವವನ್ನು ಅನುಭವಿಸುವ ಒಂದು ಹಂತವನ್ನು ತಲುಪುತ್ತದೆ. ಹೀಗೆ ಏಕೀಭಾವವನ್ನು ತಲುಪಿದ ನಂತರದಲ್ಲಿ ಅದಕ್ಕೆ ಇನ್ನೊಂದು ಅವಸ್ಥೆ ಇಲ್ವಾ ಹೇಳಬಹುದು. ಇನ್ನೊಂದು ಅವಸ್ಥೆಯೂ ಇದೆ. ಅದು ಯಾವುದು ಅಂದರೆ, ಅದು ಮತ್ತೆ ಬೇರಾಗ್ತಾ ಇರ್ತದೆ. ಆ ಬೇರೆ ಅನ್ನೋ ಅನುಭವ ಬಂದಾಗೆಲ್ಲ ಮತ್ತೆ ಸಮೀಪಕ್ಕೆ ಸೇರುವ ಸ್ಥಿತಿಗೆ ಅದು ಹೋಗುವುದು ಪುನಃ ಅನ್ನದೇ ಪ್ರೀತಿಯ ಉತ್ಕಟ ಅವಸ್ಥೆ ಬಂದಾಗ ಮಾತ್ರ. ಯಾವಾಗ ಪ್ರೀತಿಯ ಉತ್ಕಟ ಅವಸ್ಥೆ ದೈಹಿಕ ಮಾತ್ರವಾಗ್ತದೆ, ಫಿಸಿಕಲ್, ಆಗ ಅದು ಕಾಮವಾಗಿ ಪರಿವರ್ತಿತಗೊಳ್ಳುತ್ತದೆ. ಅದು ಮಾತ್ರವಾದಾಗ ಅದಕ್ಕೆ ಖಂಡಿತಕ್ಕೂ ಒಂದು ತಾತ್ಕಾಲಿಕ ಮಿಲನದ ಅವಸ್ಥೆ. ಸಪೋಸ್ ಅದು ಪ್ರೀತಿಯ ಉತ್ಕಟ ಅವಸ್ಥೆಯ ತನ್ಮಯೀ ಭಾವದ ಸಮರ್ಪಣೆಯ ಆರಾಧನೆಯ ಮತ್ತು ಅದಿಲ್ಲದಿದ್ದರೆ ಸಾಧ್ಯವೇ ಇಲ್ಲ ಅನ್ನುವ ಸಂಪೂರ್ಣ ಏಕಾಗ್ರತೆಯ ಅದಕ್ಕೆ ಅರ್ಪಿಸಿಕೊಂಡ ಒಂದು ಸ್ಥಿತಿಯನ್ನು ತಲುಪಿದರೆ ಆಗ ಅದಕ್ಕೆ ಎರಡನ್ನೂ ಅವಸ್ಥೆ ಹೋದಂತಹ ಒಂದು ಇನ್ನೊಂದು ಇಲ್ಲದ ಶರಣಾಗತತ್ವ ಉಂಟಾಗುತ್ತೆ. ಅದು ಟೆಂಪರರಿ ಅಲ್ಲ, ಅದು ಪ್ರಾಥಮಿಕ ಅವಸ್ಥೆ ಅಲ್ಲ, ಅದು ಸಂಪೂರ್ಣ. ಯಾವ ತನ್ಮಯೀ ಭಾವಕ್ಕೆ ಒಳಗಾಗಿ ಇನ್ನೊಂದು ಇಲ್ಲ ಅನ್ನುವ ಸ್ಥಿತಿಯನ್ನು ತಲುಪ್ತದಲ್ಲ, ಆ ಸ್ಥಿತಿಯಲ್ಲಿ ಅದು ಕಾಮವನ್ನು ದಾಟಿದ ಮತ್ತು ಅದರಲ್ಲಿ ತನ್ನನ್ನು ಅರ್ಪಿಸಿಕೊಳ್ಳಬೇಕು ಅನ್ನುವ ಹೊತ್ತಿಗೆ ದೇಹ ಅಲ್ಲದ ಜೀವವೇ ತಾನು ಅದಕ್ಕೆ ಅರ್ಪಿಸಿಕೊಳ್ತೇನೆ ಅನ್ನುವ ಹಂತವನ್ನು ತಲುಪಿದ ಒಂದು ವಿಶೇಷ ವಲಯ. ಆಗ ಭಗವಂತ ಮಾತ್ರ ಒಡನಾಡಿ, ಆ ತತ್ವ ಮಾತ್ರ ಸ್ನೇಹಿತ, ಆ ತತ್ವ ಒಂದೇ ಮಿತ್ರ, ಆ ತತ್ವವೇ ಪತಿ, ಆ ತತ್ವವೇ ಗೆಳೆಯ, ಆ ತತ್ವವೇ ಒಬ್ಬ ಮಗ, ಆ ತತ್ವವೇ ನಲ್ಲ, ಎಲ್ಲವೂ ಆಗಿಬಿಡ್ತಿದೆ. ಈ ಸ್ಥಿತಿಯಲ್ಲಿ ಇದ್ದಾಗ ಜಗತ್ತಿನಲ್ಲಿ ಇನ್ನೊಂದು ಅಸ್ತಿತ್ವದಲ್ಲಿ ಇದೆ ಅನ್ನುವುದು ನೆನಪಾಗುವುದಿಲ್ಲ. ಇದನ್ನು ಪುರೂರವನ ಸ್ಥಿತಿ ಅಂತ ನಾನು ಭಾವಿಸ್ತೇನೆ.
ಯಾವ ಮಟ್ಟದ ಆ ಒಂದು ತಾದಾತ್ಮ್ಯ ಪಡೆದಿದ್ದ ಅಂದ್ರೆ ಅವನಿಗೆ ಎಲ್ಲಿ ನೋಡಿದರಲ್ಲಿ ಊರ್ವಶಿ ಕಾಣ್ತಿದ್ದ. ಪ್ರೇಮದ ಉತ್ಕಟ ಅವಸ್ಥೆಯಲ್ಲಿ ನಮಗೆ ಒಂದು ಪ್ರೇಮಕ್ಕೆ ಬಿದ್ದ ಅನುಭವವಿದ್ದರೆ ನೀವೆಲ್ಲರೂ ಅನುಭವಿಸಬಹುದಾದ ಒಂದು ಸಹಜ ಸ್ಥಿತಿ, ಎದುರಿಗೆ ಬಂದ ವ್ಯಕ್ತಿ, ಅವನ ಮುಖ, ಅವನ ಮಾತು, ಅವನ ನಡೆ ನುಡಿ ಯಾವುದು ನಮಗೆ ಗೊತ್ತಾಗದ ಸ್ಥಿತಿಗೆ ನಾವು ಹೋಗ್ತೇವೆ. ಎದುರಿಗೆ ಬಂದವನ ಅಪ್ಪ ಇದ್ರೂ ಗೊತ್ತಾಗಲ್ಲ, ಎದುರಿಗೆ ಬಂದವನು ನಮ್ಮ ಮಿತ್ರ ಇದ್ರೂ ಗೊತ್ತಾಗಲ್ಲ. ಯಾಕೆ? ನಮ್ಮ ಇಡೀ ಇಂದ್ರಿಯಗಳಲ್ಲಿ ಅದು ಒಂದೇ ಮುಳುಗಿ ಬಿಟ್ಟರೆ ನಮಗೆ ಕಾಣುವುದೆಲ್ಲ ಅದೊಂದೇ. ಪುರೂರವನಿಗೆ ಅಂಥದೊಂದು ಊರ್ವಶಿಯ ಜೊತೆಗಿನ ಸಮಾಗಮದ ಮಿಲನ ಯಾವ ಮಟ್ಟಕ್ಕೆ ಅವನ ಒಯ್ದಿತ್ತು ಅಂತಂದ್ರೆ ಅವನಿಗೆ ಕಂಡದ್ದೆಲ್ಲ ಊರ್ವಶಿ. ಭಗವಂತ ಹಾಗಾಗಿಯೇ ನನಗನ್ನಿಸೋದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಂಡಲ್ಲೆಲ್ಲ ಭಗವಂತ ಬಂದದ್ದೇ ಇಂಥದೊಂದು ಪ್ರೀತಿಯ ಉತ್ಕಟ ಅವಸ್ಥೆಯ ತಳಹದಿಯ ಮೇಲೆ. ನಮ್ಗೆ ಯಾಕೆ ಕಲ್ಲು ಕೂಡ ದೇವರಾಯಿತು, ಯಾಕೆ ಹುಲ್ಲು ಕೂಡ ದೇವರಾಯಿತು, ಯಾಕೆ ಒಂದು ಗಿಡಮರವೂ ದೇವರಾಯಿತು, ಅಥವಾ ನಾವು ಯಾಕೆ ಒಂದು ಮೂರ್ತಿಯಲ್ಲೂ ದೇವರನ್ನು ಕಾಣ್ತೇವೆ ಅಂದ್ರೆ ಉತ್ಕಟ ಪ್ರೀತಿ ಇದ್ದಾಗ ಅದು ಭಾವಚಿತ್ರವಲ್ಲ, ಅದು ಅನುಭಾವ ಚಿತ್ರ. ಭವವನ್ನ ದಾಟಿಸಿ ಅನುಭಾವ, ಅದು ಭಾವ ಜಗತ್ತು. ಅಲ್ಲಿ ಆ ಒಂದು ಪುರೂರವನ ಸ್ಥಿತಿಯೇ ನಮ್ಮ ಮುಂದಿನ ಪರಂಪರೆಗೆಲ್ಲ ಆಕಾರ ಬರುವುದಕ್ಕೆ ಕಾರಣವಾಯಿತು ಅನ್ನುವ ಸೂಚನೆಯ ಹಿಂದೆ ನಾವು ನಡೆದರೆ ಇಂಥದೊಂದು ಅನಾವರಣ ಪ್ರೀತಿಯ ಲೋಕದಿಂದ ಕಾಣ್ತಿದೆ ಅಂತ ನಾನು ಭಾವಿಸ್ತೇನೆ. ಈ ತರ ವೇದ ಕಾಲಕ್ಕೆ ಇದ್ದಂತಹ ಕರ್ಮಕಾಂಡದ ಇಂದ್ರ ಮೊದಲಾದ ಯಜ್ಞ ದೇವತೆಗಳನ್ನ ನೀವು ಗಮನಿಸಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ವೇದದಲ್ಲಿ ಇಂದ್ರನೇ ನಮಗೆ ಆದ್ಯ. ಅದು ಕರ್ಮಕಾಂಡಕ್ಕೆ ಬಂದ್ರೆ ಅಂತೂ ವಿಷ್ಣುವಿಗೆ ಒಬ್ಬ ಸಮಾನನಾದ ದೇವರು ಅನ್ನುವವರೆಗೆ ಇಂದ್ರನ ಪೂಜೆಯೇ. ಇಂದ್ರನಿಗೆ ಎಲ್ಲವೂ ಸಮರ್ಪಿತವಾದರೆ ಎಲ್ಲವೂ ವಿಷ್ಣುವಿಗೆ ಸಮರ್ಪಿತವಾದ ಮಟ್ಟದಲ್ಲಿ ನಾವು ಯಾವುದನ್ನು ಭಾವಿಸ್ತೇವೆ ಆ ಮಟ್ಟಕ್ಕೆ ಭಾವಿಸ್ತಾರೆ. ಆದರೆ ಆ ವಿಷ್ಣು ಮತ್ತು ಬ್ರಹ್ಮ ಶಿವ ಈ ಕಥೆ ಅಷ್ಟು ಪ್ರಚಲಿತವಾಗಿ ಇವತ್ತು ಪುರಾಣ ಕಾಲದಲ್ಲಿ ನೋಡುವ ಹಾಗೆ ಅಥವಾ ಪುರಾಣ ಜಗತ್ತಿನಲ್ಲಿ ನೋಡುವ ಹಾಗೆ ಅಲ್ಲಿ ಬರೋದಿಲ್ಲ. ಹಾಗಾದ್ರೆ ವೇದ ಹೇಳಿದ ನಿರಾಕಾರ, ವೇದ ಹೇಳಿದ ಓಂಕಾರ ಮಾತ್ರ ಅನ್ನುವ ಪ್ರಣವ ತತ್ವ, ಅದರ ಜೊತೆಗೆ ನಮಗೆ ಕೊಟ್ಟಂತಹ ವೇದ ಕಾಲದ ಅಗ್ನಿಯ ಕಾನ್ಸೆಪ್ಟ್, ಅಗ್ನಿಯೇ ಪ್ರಥಮ ಅಗ್ನಿ, ಅಗ್ನಿಯನ್ನು ಬಿಟ್ಟು ಬೇರೊಂದಿಲ್ಲ. ಈ ಇಂದ್ರ, ಅದಕ್ಕೆ ಪೂರಕವಾಗಿ ಬರುವ ವಾಯುವರ್ಣ ಮೊದಲಾದ ದೇವತೆಗಳು, ಅಗ್ನಿಯ ಮೂಲಕ ನಮ್ಮ ಎಲ್ಲವನ್ನ ಸ್ವೀಕರಿಸುವ ಒಂದು ಪರಿಕ್ರಮ, ಇದೆಲ್ಲವೂ ಬದಲಾಗ್ತಾ ಬಂತ. ಕಾಲಘಟ್ಟದಲ್ಲಿ ನೋಡಬಾರದು, ವೇದ ಕಾಲ ಅಂತ ಒಂದಿಲ್ಲ, ಪುರಾಣ ಕಾಲ ಅಂತ ಒಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಅನೇಕ ಜನರ ಜಿಜ್ಞಾಸೆ. ಯಾಕಂದ್ರೆ ಎರಡೂ ವೇದವ್ಯಾಸರ ಕಾಲದಲ್ಲಿಯೇ ಆದಂತಹ ಲಕ್ಷಣಗಳು ನಮಗೆ ಕಾಣ್ತವೆ. ವೇದಗಳನ್ನು ವಿಭಾಗ ಮಾಡಿದ್ದು ವೇದವ್ಯಾಸರೇ, ಅದರ ಜೊತೆಗೇನೆ ಪುರಾಣವನ್ನು ರಚಿಸಿದ್ದು ವೇದವ್ಯಾಸರೇ. ಹಾಗಾಗಿ ಕಾಲ ಬೇರೆ ಅಲ್ಲ ಅಂತ. ಮನೋಧರ್ಮ ಬೇರೆ ಇತ್ತ. ಎರಡು ಮನೋಧರ್ಮಗಳು ವೇದವ್ಯಾಸರ ಕಾಲಘಟ್ಟದಲ್ಲಿ ಇದ್ದುವ ಗೊತ್ತಿಲ್ಲ. ಹಾಗೊಂದು ಇದ್ದ ಕಾರಣಕ್ಕೆ ಒಂದು ಹಂತದಲ್ಲಿ ದೇವರನ್ನ ನಿರಾಕಾರವಾಗಿ ಈಗಲೂ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಸುಧಾಕರ ಚತುರ್ವೇದಿಗಳು ಇತ್ತೀಚೆಗೆ ಆಗಿ ಹೋದ್ರು. ಸುಧಾಕರ ಶರ್ಮರು ಅಂತ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಚತುರ್ವೇದಿಗಳು ಅವರು ಕೂಡ. ಇವರೆಲ್ಲ ಹೇಗೆ ಅಂದ್ರೆ ವೇದ ಅವರಿಗೆ ಅಲ್ಟಿಮೇಟ್. ದಯಾನಂದ ಸರಸ್ವತಿ ಮೊದಲಾದವರಿಗೂ ಕೂಡ ಅವರು ಕೂಡ ಅದನ್ನ ತಮ್ಮ ಇಡೀ ಪರಂಪರೆಯಲ್ಲಿ ವೇದ ಅದು ಅಲ್ಟಿಮೇಟ್, ಅದರ ಆಚೆಗೆ ಇನ್ನೊಂದನ್ನು ಒಪ್ಪೋದಿಲ್ಲ ಅನ್ನುವಂತಹ, ಅಂದ್ರೆ ಭಾರತೀಯ ಪರಂಪರೆ ಯಾವುದನ್ನು ಕೂಡ ಸ್ವೀಕರಿಸುವ ಒಂದು ಬಹಳ ದೊಡ್ಡ ಮನೋಧರ್ಮವನ್ನ ತೋರಿಸ್ತಾ ಬಂದಿದೆ. ಹಾಗಾಗಿ ನಿರಾಕಾರವನ್ನ, ಓಂಕಾರವನ್ನ, ಪ್ರಣವತತ್ವವನ್ನೇ ಫೈನಲ್ ಅಂತ ಹೇಳುವ, ವೇದಗಳನ್ನೇ ಅಲ್ಟಿಮೇಟ್, ರಾಚೆ ಇಲ್ಲ ಅನ್ನುವ ಒಂದು ತತ್ವ ಪರಂಪರೆಯ ಜೊತೆಗೇನೆ ಪ್ಯಾರಲಲ್ ಆಗಿ ದೇವರಿಗೆ ಆಕಾರಗಳಿವೆ. ದೇವರು ಕೂಡ ಒಂದೊಂದು ರೂಪದಲ್ಲಿ ಬಂದು ಉದ್ಧರಿಸ್ತಾನೆ. ಹಾಗೆ ಉದ್ಧರಿಸುವ ಹೊತ್ತಿಗೆ ಅವನಿಗೆ ನಮ್ಮ ಹಾಗೆ ಕೈಕಾಲುಗಳು, ಅವಯವಗಳು, ನಡೆದಾಡುವ ಶಕ್ತಿ, ನಮ್ಮಂತೆ ಬದುಕುವ ರೀತಿ, ಸ್ಥಿತಿ ಸಾಧ್ಯ ಇದೆ ಅನ್ನುವುದನ್ನೆಲ್ಲ ತೋರಿಸಿದ್ದು ಪುರಾಣ ಪರಂಪರೆ ಅಥವಾ ಪುರಾಣದ ಮನೋಧರ್ಮ. ಅಲ್ಲಿ ನೀವು ಅವತಾರಗಳನ್ನೇ ನೋಡ್ತೀರಿ.
ನಮಗೆ ಗೊತ್ತಿರುವ ಪ್ರಚಲಿತವಾದ 10 ಅವತಾರಗಳಲ್ಲದೆ 24 ಅವತಾರಗಳನ್ನು ಶ್ರೀಮದ್ ಭಾಗವತ ಮೊದಲಾದ ಪುರಾಣಗಳು ಪದೇ ಪದೇ ವಿವರಿಸಿ ಹೇಳ್ತಾರೆ. ಹೌದು, ನಾವು ಯಾವುದನ್ನ ಒಂದು ಮತ್ಸ್ಯ ಕೂರ್ಮ ಅಂತ ಪ್ರಾಣಿ ರೂಪ ಹೇಳ್ತೀವಿ, ಅದನ್ನು ಅವತಾರ ಅಂತ. ಅದಲ್ಲದೆ ಹೋದ್ರೆ ನಮಗೆ ಗೊತ್ತೇ ಇಲ್ಲದಂತಹ ಜಗತ್ತಿನ ಕೆಲವೊಮ್ಮೆ ವಾಮನ ಸಣ್ಣ ಕುಳ್ಳ ಮಗುವಿನ ಹಾಗೆ ಬಂದವನು ತ್ರಿವಿಕ್ರಮನಾದದ್ದು, ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪದಲ್ಲಿ ಬಂದು ನರಸಿಂಹನಾದದ್ದು, ಇಂಥ ಆಕಾರಗಳನ್ನು ಕೂಡ ಭಗವಂತನ ರೂಪವಾಗಿ ತೋರಿಸಿದರು. ಒಂದು ಭಗವತ್ ಸ್ವರೂಪ ಕಡೆ ಕಡೆಗೆ ಬರ್ತಾ ಮನುಷ್ಯನ ಹಂತಕ್ಕೆ ಬಂದು ಶ್ರೀರಾಮನೂ ಆಗಬಹುದು, ಶ್ರೀಕೃಷ್ಣನೂ ಆಗಬಹುದು. ಶ್ರೀರಾಮನಿಗೆ ಬಂದಾಗಂತೂ ಅವನಿಗೆ ದೇವತಾ ಗುಣಗಳು ದೇವರ ಗುಣಗಳು ಇಲ್ಲವೇನೋ ಅನ್ನುವ ಹಾಗೆ ಅವನು ಸಾಕ್ಷಾತ್ ಮನುಷ್ಯರ ಹಾಗೆ ಆಳ್ತಾನೆ. ಹೆಂಡತಿ ಕಳೆದು ಹೋದಾಗ ದುಃಖಿಸ್ತಾನೆ, ಗಿಡ ಮರಗಳ ಮಧ್ಯೆ ಎಲ್ಲ ಹುಡುಕಾಡ್ತಾನೆ, ಆ ಅಳುವ ಹೊತ್ತಿಗೆ ಲಕ್ಷ್ಮಣನನ್ನ ದೂಷಿಸ್ತಾನೆ. ಮತ್ತೆ ಯಾವಾಗಲೂ ಲಕ್ಷ್ಮಣ ಬೈದರೆ ನೀನು ಹೀಗೆ ಬೈಬಾರದು ಅಂತ ಸಮಾಧಾನಿಸುವ ಕೆಲವು ಶಾಂತ ಸ್ವಭಾವದವರ ಹಾಗೂ ಕಾಣ್ತಾನೆ. ಅಷ್ಟು ಮಾತ್ರವಲ್ಲದೆ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡುವ ಹೊತ್ತಿನಲ್ಲಿ ತಾನು ಸ್ವತಃ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದವನನ್ನ ಒಬ್ಬ ಭಕ್ತನ ಮೂಲಕ ಬದುಕಿಸುವ ಪ್ರಸಂಗಗಳನ್ನು ದಾಖಲಿಸ್ತಾರೆ ವಾಲ್ಮೀಕಿಗಳು. ಆಗ ಭಗವಂತನ ಸ್ವರೂಪ ನಮ್ಮ ನಿಮ್ಮ ಹಾಗೆ ಆಗುವ ಒಂದು ಗುಣಲಕ್ಷಣವನ್ನ ಅಲ್ಲಿ ಹೇಳಲಾಗಿದೆ. ಬರ್ತಾ ಶ್ರೀಕೃಷ್ಣನ ಸಂದರ್ಭಕ್ಕೆ ಬಂದರಂತೂ ಶ್ರೀಕೃಷ್ಣ ಒಬ್ಬ ನಾವು ಯಾರೂ ಊಹಿಸಲಾಗದ ಮನುಷ್ಯ ಸಾಧ್ಯತೆಯ ಪರಾಕಾಷ್ಠೆ ಅನ್ನುವ ಹಾಗೆ ಮನುಷ್ಯರಂತೆ ಬದುಕಿದವ. ಆದ್ರೆ ಘೋಷಿಸಿಕೊಂಡೇ ಬಂದವ ನಾನು ದೇವರು ಅಂತ. ಶ್ರೀರಾಮಚಂದ್ರ ಎಂದು ದೇವರು ಅಂತ ವಾಲ್ಮೀಕಿಗಳು ಎಲ್ಲೂ ಉಲ್ಲೇಖ ಮಾಡೋದಿಲ್ಲ. ಆದರೆ ಸ್ವಯಂ ಶ್ರೀಕೃಷ್ಣ ತಾನು ಹುಟ್ಟುವಾಗಲೇ ನಾನು ದೇವರು ಅಂತ ತಂದೆ ತಾಯಿಗೆ ತೋರಿಸಿದವ. ಸ್ವಲ್ಪ ಇವೆಲ್ಲವುಗಳನ್ನ ಮತ್ತೆ ಅವಲೋಕನ ಮಾಡುವಾಗ ನನಗನ್ನಿಸೋದು, ಮನುಷ್ಯನಿಗೆ ಏನೇನು ಸಾಧ್ಯತೆ, ಅವನು ಎಲ್ಲೆಲ್ಲಿ ದೇವರನ್ನು ನೋಡಬಹುದು ಅನ್ನುವ ಒಂದು ಸಾಧ್ಯತೆ ಹೇಗೂ ಆಯಿತು. ಅಷ್ಟು ಮಾತ್ರ ಹೇಳಲಿಲ್ಲ, ಒಂದು ದಿನ ಮನುಷ್ಯ ಅವತಾರದಲ್ಲಿಯೂ ಅಥವಾ ಮನುಷ್ಯನ ಭೌತಿಕ ಸ್ಥಿತಿಯಲ್ಲಿಯೂ ಕೂಡ ದೇವ ಸಾಧ್ಯತೆಗಳನ್ನ ನಾವು ಖಂಡಿತಕ್ಕೂ ಅನುಭವಿಸಬಹುದು. ಇಂಥದೊಂದು ಸಾಧ್ಯತೆಯನ್ನ ಹೇಳುವ ಹೊತ್ತಿಗೆ ಈ ದೇವ ಜಗತ್ತು ಒಂದು ವಿಸ್ಮಯದ ಲೋಕವೇ ನಮಗೆ. ಇವತ್ತು ಕೂಡ ನಾವು ಶ್ರೀರಾಮಚಂದ್ರನನ್ನ ಶ್ರೀಕೃಷ್ಣನನ್ನ ಆರಾಧಿಸ್ತೇವೆ, ಪೂಜಿಸ್ತೇವೆ. ನಮಗೊಂದು ಪ್ರಶ್ನೆ ಬಂದ್ಬಿಡುತ್ತೆ, ಶ್ರೀರಾಮಚಂದ್ರ ಶ್ರೀರಾಮಚಂದ್ರನೇ, ಶ್ರೀಕೃಷ್ಣ ಶ್ರೀಕೃಷ್ಣನೇ, ನಾವು ರಾಮ ಆಗುವುದು ಹೇಗೆ, ನಾವು ಕೃಷ್ಣ ಆಗುವುದು ಹೇಗೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಆದರೆ ಅಲ್ಲಿ ನೀವು ಅದನ್ನು ಕಥಾಭಾಗವಾಗಿ ನೋಡುವಾಗ ಅಥವಾ ಜೀವಂತ ಅನುಭವ ಅನ್ನುವ ಸಂವೇದನೆಯಲ್ಲಿ ಅದನ್ನು ಅವಲೋಕನ ಮಾಡುವಾಗ ಬಹಳ ಸ್ಪಷ್ಟವಾಗಿ ಗಮನಕ್ಕೆ ಬರುವ ವಿಷಯ ಏನು ಅಂದ್ರೆ, ನೀನು ಕೂಡ ನನ್ನ ಹಾಗೆಯೇ, ನೀನು ನನಗೂ ಮೊದಲು ಅಥವಾ ನನಗಿಂತ ಮೊದಲು ನಾನು ಹುಟ್ಟುವ ಮೊದಲು ಇದ್ದೀಯೋ ಇಲ್ಲವೋ ಅನ್ನೋದನ್ನು ನೀನು ಹುಡುಕಿದರೆ ನಿನಗೂ ಗೊತ್ತಾಗುತ್ತದೆ. ನನಗೂ ನಾನು ಎಲ್ಲಿ ಅಂತ ನನ್ನನ್ನು ಕೇಳಿದರೆ ನನಗೆ ಎಷ್ಟು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವೋ ಹಾಗೆ ನಿನಗೂ ಕೂಡ ಪರಿಶ್ರಮ ಪಟ್ಟರೆ ಹೇಳೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತುಗಳು ಮತ್ತು ಋಷಿಮುನಿಗಳನ್ನು ನಡೆದು ತೋರಿಸಿದ ರೀತಿಗಳನ್ನು ನೋಡಿದ್ರೆ ಮನುಷ್ಯ ಸಾಧ್ಯತೆಯ ವಿಸ್ತಾರ ಕೇವಲ ಕೈಕಾಲು ಮತ್ತು ಇಂದ್ರಿಯಗಳನ್ನು ಪಡೆದು ಬಂದು ದೈಹಿಕ ಅವಸ್ಥೆಯಲ್ಲಿ ಇದ್ದು ಹೋಗಲಿಕ್ಕೆ ಸಾಧ್ಯವಾದದ್ದಲ್ಲ. ಅದರ ಆಚೆಗೆ ಒಂದು ಪಾಸಿಬಿಲಿಟಿ, ಅದರ ಆಚೆಗಿನ ಪಾಸಿಬಿಲಿಟಿ ಏನು ಅನ್ನುವ ಒಟ್ಟು ಶೋಧನೆಯೇ ನಮ್ಮ ಜೀವ, ಜಗತ್ತು ಮತ್ತು ಈಶ್ವರ ತತ್ವಗಳ ಶೋಧನೆಯಾಗಿದೆ. ಜೀವ ಅನ್ನೋದು ಎಲ್ಲರಿಗೂ ನಮಗೆ ಗೊತ್ತಿರುವ ಹಾಗೆ ಕಾಣಿಸುವ ಒಂದು ನಡೆದಾಡುವ ಈ ಮನುಷ್ಯಾವಸ್ಥೆ ಅಲ್ಲದ ಬೇರೆ ಜೀವಿಗಳನ್ನೆಲ್ಲ ಸೇರಿಸಿದ ಜೀವ ಇದ್ದರೆ ಈ ಜೀವವನ್ನು ಒಳಗೊಂಡ ಒಂದು ಜಗತ್ತು ಇದೆ. ಈ ಜಗತ್ತು ಏನು ಮತ್ತೆ ಹೇಗೆ ಇದೆ, ಎಲ್ಲಿಂದ ಬಂತು, ಯಾರು ಇದರ ಸೃಷ್ಟಿಕರ್ತರು, ಮೂಲ ಯಾವುದು ಅನ್ನುವ ಶೋಧವನ್ನೂ ಮಾಡಿತ್ತು ನಮ್ಮ ಅಧ್ಯಾತ್ಮ ಪರಂಪರೆ. ಅದರ ಜೊತೆಗೆ ಹಾಗಾದ್ರೆ ಈ ಜೀವ ಜಗತ್ತು ಎರಡು ತನ್ನಿಂದ ತಾನೇ ಹುಟ್ಟಿತ, ಇದರ ಹುಟ್ಟಿಗೆ ಯಾರು ಕಾರಣ, ಎಲ್ಲಿಂದ ಇದರ ಆರಂಭ, ಯಾರು ಇದನ್ನ ಹುಟ್ಟಿಸಿದವನು ಅನ್ನುವವನು ಎಲ್ಲಿಂದ ಬಂದ, ಅವನು ಇರುವುದು ಹೇಗೆ, ಈ ಶೋಧವನ್ನು ಮಾಡಿದಾಗಲೇ
ನಮ್ಮ ಅಧ್ಯಾತ್ಮ ಪರಂಪರೆ ದರ್ಶನ ಶಾಸ್ತ್ರವನ್ನ ಹೇಳಿ. ನೀವು ಗಮನಿಸಬೇಕು, ದರ್ಶನ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಾರಂಭ ಆಗುವ ದರ್ಶನ ಶಾಸ್ತ್ರ ಯಾವುದು ಅಂತಂದ್ರೆ ಚಾರ್ವಾಕ. ನಾವೆಲ್ಲರೂ ಬಹಳ ಚೆನ್ನಾಗಿ ಬಲ್ಲವರಾಗಿರುವ ಬಹಳ ಮುಖ್ಯ ಸಂಗತಿ ಏನು ಅಂತಂದ್ರೆ, ಪ್ರಥಮದಲ್ಲಿ ಬಂದ ವಾದ ಅಥವಾ ಒಂದು ದರ್ಶನ, ಅದನ್ನು ದರ್ಶನ ಅಂತಲೇ ಕರೆಯಿತು ನಮ್ಮ ಭಾರತೀಯ ಪರಂಪರೆ. ದೇವರು ಇಲ್ಲ, ಇಲ್ಲಿ ಇರುವುದು ಕಾಣಿಸುವಷ್ಟು ಮಾತ್ರ ಸತ್ಯ, ಕಾಣಿಸದೇ ಇರುವುದು ಇಲ್ಲ ಅನ್ನುವುದೇ ಚಾರ್ವಾಕ ಪರಂಪರೆ. ಆದರೆ ಆ ಚಾರ್ವಾಕ ಪರಂಪರೆಯನ್ನು ಒಪ್ಪಿಕೊಂಡು ಬಂದೆವಲ್ಲ, ಅದು ನಮ್ಮ ಭಾರತೀಯ ಪರಂಪರೆಯ ದರ್ಶನ ಶಾಸ್ತ್ರದ ಪ್ರಥಮ ಸಂಶೋಧನೆ ಅಂತ ಅದಕ್ಕೂ ಒಂದು ಮನ್ನಣೆ ಕೊಟ್ಟಿತ್ತು. ವೆರಿ ಇಂಟ್ರೆಸ್ಟಿಂಗ್ಲಿ, ದೇವರಿಲ್ಲ ಹೇಳಲಿಕ್ಕೆ ಬಹಳ ಏನು ಸಂಶೋಧನೆ ಬೇಡ, ಅವನಿಲ್ಲ ಅಂತ ಹೇಳೋದು ತುಂಬಾ ಸುಲಭ. ಯಾಕೆಂದ್ರೆ ಇಲ್ಲಿ ಇಲ್ಲ ಅನ್ನೋದಕ್ಕೆ ತುಂಬಾ ಆಧಾರಗಳು ಬೇಡ, ಉಂಟು ಹೇಳಿಕ್ಕೆ ಆಧಾರಗಳನ್ನು ಕೊಡಬೇಕು. ಹಾಗಾಗಿ ತುಂಬಾ ಸರಳವಾಗಿ ಅವರ ಆ ನಡೆ ಎಲ್ಲರಿಗೂ ಸ್ವೀಕೃತ ಆಯಿತು. ಯಾಕೆ, ಹೌದಪ್ಪ, ಇಲ್ಲ ಕಾಣಿಸೋದಿಲ್ಲ, ಇಲ್ಲಿ ಇರುವುದಕ್ಕೆ ಆಧಾರ ಇಲ್ಲ, ನಮಗೆ ಯಾವುದೇ ಸಮರ್ಥನೆಗಳನ್ನು ಕೊಡುವುದಕ್ಕೆ ಒಂದು ಸಂಗತಿ ಇಲ್ಲ. ಹಾಗಾಗಿ ಏನ್ ಮಾಡಿದ್ವಿ, ಚಾರ್ವಾಕ ಪರಂಪರೆಗೆ ಆ ಕಾಲಕ್ಕೆ ಸಾಕಷ್ಟು ಜನ ಹೋದ್ರು. ಆದರೆ ಜೀವ ಅನ್ನುವುದು ಯಾವುದು? ಅದು ಆತ್ಮತತ್ವ. ಈ ಆತ್ಮತತ್ವ ಏನು, ಅದು ಎಲ್ಲಿಂದ ಬಂತು, ಅದಕ್ಕೂ ಭಗವಂತ ಅನ್ನುವ ಒಬ್ಬ ವ್ಯಕ್ತಿ ಇದ್ದಾನ, ಅವನ ಜೊತೆ ಸಂಬಂಧ ಇದೆಯಾ ಅನ್ನುವ ಒಂದು ಶೋಧನೆಯೇ ಮುಂದೆ ಬರ್ಬರ್ತಾ ನಾವೆಲ್ಲ ಗಮನಿಸಿದ ಜೈನ ದರ್ಶನವನ್ನ ಹೇಳಿದೆ. ಈ ಜೈನ ತತ್ವಕ್ಕೆ ಆತ್ಮ ಅವನು ಸತ್ಯ, ಆತ್ಮನು ಸತ್ಯ, ಅವನಿಗೆ ಭಗವಂತನ ಕನೆಕ್ಷನ್ ಅನ್ನು, ಕರ್ಮಫಲದ ಕನೆಕ್ಷನ್ ಅನ್ನು ಅವರು ಹೆಚ್ಚಾಗಿ ಹೇಳುತ್ತಾರೆ. ಈ ಕರ್ಮಫಲದ ಆಚೆಗೆ ಜಗತ್ತು, ಇವತ್ತು ಬದುಕ್ತೀವಿ, ಇವತ್ತು ಚೆನ್ನಾಗಿ ಬದುಕ್ತೀವಿ, ಇವತ್ತು ಬದುಕಿದ್ರೆ ಸಾಕು, ಚೆನ್ನಾಗಿ ಬದುಕುವುದಷ್ಟೇ ಬದುಕು, ನಾಳೆ ಮತ್ತೆ ಪ್ರಾರಬ್ಧ ಇದೆ, ಆಗಮಿ ಕರ್ಮ ಇದೆ, ಈ ಕರ್ಮದ ಬೆನ್ನು ಹತ್ತಬೇಡಿ ಅನ್ನುವ ಹಂತಕ್ಕೆ ಅವರು ಬಂದರು. ನಿಮಗೆ ಗೊತ್ತು, ಬುದ್ಧ ದರ್ಶನಕ್ಕೆ ಬಂದಾಗ ಬುದ್ಧ, ನಾನು ಬಹಳ ಬಾರಿ ಹೇಳೋದಿದೆ, ಬುದ್ಧನನ್ನ ಗಮನಿಸಿದ್ರೆ ಬುದ್ಧ ನೋಡಿ, ಒಂದು ಮನುಷ್ಯ ನಮ್ಮ ನಿಮ್ಮ ಹಾಗೆ ಹುಟ್ಟಿದವ, ನಮ್ಮ ನಿಮ್ಮ ಹಾಗೆ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ನಿಮ್ಮ ಹಾಗೆ ಒಂದು ಮದುವೆ ಆಗ್ತಾನೆ, ಒಂದು ಮಗು ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಮನುಷ್ಯ ಪರಿವರ್ತಿತನಾದರೆ ಯಾವ ಹಂತ ತಲುಪಬಹುದು? ಮನುಷ್ಯನ ಸಾಧ್ಯತೆಗಳನ್ನು ಅವನು ಹೊರಜಗತ್ತು ಅಂದಾಗ 25 ತತ್ವಗಳನ್ನು ಶ್ರೀಮದ್ ಭಾಗವತ ಮೊದಲಾದ ಅಥವಾ ಸಾಂಖ್ಯವನ್ನು ಹೇಳುವಂತಹ ಕಪಿಲ ಮೊದಲಾದ ಅವತಾರ ಪುರುಷರು ಹೇಳಿದಂತಹ ಜಗತ್ತು. ನಮಗೆ ಪಂಚೇಂದ್ರಿಯಗಳಿವೆ, ಪಂಚಕರ್ಮೇಂದ್ರಿಯಗಳಿವೆ, ಪಂಚ ಜ್ಞಾನೇಂದ್ರಿಯಗಳಿವೆ ಅಥವಾ ತನ್ಮಾತ್ರೆಗಳಿವೆ, ಹಾಗೆಯೇ ಪಂಚಭೂತಗಳಿವೆ. ಇವು 20. ಪಂಚಭೂತಗಳು 5, ಪಂಚೇಂದ್ರಿಯಗಳು 5 ನಿಮಗೆ ಗೊತ್ತಿದೆ. ಪಂಚಕರ್ಮೇಂದ್ರಿಯಗಳು ಕೈ, ಕಾಲು ಮತ್ತು ಉಪಸ್ಥಗಳು. ಸೊ 5 ಬಾಯಿ ಬಂತು, ಬಾಯಿ, ಕೈ, ಕಾಲು ಮತ್ತು ಉಪಸ್ಥ ಸೇರಿ 5, ಉಪಸ್ಥಗಳು 2 ಆಗೋದ್ರಿಂದ ಈ 5 ಜೊತೆಗೆ ನಮ್ಮಲ್ಲಿರುವಂತಹ ಪಂಚೇಂದ್ರಿಯಗಳನ್ನು ಜ್ಞಾನಕ್ಕೆ ಸಹಕಾರ ಮಾಡುವಂತಹ ಪಂಚ ತನ್ಮಾತ್ರೆಗಳು, ಶಬ್ದ ಇದೆ, ಸ್ಪರ್ಶ ಇದೆ, ಅದನ್ನು ನಾವು ಯಾವ ಪಂಚಭೂತ ತತ್ವಗಳು ಅಂತ ಹೇಳ್ತೇವೆ. ಆ 5, ಈ 20, ಇದಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 4 ಸೇರಿದರೆ 24. 25ನೇದು ಜೀವ. ಈ ಜೀವತತ್ವ, ಇದರ ಮೇಲೇ ದೊಡ್ಡ ಸಂಶೋಧನೆ, ಆವಿಷ್ಕಾರ ಅಥವಾ ನಿರಂತರ ತಪಸ್ಸು, ಅದರ ಮೂಲಕ ಕಂಡು ಹುಡುಕಬೇಕು ಅಂತ ಮಾಡಿದಂತಹ ಸಾಧನೆ ಎಲ್ಲವೂ ಅಧ್ಯಾತ್ಮ. ಈ ಜೀವ ಏನು? ಅದು ಆತ್ಮ, ಆತ್ಮನ ಕುರಿತಾದದ್ದು ಅಂತ ಒಂದು ಅರ್ಥ, ಆತ್ಮನಿಗಿಂತ ಮೇಲಿನವನು ಅನ್ನುವ ಇನ್ನೊಂದು ಅರ್ಥ, ಎಲ್ಲವೂ ಒಳಗೊಂಡಂಥ ಅಧ್ಯಾತ್ಮ. ಈ ಜೀವತತ್ವ 25ರ ಒಳಗೆ, ಅಂದರೆ 24 ಅಲ್ಲದೆ 25ನೇಯವನಾಗಿ ಇದ್ದಾನಲ್ಲ, ಇವನು ಈ 24ರ ಜೊತೆಗೇ ಇರ್ತಾನ, 24ನ್ನು ದಾಟ್ತಾನ ಅನ್ನುವುದೇ ಅಧ್ಯಾತ್ಮ. 24ರ ಒಳಗೆ ಇರುವುದು ಅಂದರೆ ಪಂಚೇಂದ್ರಿಯಗಳ ಜೊತೆಗೆ, ಪಂಚ ತನ್ಮಾತ್ರೆಗಳ ಜೊತೆಗೆ, ಪಂಚ ಕರ್ಮೇಂದ್ರಿಯಗಳ ಜೊತೆಗೆ ಮತ್ತು ಪಂಚಭೂತಗಳ ಜೊತೆಗಿನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದಲ್ಲಿ ಇರುವುದು. ನಮ್ಮ ಎಲ್ಲ ಆರ್ಗ್ಯುಮೆಂಟ್ಸ್ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದ ಒಂದು ಅಳತೆಯ ಒಳಗೆ ಇರುವುದು. ಅದರ ಆಚೆಗಿನ ಚಿತ್ತದ ಸ್ಥಿತಿಗೆ ಹೋದರೆ ಚಿತ್ತವೇ ಚೈತನ್ಯ ಭಾಗ. ಅದನ್ನೇ ಶ್ರೀಕೃಷ್ಣ ಅಕ್ಷರ ಅಂತ ಹೇಳಿದ್ದು.
ಅಕ್ಷರ ಪುರುಷರು ಇಬ್ಬರು ಅಂತಲೇ ಅವನು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅಕ್ಷರ ಪುರುಷ ಅಂತಲೇ ಲಕ್ಷ್ಮೀ ಚೈತನ್ಯ ಶಕ್ತಿ ಭಾಗಕ್ಕೆ ಹೆಸರು. ಹಾಗಾದರೆ ನಾನು ಪುರುಷೋತ್ತಮ ಅಂದ ಕೃಷ್ಣ. ಚೈತನ್ಯವು ಅಕ್ಷರ ಪುರುಷದ ಒಂದು ಭಾಗ, ನಾನು ಆ ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಅಂದ. ಅಂದರೆ ಮತ್ತೊಮ್ಮೆ ಯೋಚಿಸಬೇಕು, ಲಿಂಗ ಕೂಡ ಇಲ್ಲದ ಒಂದು ಸ್ಥಿತಿಯನ್ನು ಕೃಷ್ಣ ಉಲ್ಲೇಖ ಮಾಡ್ತಾನೆ. ಜೀವ ಅಂದಾಗ ಯಾವುದನ್ನು ಚೈತನ್ಯ ಭಾಗ ಅಂತ ನಾವು ತಿಳಿದಿದ್ದೇವೆ, ಚಿತ್ತ ಅಂತ, ಚಿತ್ತವೇ ಆತ್ಮ ಅಂತ ಒಂದು ಸಮೀಕರಣವೂ ಇದೆ. ಚಿತ್ತದಲ್ಲಿಯೇ ನಿಮಗೆ ವಿರಾಟ್ ಪುರುಷನ ಕಲ್ಪನೆಯನ್ನು ತಾವೆಲ್ಲ ಕಂಡಿದ್ದೀರಿ, ಗಮನಿಸಿದ್ದೀರಿ. ವಿರಾಟ್ ಪುರುಷನಲ್ಲಿ ಭಗವಂತ ಬಂದು ತಾನು ಹೋಗಿ ಸೇರಿಕೊಂಡಾಗ ಕ್ಷೇತ್ರಜ್ಞ ಹೋಗಿ ಸೇರಿದ್ದು ಚಿತ್ತದಲ್ಲಿ. ಹಾಗಾಗಿ ಚಿತ್ತ ಆ ಪುರುಷನ ಭಾಗ, ಅದು ಚೈತನ್ಯದ ಭಾಗ. ಈ ಚೈತನ್ಯ ಪ್ರಕೃತಿಯ ಭಾಗ. ಈ ಪ್ರಕೃತಿಯ ತತ್ವಗಳು ಇವು 20 + 4. ಒಂದು ವೇಳೆ ಚೈತನ್ಯವನ್ನು ಅಥವಾ ಯಾವ ಮನಸ್ಸು ಅಂತ ಬ್ರಿಡ್ಜ್ ಇದೆ, ಈ ಬ್ರಿಡ್ಜನ್ನು ಈ 20 ತತ್ವಗಳಿಗೆ ಕನೆಕ್ಟ್ ಮಾಡದೆ ಆಚೆಗಿನ ಚಿತ್ತಕ್ಕೆ ಕನೆಕ್ಟ್ ಮಾಡುವ ಸ್ಥಿತಿ ಬಂದರೆ ಈ ಬ್ರಿಡ್ಜ್, ಇದು ವಂಡರ್ಫುಲ್ ಬ್ರಿಡ್ಜ್, ಇದು ಎಲ್ಲವನ್ನು ಸೇರಿಸಬಲ್ಲ ಅದ್ಭುತ ಸಾಮರ್ಥ್ಯವುಳ್ಳ ಮತ್ತು ಒಂದು ಇನ್ನೊಂದಕ್ಕೆ ತನ್ನನ್ನು ತಳಕು ಹಾಕಿಕೊಟ್ಟರೆ ಯಾವ ಎಕ್ಸ್ಟೆಂಟಿಗೂ ಒಯ್ಯಬಲ್ಲ. ಯಾಕಂದರೆ ನಿಮಗೆ ಗೊತ್ತು, ಬೆಳಕಿನ ವೇಗವನ್ನು ಮೀರಿದ್ದು ಯಾವುದಾದ್ರು ಇದ್ದರೆ ಅದು ಮನೋವೇಗ. ಸೊ ಒಂದು ನಮ್ಮಲ್ಲಿ ದೊಡ್ಡ ತಪ್ಪು ಏನು ಅಂತಂದರೆ, ಮನಸ್ಸು ಅಂದರೆ ಅದೊಂದು ಮಂಗ, ಅದನ್ನು ಸಂಯಮದಲ್ಲಿ ಇಟ್ಕೊಳ್ಬೇಕು, ಅದು ಹೇಳಿದ ಹಾಗೆ ಕೇಳಬಾರದು ಅಂತ ನಾವೊಂದು ಹಠ ಮಾಡ್ತೀವಿ. ದೊಡ್ಡ ರಾಂಗ್ ನೋಷನ್ ಅದು. ಅಂದರೆ ಮನುಷ್ಯನ ಮನಸ್ಸೇ ನಮ್ಮನ್ನು ಉಳಿದವರಿಗಿಂತ ತುಂಬ ತುಂಬ ಭಿನ್ನ ಮಾಡುವುದಕ್ಕೆ ಕಾರಣವಾದದ್ದು. ಈ ಮನಸ್ಸಿಗಿರುವ ಸಾಮರ್ಥ್ಯ ಒಂದು ವೇಳೆ ನಮ್ಮ ಕೈ ಅಳತೆಗೆ ಸಿಕ್ಕರೆ ನಾವು ಯಾವ ಅಳತೆಗೆ ನಮ್ಮನ್ನು ವಿಸ್ತರಿಸಿಕೊಳ್ಳಬಹುದು, ಈ ಜೀವದ ವಿಸ್ತಾರ ಯಾವ ಅಳತೆಗೆ ಏರಬಹುದು ಮತ್ತು ಎಲ್ಲಿಯ ತನಕ ಮುಟ್ಟಬಹುದು ಅನ್ನೋದಕ್ಕೆ ಮನಸ್ಸೇ ಸಾಧನ. ಅದರಿಂದ ಈ ಮನಸ್ಸು, ನಾವು ಇದಕ್ಕೆ ಕನೆಕ್ಟ್ ಆದ್ವಾ, ಇಲ್ಲಿ ಊರು ಚೆನ್ನಾಗಿದೆ, ಈ ಮರಗಿಡ ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಈ ಬೆಳಕು ಚೆನ್ನಾಗಿದೆ, ಇಲ್ಲಿ ಬರುವ ದುಡ್ಡು ಚೆನ್ನಾಗಿದೆ, ಭೋಗ ಚೆನ್ನಾಗಿದೆ, ಸುಖವಾಗಿದ್ದೇವೆ ಅಂದರೆ ಬನ್ನಿ, ಮತ್ತೆ ಮತ್ತೆ ಬನ್ನಿ ಅನ್ನತ್ತೆ ಮನಸ್ಸು. ಸಪೋಸ್ ಈ ಮನಸ್ಸನ್ನು ಈ ದುಡ್ಡು, ಈ ಹಣ, ಈ ಸಂಪತ್ತು, ಈ ಸುಖ, ಈ ಭೋಗ, ಇದರ ಆಚೆಗೆ ಜೀವ ಏನು ಮಾಡ್ತಿದೆ, ಜೀವ ಇದರ ಜೊತೆಗೆ ಕನೆಕ್ಟೆಡ್, ಜೀವದ ಸಂತೋಷಕ್ಕೆ ಈ ಹೊರಗಿನ ಭಾವಗಳಿಗೆ ಸಂಬಂಧ ಉಂಟಾ ಅನ್ನುವ ಕನೆಕ್ಟಿವಿಟಿಯನ್ನು ಒಂದು ಕ್ಷಣ ಯೋಚಿಸಿದರೆ, ಅದನ್ನೇ ಕಪಿಲ ಮುನಿ ಹೇಳ್ತಾನೆ, ಕಿಟಕಿಯಲ್ಲಿ ಬಿಸಿಲಿನ ಗೆರೆಗಳು ರೇಖೆಗಳು ಬಂದು ಕೋಣೆಗೆ ಬಿದ್ದರೆ ನೀನು ಇದು ಎಲ್ಲಿಂದ ಬಂತು ಅಂತ ನೋಡ್ತೀಯಲ್ಲ ಅಮ್ಮ, ನೋಡುವಾಗ ನಿನಗೆ ಕಾಣ್ತದೆ ಅಲ್ಲೊಂದು ಆಚೆ ಕಡೆ ಒಂದು ಸರೋವರವಿದೆ, ಆ ಸರೋವರದಲ್ಲಿ ಯಾವುದೋ ಬೆಳಕು ಪ್ರತಿಫಲನ ಆಗಿ ನಿನ್ನ ಮನೆಯ ಕಿಟಕಿಯಲ್ಲಿ ಅದು ಚಲಿಸ್ತಾ ಇದೆ. ಹಾಗಾದರೆ ಆ ನೀರಿನಲ್ಲಿ ಬಿದ್ದ ಪ್ರತಿಬಿಂಬವನ್ನು ಎಲ್ಲಿದೆ ಅಂತ ಹುಡುಕ್ತಿ, ಅಲ್ಲೊಂದು ಸೂರ್ಯ ಬಿಂಬ ಕಾಣಿಸ್ತದೆ, ನೀನು ಮತ್ತೂ ನೋಡ್ತೀಯಮ್ಮ, ಆಗಾಗ ಆಕಾಶದಲ್ಲಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಮೂಲ ಹುಡುಕು, ಈ ಬೆಳಕಿನ ಮೂಲ ಯಾವುದು ಅಂತ ನೋಡಮ್ಮ ಅಂತ ಕಪಿಲ ದೇವಹೂತಿಗೆ ಹೇಳಿದ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರಪ್ರಥಮ ಯೋಗ ದರ್ಶನವನ್ನು ಪಾಠ ಮಾಡಿದ್ದು, ಆ ಯೋಗ ದರ್ಶನದ ಮೂಲಕ ಸಾಕ್ಷಾತ್ಕಾರ ಆದದ್ದು ದೇವಹೂತಿ ಅನ್ನುವ ಹೆಣ್ಣು ಮಗಳಿಗೆ. ಸ್ವತಃ ಮಗನೊಬ್ಬ ತಾಯಿಗೆ ಹೇಳಿದ ಚರಿತ್ರೆಯಾಗಿ ದಾಖಲಾದ ಸಂಗತಿ. ಅಂದರೆ ಲಿಂಗದ ಆಚೆಗೆ ಸಾಕ್ಷಾತ್ಕಾರ, ಲಿಂಗ ಭೇದದಿಂದ ಭಗವಂತ ದೂರ ಅನ್ನುವ ಭಾವ ಇಡೀ ಅಧ್ಯಾತ್ಮ ಪರಂಪರೆಯಲ್ಲಿ ನಮ್ಮ ಜಗತ್ತಂತೂ ಹೇಳಲಿಲ್ಲ. ಉಳಿದದ್ದು ಈವು ಆ್ಯಡಮ್ ಕಥೆಯಲ್ಲಿ ಬರಬಹುದು, ಅಲ್ಲಿ ಅವಳು ಕಚ್ಚಿದ್ದರಿಂದ ವಿಷವಾಯಿತು ಅಂತ. ಆದರೆ ಆ ಪರಂಪರೆಯ, ಭಾರತೀಯ ಪರಂಪರೆಯ ಲೆಕ್ಕಾಚಾರಕ್ಕೆ ನಾವು ಬಂದರೆ ಅದು ಹಾಗಿಲ್ಲ. ಇಲ್ಲಿ ಹೇಳುವುದೇ ಜಗತ್ತು ಎಲ್ಲರನ್ನೂ ಕರೆದುಕೊಳ್ಳಲಿಕ್ಕೆ ಇದೆ. ಆ ಕರೆದುಕೊಳ್ಳುವಾಗ ಒಂದೇ ಒಂದು ಸಣ್ಣ ಡಿಸ್ಕನೆಕ್ಟಿವಿಟಿ ಮಾಡಬೇಕಾದದ್ದು ಎಲ್ಲಿಯೋ ಅದನ್ನು ಮಾಡದೆ, ಯಾವುದಕ್ಕೆ ಕನೆಕ್ಟ್ ಆಗಬಾರದಿತ್ತೋ ಅದಕ್ಕೆ ಕನೆಕ್ಟ್ ಆದದ್ದರಿಂದ ನಾವು ಇನ್ನೂ ಇಲ್ಲೇ ಇದ್ದೇವೆ. ಆದ್ದರಿಂದಲೇ ಸಿದ್ಧಾರ್ಥ ಹೆಂಡತಿಯಿಂದ ಡಿಸ್ಕನೆಕ್ಟ್ ಆದ, ಮಗನಿಂದ ಡಿಸ್ಕನೆಕ್ಟ್ ಆದ, ಜಗತ್ತು ಅಂತ ತಿಳಿದ ಅವನ ರಾಜಮನೆತನದಿಂದ ಡಿಸ್ಕನೆಕ್ಟ್ ಆದ, ನಾಳೆ ಯುವರಾಜನಾಗಬಹುದಾದ ಪದವಿಯಿಂದ ಡಿಸ್ಕನೆಕ್ಟ್ ಆದ, ಮತ್ತು
ಈ ಭೋಗ, ರಾಜ್ಯ, ಸುಖ, ಸಾಮ್ರಾಜ್ಯದಿಂದ ಡಿಸ್ಕನೆಕ್ಟ್ ಆದದ್ದು ವರ್ಷಕಾಲ ಯೋಚನೆ ಮಾಡಿ ಅಲ್ಲ. ಒಂದು ರಾತ್ರಿ 12 ಗಂಟೆಗೆ ಅವನಿಗೆ ಹೀಗೆ ಅನ್ನಿಸ್ತು. ಆ ಅನ್ನಿಸಿದ ತಕ್ಷಣ ಎದ್ದು ಬಿಡುವುದಿದೆಯಲ್ಲ, ಅದು ನಿಜವಾದ ಮನಸ್ಸಿಗೆ ಕೊಡುವ ಒಂದು ಲಿಫ್ಟ್. ಯಾವ ಮನಸ್ಸು, ನಮಗೆಲ್ಲರಿಗೂ ಒಂದಲ್ಲ ಒಂದು ದಿನ ಇಂಥದ್ದೊಂದು ಥಾಟ್ ಬಂದು ಹೋಗುತ್ತೆ. ಬಟ್ ನಾವು ಯಾಕೆ ಬುದ್ಧರಾಗದೆ ಇನ್ನೂ ಅದೇ ಇದ್ದೇವೆ ಅಂದರೆ, ನಾವು ಎದ್ದು ಹೋಗಲಿಲ್ಲ, ನಾವು ಆ ಮನಸ್ಸಿಗೆ ಲಿಫ್ಟ್ ಕೊಡಲಿಲ್ಲ. ಇದನ್ನು ಬುದ್ಧ ಮಾಡಿ ತೋರಿಸಿದ. ಒಂದು ದರ್ಶನ ಉಂಟಾಗುವಾಗ ದರ್ಶನ ಶಾಸ್ತ್ರ ಮಾತ್ರ ಉಂಟಾಗಲಿಲ್ಲ, ಅದಕ್ಕೊಂದು ಪ್ರಯೋಗಾತ್ಮಕ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಕೋತಾನೆ ಬಂದಿದೆ. ಹಾಗಾಗಿ ಬುದ್ಧ ಕೇವಲ ಬುದ್ಧ ಧರ್ಮವನ್ನು ಹೇಳಿದ ಒಂದು ಸಿದ್ಧಾಂತವಾದಿ ಮಾತ್ರ ಅಲ್ಲ, ನಡೆದು ತೋರಿದ. ಆದ್ದರಿಂದ ಈ ನಡೆದು ತೋರುವ ಪ್ರಕ್ರಿಯೆ ಇದೆಯಲ್ಲ, ಅದು ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಥ್ರೂಔಟ್ ಇದೆ. ಯಾರನ್ನೇ ಹೇಳಿ ನೀವು, ಅದು ಜೈನರಲ್ಲಿ ಹೇಳಿ, ನೀವು ಬುದ್ಧ ಧರ್ಮದಲ್ಲಿ ಹೇಳಿ, ಮುಂದೆ ಶಂಕರ, ರಾಮಾನುಜ, ಮಧ್ವ ಈ ಸಿದ್ಧಾಂತವನ್ನು ಹೇಳಿದ ದಾರ್ಶನಿಕರು ಅನ್ನುವ ಆಚಾರ್ಯರನ್ನು ಹೇಳಿ, ಯಾರೂ ಕೂಡ ನಡೆಯದೆ ಮಾತಾಡಿಲ್ಲ. ಈ ದರ್ಶನಶಾಸ್ತ್ರದ ಒಂದು ಎಕ್ಸಾಂಪಲ್ ಆಗಿ ಅದಕ್ಕೆ ನಾನು ಹೇಳ್ತಾ ಇರೋದು, ಬುದ್ಧ ನಮಗೊಂದು ಕಲ್ಪನೆಯ ಜಗತ್ತಿನ ಪುರುಷನಲ್ಲ. ಬುದ್ಧ ನಾವು ನೀವು ಆಗಲಿಕ್ಕೆ ಸಾಧ್ಯವಿಲ್ಲದ ಯಾವುದೋ ವಿಶೇಷ ನರಸಿಂಹ ಅವತಾರ ಅಲ್ಲ. ಬುದ್ಧ ನಾನು ನೀವು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ ಹಾಗೆಯೇ ಒಂದು ಸಾಮಾನ್ಯ ಮನೆತನದಲ್ಲಿ ನಾವು ಹುಟ್ಟಿದ್ರೆ ಅವನೊಂದು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ದಾನೆ ಅನ್ನೋ ವ್ಯತ್ಯಾಸ ಬಿಟ್ಟರೆ, ದೈಹಿಕವಾಗಿ ಬೌದ್ಧಿಕವಾಗಿ ನಮಗೆ ಭಗವಂತ ಯಾವುದನ್ನು ಎಲ್ಲರಿಗೂ ಕೊಟ್ಟಿದ್ದಾನೋ, ಅದಕ್ಕೆ ನಾನು ಹೇಳೋದು, ಭಗವಂತನಿಗೆ ಮಾತ್ರ ಭೇದವಿಲ್ಲ. ಕಣ್ಣುಗಳಲ್ಲಿ ಆದಿತ್ಯನಿದ್ದಾನೆ, ಕಿವಿಯಲ್ಲಿ ದೇವತೆಗಳಿದ್ದಾರೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಬಾಯಿಯಲ್ಲಿ ಅಗ್ನಿ ಮತ್ತು ವರುಣರಿದ್ದಾರೆ, ಕೈಯಲ್ಲಿ ಇಂದ್ರನಿದ್ದಾನೆ, ಕಾಲಿನಲ್ಲಿ ವಿಷ್ಣುವಿದ್ದಾನೆ ಅಂದಾಗ ಅವನಿವನಿಗೆ ವ್ಯತ್ಯಾಸ ಇಲ್ಲ. ಹುಟ್ಟಿದ ಪ್ರತಿ ಮನುಷ್ಯನ ಕಣ್ಣಿನಲ್ಲಿ ಆದಿತ್ಯನಿದ್ದಾನೆ, ಕಿವಿಯಲ್ಲಿ ದೇವತೆಗಳಿದ್ದಾರೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ನುಡಿಯುವ ಬಾಯಿಯಲ್ಲಿ ಅಗ್ನಿ ಮತ್ತು ವರುಣರಿದ್ದಾರೆ, ಅವರ ಕೈಗಳಲ್ಲಿ ಇಂದ್ರನಿದ್ದಾನೆ, ಪಾದದಲ್ಲಿ ವಿಷ್ಣು ಇದ್ದಾನೆ ಅನ್ನುವುದು ಸರ್ವತ್ರ ಸತ್ಯ. ಜಗತ್ತಿನಲ್ಲಿ ಭೇದವಿಲ್ಲದೆ ಸರ್ವತ್ರ ಸತ್ಯ. ಹಾಗಾಗಿ ನಾವು ಯಾರನ್ನು ಭೇದ ಮಾಡೋದು? ಯಾರು ಮಾತ್ರ ಸಾಧ್ಯ ಅಂತ ನಾವು ಭಾವಿಸಿದ್ದೇವೆ, ಅವರಲ್ಲದೆ ಎಲ್ಲರಿಗೂ ಸಾಧ್ಯ ಅನ್ನುವುದು ಭಗವಂತನ ಸೂಚನೆ. ಉಪಯೋಗಿಸಿಕೊಳ್ಳುವುದು ಹೇಗೆ ಅಂತ. ಈ ನಾಲಿಗೆಯನ್ನು ವರುಣ ಅಗ್ನಿಯ ಕಾರಣವಾಗಿ ಪ್ರಾರ್ಥಿಸಿಕೊಂಡು ಉಪಯೋಗಿಸದೆ, ಅದನ್ನು ಯಾವುದೋ ಜಗಳಕ್ಕೆ, ಅದನ್ನು ಯಾವುದೋ ಚಟಕ್ಕೆ, ಅದನ್ನು ಯಾವುದೋ ಒಂದು ಮಾದಕ ದ್ರವ್ಯಗಳಿಗೆ ದಾಸನನ್ನಾಗಿ ಮಾಡಿದರೆ ನಾವು ವರುಣ ಮತ್ತು ಅಗ್ನಿಯನ್ನು ಕೊಲ್ತಾ ಹೋಗ್ತೇವೆ. ಈ ಕಣ್ಣುಗಳನ್ನು ಸೂರ್ಯ ನೋಡಬಹುದಾದ ಸಾಧ್ಯತೆ ಇರುವಂತಹ ಒಂದು ಕಣ್ಣುಗಳನ್ನು, ಆ ಸೂರ್ಯನ ಸಾಧ್ಯತೆ ಏನು ಅಂತ ದಿನ ಅನುಸಂಧಾನ ಮಾಡಿ ಆ ಕಣ್ಣುಗಳಿಗೆ ನಿನಗೆ ಕಂಡ ಬೆಳಕು ನನಗೆ ಕಾಣಿಸು. ಯಾಕೆ? ಸೂರ್ಯ ಎಂಥವನು? ಒಂದು ಬಾರಿ ಮೇರು ಪರ್ವತ ಹೇಳ್ತದೆ, ಬರೇ ನನಗೆ ಸುತ್ತು ಬರ್ತಿ, ಆಚೆ ಕಡೆ ಇನ್ನೊಂದು ಪರ್ವತಕ್ಕೂ ಸುತ್ತು ಬಂದು ಬಾ ಅಂತ. ಇದು ಭಾಗವತದಲ್ಲಿರುವ ವಿವರಣೆ. ಸೂರ್ಯ ಹೇಳ್ತಾನೆ, ನಿನಗೆ ನಾನು ಸುತ್ತು ಬಂದ ಹಾಗೆ ಕಾಣ್ತೇನೆ, ನಾನು ಅಧೀನ, ಯಾವನೋ ಒಬ್ಬ ನನ್ನನ್ನು ಇಷ್ಟು ಮಾತ್ರ ಸುತ್ತಬೇಕು ಅಂತ ಒಂದು ಪರಿಭ್ರಮಣ ಚಕ್ರ ನಿರ್ಮಾಣ ಮಾಡಿದ್ದಾನೆ, ಅದರ ಆಚೆಗೆ ನಾನು ಹೋಗುವಂತಿಲ್ಲ ಅಂತ ಸಾಕ್ಷಾತ್ ಸೂರ್ಯ ಹೇಳುವ ಮಾತು. ಸೂರ್ಯನನ್ನು ಅದಕ್ಕೆ ಪೂಷನ್ ಅಂತ ಕರೆದು ಪೋಷಿಸುವವನು ಅಂತ. ಆ ಸೂರ್ಯ ಯಾವುದಕ್ಕೂ ಅಧೀನ ಅಂತ ಹೇಳಿದನಲ್ಲ, ಆ ಸೂರ್ಯ ಯಾರು? ಪುತ್ತೂರಜ್ಜ ಅಂತ ಇದ್ದರು, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಒಬ್ಬರು ಅವಧೂತರು, 4ನೇ ಕ್ಲಾಸ್ ಓದಿದ ಒಬ್ಬ ಅಡಿಕೆ ಕೃಷಿ ಮಾಡುವ ಕೃಷಿಕರು. ಅವರು ತಾನು ಮೂರ್ಛಿತರಾಗಿ ಎದ್ದ ನಂತರ, ಅವರು ಮೂರ್ಛಿತರಾದಾಗ ಸತ್ತರು ಅಂತ ಡಿಕ್ಲೇರ್ ಆಗ್ತಾರೆ. ಅವರ ನರ ನಾಡಿಗಳನ್ನು ನೋಡಿದ ವೈದ್ಯ, ಇವರನ್ನು ಕರ್ಕೊಂಡು ಹೋಗ್ಬೋದು, ಶವ ಸಂಸ್ಕಾರಕ್ಕೆ ಸಿದ್ಧ ಮಾಡಿ ಅಂತ. ಇದು ಸಂಭವಿಸುವುದು ಅವರ 30-32 ವಯಸ್ಸಿನಲ್ಲಿ. ಹಾಗೆ ಇದ್ದಂತಹ ಪುತ್ತೂರಜ್ಜನನ್ನು ಕರ್ಕೊಂಡು ಹೋಗಬಹುದು ಅಂದಾಗ, ಇನ್ನೇನು ಶವ ಸಂಸ್ಕಾರಕ್ಕೆ ಸಿದ್ಧತೆ ನಡೆಯುವ ಹೊತ್ತಿನಲ್ಲಿ ಪುತ್ತೂರಜ್ಜ ಹೇಳ್ತಾರೆ. ಅಷ್ಟರವರೆಗೆ ಅವರು ರಾಮಚಂದ್ರ ಭಟ್ಟರು. ಅವರು ಎದ್ದು ಕೂತವರನ್ನು, ಭಟ್ರೆ ಏನಾಯಿತು ಅಂದರೆ, ಅವನು ಇಲ್ಲ ಇವನು ಬೇರೆ ಅಂತ ಮಾತಾಡಲಿಕ್ಕೆ ಶುರು ಮಾಡಿದರು. ರಾಮಚಂದ್ರ ಭಟ್ರೆ, ಯಾಕೆ ಗುರ್ತಾಗೋದಿಲ್ವಾ? ಇವರ ಹೆಂಡತಿ, ಅವನು ಹೋಗಿದ್ದಾನೆ, ಇದು ಬಂದವನು ಅನ್ನಲಿಕ್ಕೆ ಶುರು ಮಾಡಿದರು. ಮತ್ತು ನೀವ್ಯಾರು ಅಂದಾಗ, ನೋಡಿ ನಾನು ರಾಮಚಂದ್ರ ಭಟ್ಟ ಅಲ್ಲ ಅಂತ ಹೇಳಲಿಕ್ಕೆ ದೊಡ್ಡ ಸಾಧನೆ ಏನು ಬೇಕಾಗಲಿಕ್ಕಿಲ್ಲ. ನಾವು ಹೇಳ್ಬೋದು, ನಾನು ವೀಣಾ ಅಲ್ಲಪ್ಪ, ಇನ್ಯಾರು ಅಲ್ವಾ? ಆದರೆ ಅವರ ಮುಂದಿನ ವಾಕ್ಯ, ಇವನು
ರಾಮಚಂದ್ರ ಭಟ್ಟನಲ್ಲ. ಮತ್ತು ಎಲ್ಲರ ಒಳಗೆ ಯಾರಿದ್ದಾನೋ ಅವನು ಇವನು. ಇದನ್ನು ಹೇಳಲಿಕ್ಕೆ ಅವರಿಗೇನೋ ಆಗಿರಬೇಕು ಅಂತ ನಾವು ಭಾವಿಸುವ ಹಾಗೆ ಅವರ ಮಾತು. ಒಟ್ಟು ತಾತ್ಪರ್ಯ ಏನು ಅಂದರೆ, ಜೀವಕ್ಕೆ ಏನೇನು ಸಾಧ್ಯತೆಗಳಿವೆ. ಜೀವ ನಾವು ಭಾವಿಸಿದಷ್ಟೇ ಸಣ್ಣ ಒಂದು ಕೋಣೆಯ ಒಳಗೆ ಒಂದು ಬಾಗಿಲು ಹಾಕಿಕೊಂಡ ಮನೆಯಲ್ಲಿರಲಿಕ್ಕೆ ಬಂದದ್ದಲ್ಲ. ಅದಕ್ಕೆ ಇವತ್ತು ನಾನು ನನ್ನನ್ನು ಬಹಳ ಪ್ರೀತಿಯಿಂದ ಸಲಹುತ್ತಾ ಇರುವ ಆನಂದಣ್ಣನ ಮತ್ತು ಭಾರತಿಕ್ಕನವರ ಮನೆಯಲ್ಲಿ ಹೇಳಿದೆ, ಹೊರಗೆ ಬರುವಾಗ ಬಾಗಿಲು ತೆಗಿಲಿಕ್ಕೆ ಗೊತ್ತಿದ್ರೆ ಸಾಕು, ಹಾಕಲಿಕ್ಕೆ ಗೊತ್ತಿಲ್ಲದಿದ್ರೂ ನಡೀತದೆ ಅಂತ. ನಮಗೆ ಬಾಗಿಲು ತೆಗಿಲಿಕ್ಕೆ ಗೊತ್ತಿಲ್ಲ, ನಾವು ಹಾಕಿಕೊಳ್ಳೋದ್ರಲ್ಲಿ ನಿಸ್ಸೀಮರು. ಪಕ್ಕ ಹಾಕೋದ್ರಲ್ಲಿ ಹೌದಾ ಇಲ್ಲ ಅಂತ 3 ಜನ ರಾತ್ರಿ ಟೆಸ್ಟ್ ಮಾಡ್ತೇವೆ, ಹಾಕಿದ್ದೇವಾ ಇಲ್ವಾ ಅಂತ. ತೆಗೆದಿದ್ದೀರಾ ಅಂತ ಟೆಸ್ಟ್ ಮಾಡಲಿಕ್ಕೆ ಯಾರು ಹೋಗಲಿಲ್ಲ. ನಾವು ಬುದ್ಧ ಮಾಡಿದ್ದು ಬಾಗಿಲು ತೆಗೆದ ಕೆಲಸ. ಅಂತಿಂಥ ತೆಗೆದದ್ದಲ್ಲ, ಜಗತ್ತಿನ ಸೂರ್ಯ ಯಾವ ಬೆಳಕನ್ನು ನೋಡಿದ ಅಂತ ಒಂದು ಬೆಳಕಿದೆಯಲ್ಲ, ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ವಾ ಅಂತ. ಎಂಥ ಬೆಳಕು ಅದು! ದೀರ್ಘ ತಮಸ್ಸು ಅಂತ ಒಬ್ಬ ಋಷಿ ಬರ್ತಾನೆ ನಮ್ಮ ಉಪನಿಷತ್ಕಾರರಲ್ಲಿ. ಇವನ್ ಭಾಗವತದಲ್ಲಿ ಅಥವಾ ಬೇರೆ ಬೇರೆ ಪುರಾಣದಲ್ಲಿ ಕೂಡ ಅವನ ಉಲ್ಲೇಖ ಇದೆ. ಈ ದೀರ್ಘ ತಮಸ್ಸಿನ ಕಥೆ ಏನು ಅಂದರೆ, ಹುಟ್ಟ ಕುರುಡ, ಕಣ್ಣು ಕಾಣದ ಋಷಿ, ಆದರೆ ಎಂಥ ತಪಸ್ಸು! ತಪಸ್ಸಿನ ಪರಿಣಾಮವನ್ನು ಹೇಳ್ತಾನೆ ಅವನು. ತನಗೊಂದು ದಿನ ಬೆಳಕು ಕಂಡದ್ದನ್ನು ಹೇಗಿತ್ತು ಅಂದರೆ, ಅಚ್ಚ ಬಿಳಿಯ ಬೆಳ್ಳಗಿನ ಹಿಮದ ಬೆಟ್ಟದಲ್ಲಿ ಅಥವಾ ಬೆಳಕಿನ ಬೆಟ್ಟದಲ್ಲಿ ಆ ಬೆಳಕಿನ ಹೆಜ್ಜೆ ಕಂಡೆ ಅಂತ. ನನಗೆ ಬಹಳ ಬಾರಿ ಆಶ್ಚರ್ಯ ಆಗೋದು. ಒಂದು ಅತ್ಯಂತ ಬಿಳಿಯಲ್ಲಿ ಇನ್ನೊಂದು ಬಿಳಿ ಹೆಜ್ಜೆ ಕಾಣಬೇಕಾದ್ರೆ ಅಲ್ವಾ, ಬಿಳಿ ಬೆಳಕಿನ ಬೆಟ್ಟದಲ್ಲಿ ಬೆಳಕಿನ ಹೆಜ್ಜೆ ಕಾಣಬೇಕಾದ್ರೆ ಇವನು ಕಾಣುವ ಆ ಬಿಳಿ ಬೆಳಕು ನಾವು ನೀವು ಕಾಣುವ ಬೆಳಕಿನ ಆಚೆಗಿನದ್ದಂತೂ ಹೇಗೂ ಸತ್ಯ. ಆ ಬೆಟ್ಟ, ಆ ಬೆಟ್ಟದಲ್ಲಿ ಅವನ ಹೆಜ್ಜೆ ಕಾಣಬೇಕಾದ್ರೆ ಆ ಬೆಟ್ಟದ ಬೆಳಕು ಅವನ ಹೆಜ್ಜೆಯ ಮೇಲೆ, ಅವನ ಹೆಜ್ಜೆ ಮೂಡಿಸುವ ಹೊತ್ತಿಗೆ ಯಾವ ಪರಿಣಾಮಕಾರಿ ಬೆಳಕಿರಬೇಕು. ಹಾಗಂತ ನತತ್ರ ಭಾಸಯತೆ. ಆಮೇಲೆ ಆ ಬೆಳಕು ಎಂಥದ್ದು ಅಂದರೆ, ಸೂರ್ಯ ಬೆಳಗಿಸಲಾರದ್ದು, ಚಂದ್ರ ತಾರಕಗಳು ಬೆಳಕಲಾರದ್ದು ಎಲ್ಲ ಸರಿ, ಆದರೆ ಅದು ಹಾಗಾದರೆ ಕಣ್ಣು ಕುಕ್ಕುವ ಪ್ರಖರ ಬೆಳಕ ಅಂತ ಯೋಚಿಸಿದರೆ ಬಹಳ ತಪ್ಪು. ಈ ತಂಪು ಬೆಳಕನ್ನು ಶೋಧಿಸುವ ಒಂದು ಪ್ರಯತ್ನವಾಗಿ ದಟ್ಟ ಕತ್ತಲೆಯಲ್ಲಿಯೇ ಹೊರಡಬೇಕು. ಯಾಕೆ ನಾವೆಲ್ಲ ಅಂಧಕಾರದಲ್ಲೇ ಇದ್ದೇವೆ. ಹಾಗಾಗಿ ಬುದ್ಧ ಹೊರಟಾಗ ಹಾಗೆ ಹೊರಟನಲ್ಲ, ಅವನದೊಂದು ಜಗತ್ತು. ಅವನ ಜಗತ್ತಿನಲ್ಲಿ ಜಗತ್ತು ಪ್ರತಿಯೊಬ್ಬರಿಗೂ ಭಿನ್ನ ಆಗಬಹುದು, ಜೀವಾನುಭವ ಭಿನ್ನ ಆಗಬಹುದು, ಭಗವದ್ ಅನುಭವ ಭಿನ್ನ ಆಗ್ಬೋದು. ಯಾಕಾಗಬಾರ್ದು? ಅಧ್ಯಾತ್ಮ ಒಂದು ದೊಡ್ಡ ಕಾಡು. ಅಧ್ಯಾತ್ಮದ ಕಾಡಿನಲ್ಲಿ ಆಲದ ಮರವೂ ಇದೆ, ಹುಲ್ಲು ಇದೆ. ಯಾವುದು ಸಣ್ಣದು, ಯಾವುದು ದೊಡ್ಡದು? ಹುಲ್ಲು ಇಲ್ಲದ ಕಾಡೆಂಥದ್ದು, ಗಿಡ ಮರಗಳಿಲ್ಲದ ಕಾಡೆಂಥದ್ದು. ಹಾಗಂತ ಇಲ್ಲಪ್ಪ ಆಲದ ಮರವೇ ದೊಡ್ಡದು, ಹುಲ್ಲು ಅದು ನಗಣ್ಯ, ನಿಕೃಷ್ಟ ಅಂದರೆ ನಾವು ಸಣ್ಣವರು. ಬುದ್ಧನ ಜಗತ್ತಿನ ಅವನ ಒಂದು ಆತ್ಮಶೋಧ ಅವನಿಗೆ ಹೇಳಿತು, ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲ ಸೊನ್ನೆ, ಶೂನ್ಯ ಇದೆ. ಇದು ಒಂದು ಬಟಾ ಬಯಲು, ಇಲ್ಲಿ ಏನೂ ಇಲ್ಲ, ಮತ್ತೆ ಸೇರ್ಲಿಕ್ಕೂ ಏನೂ ಇಲ್ಲ. ಯಾಕೆ? ಅವನೊಂದು ಆಕಾರದ ಹಿಂದೆ ಹೋಗಲಿಲ್ಲ. ಈ ಬಯಲೇ ಎಲ್ಲವೂ ಬಂದು ಸೇರುವುದೇ ಈ ಬಯಲನ್ನು. ಅವನದೊಂದು ನಿರ್ವಾಣ. ಆ ನಿರ್ವಾಣ ಜಗತ್ತಿನಲ್ಲಿ ಅವನದೊಂದು ತತ್ವ. ಆ ತತ್ವವನ್ನೇ ಅನುಸರಿಸಿ ಭಾರತದ ಎಲ್ಲ ಜಗತ್ತಿನ ಪ್ರತಿಯೊಬ್ಬರು ಆ ನಿರ್ವಾಣ, ಬಯಲು, ಶೂನ್ಯ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಎಲ್ಲವೂ ನಾವು ಕಳ್ಕೊಳ್ಳಿಕ್ಕೆ ಇರುವಂಥದ್ದು ಅಂತ ಬೆನ್ನು ಹತ್ತುವಾಗ ನನಗೆ ಯಾವಾಗಲೂ ಅನಿಸೋದು, ಜಗತ್ತಿನಲ್ಲಿ ಸತ್ಯ ಬಲವಾದದ್ದು, ಘನವಾದದ್ದು ಇದ್ದರೆ ಅದು ಉಳಿಯುವಂಥ ವ್ಯವಸ್ಥೆಯನ್ನು ಅವನು ಮಾಡ್ತಾನೆ. ನೋಡಿ, ಬುದ್ಧನಿಗೆ ಮಾರು ಹೋಗಿ ಇಡೀ ಭಾರತ ಒಂದು ಹಂತಕ್ಕೆ ಬುದ್ಧಿಸಮ್ಮನ ಬೆನ್ನು ಹತ್ತಿತ್ತು. ಇನ್ನೇನು ಬೌದ್ಧರೇ ಆಗ್ತಾರೆ. ನಮ್ಮ ಅಷ್ಟರವರೆಗೆ ನಡೆದು ಬಂದ ಸನಾತನ ಪರಂಪರೆ, ವೇದ ಜಗತ್ತು ಎಲ್ಲ ಒಂದು ಹಂತದಲ್ಲಿ ಅಪ್ರಸ್ತುತ ಆಗ್ತದೆ ಅನ್ನುವಾಗ 4 ವರ್ಷದ ಒಬ್ಬ ಹುಡುಗ ತನ್ನ ಅಮ್ಮನಿಗೆ ಸನ್ಯಾಸವನ್ನು ಬೇಡಿ ಕಾಡಿ ಅಮ್ಮನನ್ನು ಒಪ್ಪಿಸಿ, ನಿನ್ನ ಸಂಸ್ಕಾರಕ್ಕೆ ನಾನು ಬರ್ತೇನೆ ಅನ್ನುವ ಮಾತು ಕೊಟ್ಟು ಹೊರಡ್ತಾನಲ್ಲ, ಒಬ್ಬ ವ್ಯಕ್ತಿ ನಿರಾಯುಧನಾಗಿ ಯಾವುದೇ ದೇವಸ್ಥಾನಗಳನ್ನು ಹೊಡೆಯದೆ ಬಡಿಯದೆ, ನಮ್ಮಲ್ಲೆಲ್ಲ ಈಗ ಧರ್ಮಸ್ಥಾಪನೆ ಅಂದರೆ ಇನ್ನೊಂದು ದೇವಸ್ಥಾನಗಳನ್ನು ಒಡೆದು ನಮ್ಮನ್ನು ಸ್ಥಾಪಿಸುವುದು, ಅಂಥ ಯಾವ ಕೆಲಸವನ್ನೂ ಮಾಡಬೇಡಿ. ಜಗತ್ತಿನ ಯಾವುದನ್ನು ಡಿಸ್ಟರ್ಬ್ ಮಾಡಬೇಡಿ. ಜಗತ್ತಿನ ಒಳಗಿನ ಪ್ರಜ್ಞಾವಲಯವನ್ನಷ್ಟೇ ಅಲುಗಾಡಿಸಿ ಮತ್ತೆ ಮರಳಿ ತಮ್ಮ ತತ್ವವೂ ಸರಿಯೇ
ಅದರಲ್ಲಿ ದೋಷವಿಲ್ಲ. ಇರುವ ತತ್ವವನ್ನು ಸ್ವಲ್ಪ ಮಾರ್ಪಾಟು ಮಾಡಿಕೊಂಡರೆ, ಸುಂದರಗೊಳಿಸಿಕೊಂಡರೆ ಈ ತತ್ವವು ಅದ್ಭುತವಾಗಿದೆ ಅನ್ನೋದನ್ನು ಹೇಳಲಿಕ್ಕೆ ಶಂಕರ ದರ್ಶನ ಬಂತು. ಅದು ಶಂಕರಾಚಾರ್ಯರ ಪಥ. ಶಂಕರಾಚಾರ್ಯರೇನು ಸಾಮಾನ್ಯ ಜೀವ ಜಗತ್ತಿಗೆ ಕೊಟ್ಟ ಮೆಸೇಜ? ಸಾಮಾನ್ಯ ಅಲ್ವೇ ಅಲ್ಲ. ಯಾಕೆಂದರೆ ಶಂಕರಾಚಾರ್ಯರು ಹುಟ್ಟಿದ್ದು ಕಾಲಡಿಯಲ್ಲಿ, ಆದರೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರದಕ್ಷಿಣೆ ಅಂದರೆ ನಡೆದು ಹೋದದ್ದು 2 ಅಥವಾ 3 ಬಾರಿ. ಈ ಎಷ್ಟು ಜಾಗಗಳಲ್ಲಿ ನಡೆದು ಹೋಗುವಾಗ ತನಗೆ ವಾಕ್ ಮೂಲಕ ಸಾಧ್ಯವಾದದ್ದನ್ನೆಲ್ಲ ಪ್ರಚುರಪಡಿಸ್ತಾ ಜಗತ್ತಿನಲ್ಲಿರುವ ಜೀವ ಜಗತ್ತು ಅಂತ ಯಾವುದಿದೆ ಅದನ್ನೆಲ್ಲ ಮತ್ತೆ ನಾವೇ ಮರೆತಿದ್ದ ಒಂದು ಸನಾತನ ಸಂಸ್ಕೃತಿಗೆ ಮರಳಿ ತಂದು ಸ್ವಲ್ಪ ಮಾರ್ಪಾಟು ಮಾಡಿದ. ಯಾವುದನ್ನು ಶೂನ್ಯವಾದ ಅಂತ ಬುದ್ಧ ಹೇಳಿದ, ಅದನ್ನು ಅವರು ಮಿಥ್ಯಾವಾದ ಅಂದರು. ಈ ಮಿಥ್ಯಾವಾದ ಅಂದಾಗ ಬುದ್ಧ ಹೇಳಿದ್ದನ್ನು ಅವರು ಹೇಳಿದ್ದಲ್ಲ, ಇದು ಸುಳ್ಳು ಅಂತ ಹೇಳಿದ್ದಲ್ಲ, ಇದು ಇರುವಂತೆ ಕಾಣಿಸ್ತದೆ. ಇದೇ ಸತ್ಯ ಅಂತಂದರೆ ನೀವು ಇದರ ಆಚೆಗೆ ಇದನ್ನು ಕಳೆದುಕೊಳ್ತೀರಿ ಅನ್ನುವುದು ಮಿಥ್ಯಾವಾದದ ಹಿಂದಿರುವ ತಥ್ಯ ಅಂತ ನಾನು ಭಾವಿಸ್ತೇನೆ. ಅಹಂ ಬ್ರಹ್ಮಾಸ್ಮಿ ಅಂದಾಗ ನಾನೇ ಬ್ರಹ್ಮ ಅಂದದ್ದಲ್ಲ, ನಾನೇ ಅಂತ ತಿಳಿದಿದ್ದೆ, ಇದು ಅವನಿದ್ದಾನಪ್ಪ ಅಂದದ್ದೇ. ನನಗೆ ವೈಯಕ್ತಿಕವಾಗಿ ಯಾವಾಗಲೂ ಅನಿಸೋದು, ಆಚಾರ್ಯರಿಬ್ಬರು ಮುಖಾಮುಖಿ ಆಗಿದ್ದರೆ ನಮಗೆ ಹೊಸದೊಂದು ಸಿಕ್ತಿತ್ತೋ ಏನೋ. ನಾವು ಸುಮ್ಮನೆ ಅಡ್ಡದಾರಿ ಜಗಳ, ಅವರನ್ನು ಇವರನ್ನು ಅವರು ಬೈಯುವ ಕೆಲಸಕ್ಕೆ, ಅವರನ್ನು ಸಣ್ಣದು ಮಾಡಿ ಇವರನ್ನು ದೊಡ್ಡದು ಮಾಡುವ ದುಸ್ಸಾಹಸಕ್ಕೆ, ಅವರಿಗಿಂತ ಇವರು ದೊಡ್ಡವರು ಅಂತ ಹೇಳುವ ಮೋಹಕ್ಕೆ ಎಲ್ಲ ಒಳಗಾಗಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಅರಣ್ಯ, ಅಧ್ಯಾತ್ಮದ ಅರಣ್ಯ ಯಾವ ಗಿಡದಿಂದಲೂ ಕಡಿಮೆ ಅಲ್ಲ, ಯಾವ ಗಿಡ ಇಲ್ಲದಿದ್ದರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಸೇರಿ ಅಧ್ಯಾತ್ಮ. ನನ್ನ ನಡೆಯಂತೂ ಇವರೆಲ್ಲರ ಆಶೀರ್ವಾದದಿಂದಲೇ ಇದೆ. ನಾನು ಯಾರನ್ನೂ ಕಮ್ಮಿ ಅಂತ ಭಾವಿಸುವುದಿಲ್ಲ, ಯಾಕೆ ನನ್ನಕ್ಕಿಂತ ಕಮ್ಮಿ ಇನ್ಯಾರು? ಜಗದ ಎಲ್ಲರೂ ಶ್ರೇಷ್ಠರಲ್ವ, ನನಗಿಂತ ಕಿರಿಯರಿಲ್ಲ ಅನ್ನುವುದಕ್ಕಿಂತ ದೊಡ್ಡ ತತ್ವ ಇನ್ಯಾವುದಿದೆ? ಹಾಗಾಗಿ ಯಾವ ಶಂಕರಾಚಾರ್ಯರು ಎಂಥ ಒಂದು ಅದ್ಭುತ ಸತ್ಯವನ್ನು ಹೇಳಿದರು ಅಂದರೆ, ಈ ಪರದೆ ಇದೆ, ಈ ಪರದೆಯೇ ಸತ್ಯ ಅಂದರೆ ಇದರ ಹಿಂದಿರುವ ಸ್ಪೇಸನ್ನೇ ನೀವು ಮಿಸ್ ಮಾಡ್ತೀರಿ. ಇಲ್ಲೊಂದು ಕಂಬ ಇದೆ, ಈ ಕಂಬವೇ ಸತ್ಯ ಅಂತ ತಿಳಿದರೆ ಕಂಬದ ಮರೆಯಲ್ಲಿರುವ ಇಲ್ಲೇ ಇರುವ ಸ್ವಿಚ್ ನಿಮಗೆ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಸಾಕ್ಷಾತ್ ಕಂಬದೊಳಗಿಂದ ಬಂದ ನರಸಿಂಹನನ್ನೇ ನಾವು ಮಿಸ್ ಮಾಡ್ತೇವೆ. ಅಲ್ಲಿಯವರೆಗೆ ಅವರ ಮಿಥ್ಯಾವಾದವನ್ನು ನಾವು ಅಪಾರ್ಥ ಮಾಡಿಕೊಂಡು ಅವರು ಎಲ್ಲ ಮಾಯೆ ಅಂದರು. ಮಾಯೆ ಅಂದರೆ ಹಾಗಲ್ಲ. ಮಾಯೆಯ ಬಗ್ಗೆ ಬಹಳ ವಿಶೇಷವಾಗಿ ನಮ್ಮ ಪುರಾಣ ಅಥವಾ ಬೇರೆ ಬೇರೆ ಅಧ್ಯಾತ್ಮ ಪರಂಪರೆಯ ವೇದವ್ಯಾಸರ ವಿಚಾರಗಳಲ್ಲಿ ಬಂದರೂ ಕೂಡ ಮಾಯೆ ಅನ್ನುವುದು ನಮ್ಮ ಪ್ರಜ್ಞಾವಲಯಕ್ಕೆ ಕವಿಯುವ ಮೋಹ ಅಥವಾ ಮೌಢ್ಯವೇ ಹೊರತು ಅದೊಂದು ಸ್ಥಿತಿ ಅಥವಾ ಅವಸ್ಥೆ ಅಲ್ಲ. ಪ್ರಜ್ಞಾವಲಯ ಗ್ರಹಿಸುವುದರಲ್ಲಿ ದೋಷವಾದಾಗ ಮಾಯೆ. ಪ್ರಜ್ಞಾವಲಯ ಗ್ರಹಿಸುವುದನ್ನು ಸರಿಯಾಗಿ ಗ್ರಹಿಸಿಬಿಟ್ರೆ ಆ ಪರದೆಯ ಆಚೆಗೆ ಒಂದು ಇದೆ ಸತ್ಯ. ಇದನ್ನು ಶಂಕರಾಚಾರ್ಯರು ಬಹಳ ಅದ್ಭುತವಾಗಿ, ಇಲ್ಲಿ ಮಿಥ್ಯೆ ಇದೆ, ಈ ಮಿಥ್ಯೆಯನ್ನೇ ಸತ್ಯ ಅಂತ ಭಾವಿಸಬೇಡಿ. ಯಾಕೆ? ಈ ಜಗತ್ತು ಅದು ಪ್ರಕೃತಿ ತತ್ವದಿಂದ ಒಳಗೊಂಡದ್ದು. ಪ್ರಕೃತಿ ತತ್ವವೇ ಅಂತಿಮ ಅಂದವರಿಗೆ ಪ್ರಕೃತಿ ತತ್ವದ ಆಚೆಗಿನ ಜೀವ ಜಗತ್ತು, ಜೀವ ಜಗತ್ತನ್ನು ಕನೆಕ್ಟ್ ಮಾಡಬಹುದಾದ ದೊಡ್ಡ ಸಾಧ್ಯತೆಯ ಬೆಳಕು ಇವೆಲ್ಲ ಇಲ್ಲವಾಗಬಹುದು ಅನ್ನುವ ಕಾರಣಕ್ಕೆ, ಮತ್ತು ಜೀವ ಜಗತ್ತಿಗೆ ಬಂದಾಗ ನಾನು ಅಂತಲೇ ನಮಗೆ ಬಂದ್ಬಿಡುತ್ತೆ. ನಮ್ಮ ಅನೇಕ ಜನರ ಪರಿಪಾಠ ಏನು ಅಂದರೆ ಪ್ರಥಮದಲ್ಲಿ ಪರಿಚಯ. ಯಾಕೆ? ನಾನು ಯಾರು ಅಂತ ಹೇಳುವುದೇ ಅದರ ಮುಖ್ಯ ಉದ್ದೇಶ. ವಾಸ್ತವಿಕ ನಾನು ಅನ್ನುವುದು ಇಲ್ಲ, ಆದ್ದರಿಂದ ಅವನೇ ಇರುವುದಾದ್ದರಿಂದ ಯಾರನ್ನು ಪರಿಚಯಿಸುವುದು? ನಿಮಗೆ ನಾನು, ನನಗೆ ನೀವು ಗೊತ್ತಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಎಷ್ಟೋ ಸಾರಿ ಎದುರಾಬದುರಾದಾಗ ಇದ್ದೇನಲ್ಲ ಅಂತ ಒಂದು ಮನಸ್ಸಿಗೆ ಬರುತ್ತಲ್ಲ, ಯಾವುದದು? ಯಾವುದೋ ಕನೆಕ್ಟ್ ಮಾಡುತ್ತಲ್ಲ. ನೀವು ನಾವು ಎಷ್ಟೋ ಬಾರಿ ಗೊತ್ತೇ ಇಲ್ಲದವರು ಪರಸ್ಪರ ಎದುರಾಬದುರಾದಾಗ ಇದನ್ನು ಖಂಡಿತ ಅನುಭವಿಸ್ತೇವೆ. ಇದು ಜೀವ ಜಗತ್ತಿನ ಕನೆಕ್ಟಿವಿಟಿ. ಇದಕ್ಕೆ ಬಹಳ ದೂರದ ಉದಾಹರಣೆ ಬೇಡ. ಗಾಂಧೀಜಿಯನ್ನು ಬೈಯುವವರಿದ್ದಾರೆ. ನಾನು ನಮ್ಮ ಕಾಲಘಟ್ಟ ಅಂತ ತಿಳಿದು ಹೇಳೋದು. ನಾವೆಲ್ಲ ಸ್ವಾತಂತ್ರ್ಯೋತ್ತರ ಭಾರತದವರು. ಸ್ವಲ್ಪ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿದ್ದವರೆಲ್ಲ ಗಾಂಧೀಜಿಯನ್ನು ಬೈದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖಿಸ್ತಾರೆ.
ಇತ್ತೀಚಿನ ಜನಾಂಗಕ್ಕೆ ಗಾಂಧೀಜಿಯನ್ನು ಬೈಯುವುದು ಬಹಳ ದೊಡ್ಡ ಖುಷಿಯ ವಿಷಯ, ಒಂದು ಟ್ರೆಂಡ್. ನಾವಿದ್ದೇವೆ, ನಾವು ಗಾಂಧೀಜಿಯನ್ನು, ಈಗ ನಾನು ಸ್ವಾತಂತ್ರ್ಯ ಭಾರತದಲ್ಲಿ ಇದ್ದವಳಲ್ಲ, ಅಂದರೆ ಸ್ವತಂತ್ರ ಪೂರ್ವದ ಭಾರತದಲ್ಲಿ ಗಾಂಧೀಜಿಯ ಜೊತೆಗೆ ಏನೋ ಇದ್ದವಳಲ್ಲ, ಅವರು ಹೋದ ನಂತರ ಬಂದವರು. ಆದರೆ ನನಗೆ ಗಾಂಧೀಜಿಯನ್ನು ಬೈಯುವಾಗ ಸಂಕಟ ಆಗ್ತದೆ, ದುಃಖಿಸ್ತೇನೆ ಅಂತ ಇಟ್ಕೊಳ್ಳಿ. ಇನ್ಯಾರೋ ನನ್ನ ಜೊತೆಗಿದ್ದವರು ಕಂಡಪಟ್ಟೆ ಎಂಜಾಯ್ ಮಾಡ್ತಾರೆ. ನಾನು ಅದನ್ನು ಸ್ಪಷ್ಟವಾಗಿ ಹೀಗೆ ಭಾವಿಸ್ತೇನೆ, ಆ ಕಾಲಕ್ಕೆ ಗಾಂಧಿಯ ಜೊತೆಗಿದ್ದವರು ಮತ್ತು ಗಾಂಧಿಯ ಜೊತೆಗಿಲ್ಲದೆ ಇದ್ದವರು ಇದ್ದರು, ಅವರೇ ನಾವು. ಗಾಂಧಿಯ ಜೊತೆಗೆ ಆ ಕಾಲಕ್ಕೆ ಇದ್ದವರು ನಾವು ಈಗ ಗಾಂಧೀಜಿಯನ್ನು ಬೈದಾಗ ದುಃಖಿಸ್ತೇವೆ. ಯಾರು ಗಾಂಧೀಜಿಯ ಜೊತೆಗೆ ಇರಲಿಲ್ಲ ಆ ಕಾಲಕ್ಕೂ ಅವರು ಈಗ ಅದನ್ನು ಬೈತಾ ಬೈತಾ ಸಂತೋಷ ಪಡ್ತಾರೆ. ಇದೆಲ್ಲವೂ ಜನ್ಮ ಪುನರ್ಜನ್ಮದ ಕಥೆಯ ಅಂತ ಕೇಳ್ಬೋದು. ಜೀವ ಜಗತ್ತಿನಲ್ಲಿ ನಾವು 84 ಲಕ್ಷ ಯೋನಿ ದಾಟಲಿಕ್ಕಿದೆ. ನಮ್ಮದು ಎಷ್ಟನೇ ಯೋನಿಯೋ ಅದರಲ್ಲಿ ಎಷ್ಟೆಲ್ಲ ಪೂರ್ವ ಸಂಸ್ಕಾರದಿಂದ ಏನೇನೆಲ್ಲ ಆಗಿ ಬಂದಿದ್ದೀವೋ ಅದೆಲ್ಲದರ ವಾಸನೆ ನಮ್ಮ ಜೀವ ಜಗತ್ತಿಗಿದೆ. ಇದೆಲ್ಲ ತುಂಬ ದೊಡ್ಡ ಸೈನ್ಸ್, ಅದನ್ನೇ ಹೇಳ್ಕೊತ ಕೊಡಬೇಕಾಗುತ್ತೆ ಅಧ್ಯಾತ್ಮ ದರ್ಶನಕ್ಕೆ ಬಂದಾಗ. ಹಾಗಿರುವಾಗ ಈ ನಾನು ಅನ್ನುವುದು ನಮ್ಮ ಒಳಗೆ ನಾವು ಐಡೆಂಟಿಫೈ ಮಾಡಿದ ನಮ್ಮ ಮೆಮರಿಯ, ನಮ್ಮ ಸಂಸ್ಕಾರದ, ನಾನು ಅಂತ ತಿಳಿದುಕೊಂಡ ನನ್ನ ಪೂರ್ಣ ಜಗತ್ತು ಅಂತ ನನಗೊಂದಿದೆಯಲ್ಲ, ನನ್ನ ಅಪ್ಪ ಅಮ್ಮ, ನನ್ನ ಮನೆ, ನನ್ನ ಸೊಸೈಟಿ, ನನ್ನದೇ ಜನಾಂಗ ಇತ್ಯಾದಿ ಇತ್ಯಾದಿ, ನನ್ನ ದೇಶ, ಈ ಗಡಿ ರೇಖೆಗಳ ಒಳಗಿನ ಐಡೆಂಟಿಟಿ. ಸಪೋಸ್ ನಾನು ಈ ಗಡಿ ರೇಖೆಗಳನ್ನು ತೆಗೆದರೆ ಯಾರು? ಅದನ್ನು ಆವಿಷ್ಕಾರ ಮಾಡಿ ಶಂಕರಾಚಾರ್ಯರು ಹೇಳಿದ್ದು ನಾನಲ್ಲ, ಅವನೇ. ಅಹಂ ಅನ್ನುವುದು ಇಲ್ಲ, ಇರುವುದು ಬ್ರಹ್ಮ ಅಸ್ಮಿ, ಅವನೇ ಇದ್ದಾನೆ. ಈ ಜೀವ ಅನ್ನುವುದು ಒಂದು ಟೆಂಟೇಟಿವ್ಲಿ ಪ್ರಕೃತಿ ತತ್ವದ ಒಳಗೆ ಬಂದ ಒಂದು ಆಂಶಿಕ ಅವನ ಅಂಶ. ಅದು ವಿಸ್ತಾರವಾಗ್ತಾ ಹೋದರೆ, ಅದಕ್ಕೆ ಪಾಸಿಬಿಲಿಟಿಯ ಎಕ್ಸ್ಪ್ಯಾನ್ಷನ್ ತೆರೆದುಕೊಂಡರೆ, ಅದು ಅವನ ಪರಿಪೂರ್ಣ ಅವಸ್ಥೆಯವರೆಗೆ ತನ್ನನ್ನು ಹಿಗ್ಗಿಸುವ ಎಲ್ಲ ಸಾಧ್ಯತೆಗಳಿವೆ. ನಾನು ನಾನೇ ಅಂತ ಅಹಂಕಾರದಲ್ಲಿ ಮೆರೀತಿದ್ದೇನೆ, ನಾನು ನಾನಲ್ಲ. ಈ ಸ್ಥಿತಿಯನ್ನು ಅವರು ಕಂಡುಕೊಂಡು ಬಹಳ ವಿಶೇಷ ಅಂತ ಅನಿಸೋದು 32ನೇ ವರ್ಷಕ್ಕೆ ಅವರು ಇಲ್ಲವಾಗ್ತಾರೆ. ಯಾಕೆ ವಿಶೇಷ ಅಂತ ಹೇಳ್ತೀನಿ ಅಂದರೆ, ದೀರ್ಘ ಆಯುಸ್ಸನ್ನು ಬೇಡಬೇಕು ಅಂತ ವೇದವ್ಯಾಸರು ದೇವಹಿತಂ ಯದಾಯು ಅಂತ ಉಪನಿಷತ್ತಿನ ಶಾಂತಿ ಮಂತ್ರ. ಆದರೆ ಯಾಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬೇಗ ಹೋಗಿದ್ದಾರೆ? ಅನೇಕರಿಗೆ ಒಂದು ತಪ್ಪು ತಿಳುವಳಿಕೆಯೋ ಅಥವಾ ಜನಜನಿತವಾದ ಒಂದು ಅಭಿಪ್ರಾಯವಿದೆ. ಅವರ ಆತ್ಮ ಎಷ್ಟು ಇವಾಲ್ವ್ ಆಗಿತ್ತು ಅಂದರೆ, ಅವರ ಆತ್ಮಕ್ಕೆ ಬಂದಂತಹ ಆ ಒಂದು ವಿಶೇಷ ಅವಸ್ಥೆಯನ್ನು ಈ ಪ್ರಜ್ಞಾವಲಯಕ್ಕೆ ಕಾಂಪ್ರಹೆಂಡ್ ಮಾಡುವುದಕ್ಕಾಗಲಿಲ್ಲ, ಅದಕ್ಕೆ ಅವರ ದೇಹ ಹೋಯಿತು. ಹಾಗೇನೂ ಅಲ್ಲ. ನಮ್ಮ ಎಲ್ಲರಿಗೂ ಕೂಡ ನನಗೆ ಗೊತ್ತಿರುವ ಹಾಗೆ ನಮಗೊಂದು ಕಾಸ್ಮಿಕ್ ಏಜ್ ಇದೆ. ಅದು ವಿತಿನ್ 40 ನಮ್ಮದು ಕಾಸ್ಮಿಕ್ ಏಜ್. ಭಗವಂತ ನಮ್ಮಿಂದ ಏನು ಮಾಡಬೇಕು ಅಂತ ಉದ್ದೇಶಿಸಿದ್ದಾನಲ್ಲ, ಅದನ್ನು ಮಾಡಲಿಕ್ಕೆ ಬಂದ ಕಾಲಘಟ್ಟ. ಆಫ್ಟರ್ 40 ನಾನು ನನ್ನದು ಎಲ್ಲ ಬರುವುದು. ಆ ಕಾಸ್ಮಿಕ್ ಏಜ್ ಹೋಗಿ ಫಿಸಿಕಲ್ ಏಜ್ ಸ್ಟಾರ್ಟ್ ಆಗೋದು ಆಫ್ಟರ್ 40. ನಿಮಗೆ 40ರವರೆಗೆ ಜ್ವರ ಬಂದರೆ ಗೊತ್ತಿಲ್ಲ, ಬೈಕ್ ರೈಡ್ ಮಾಡುವಾಗ ಅದು ಸ್ಪೀಡೋ ಸಾಹಿತ್ಯನೋ ಗೊತ್ತಿಲ್ಲ, ಸಾವನ್ನು ಎಂಜಾಯ್ ಮಾಡಿ ಮಾತನಾಡ್ತಾರೆ, ಸತ್ರ ಹೋಗ್ಲಿಯಾ ಈಗ ಹೇಳಿ, 60ರ ವಯಸ್ಸಲ್ಲಿ ಸತ್ರ ಹೋಗ್ಲಿಯಾ ಅಂತ ಹೇಳೋಕ್ಕಾಗಲ್ಲ. ಸತ್ರ ಸಾಯ್ತು ಅದಕ್ಕೇನು ಅನ್ನುವುದೆಲ್ಲ 40ರ ಒಳಗೆ, ಸಾವು ನೋಡಲಿಕ್ಕೆ ಸಾಧ್ಯವಾಗುವುದು 40ರ ಒಳಗೆ. ಅದಕ್ಕೆ ನಾನು ಬಹಳ ಬಾರಿ ಹೇಳೋದಿದೆ, ದೇವರ ದಾರಿ ಏನಿದ್ದರೂ 40ರ ಒಳಗೆ, ಆನಂತರ ಏನಿದ್ದರೂ ದೇಹದ ದಾರಿ. ಅಪಾರ್ಥ ಭಾವಿಸಬೇಡಿ. ಸತ್ತು ಹೆಣವಾಗಲಿಕ್ಕೆ ಬಂದವರು ನಾವೆಲ್ಲ. ಆದರೆ ಜೀವ ಸಾಧ್ಯತೆಯನ್ನು ನೋಡುವುದಕ್ಕೆ ಫಲ ಆಗುವ ಮೊದಲೇ ರೆಡಿ ಆಗಬೇಕು. ಕಳಿತ ಹಣ್ಣನ್ನು ದೇವರಿಗೆ ಎಂದು ನಾವು ಸಮರ್ಪಣೆಗಿಡೋದಿಲ್ಲ. ಇನ್ನೇನು ತಿನ್ನುವುದಕ್ಕೆ ಸಿದ್ಧವಾದ ಮಾಗಿದ ಹಣ್ಣು ಪಾಡುಗಾಯಿ ಅಂತ ಯಾವುದನ್ನು ಉತ್ತರ ಕರ್ನಾಟಕದ ಭಾಷೆ ಹೇಳುತ್ತೆ, ಆ ಪಾಡುಗಾಯಿ ಸಮರ್ಪಣೆಗೆ ಯೋಗ್ಯವಾದದ್ದು. ಈ ದೇಹ ಅದಕ್ಕೇನೆ ಬ್ರಹ್ಮಚರ್ಯದ ಕಾಲಘಟ್ಟದಲ್ಲಿ ಪೂರ್ತಿ ಆ ಒಂದು ಸನ್ಯಾಸದಂತಹ ಭಾವದಿಂದ ಮಾಡಬೇಕು ಅಂತ 25 ವರ್ಷವನ್ನು ಹೇಳಿದರು. ಆ 25 ವರ್ಷ ಬಹಳ ಚೆನ್ನಾದ ಕಾಸ್ಮಿಕ್ ಏಜ್. ಅದು ಅಪ್ ಟು 40. ಯಾರನ್ನೆಲ್ಲ ಈ ಭೂಮಿಗೆ ಕಾಸ್ಮಿಕ್ ಪರ್ಪಸ್ಗೆ ಕಳುಹಿಸಲಾಗಿದೆ, ಅವರನ್ನು ಯಾರನ್ನೂ ಕಾಸ್ಮಿಕ್ 40ರ ಮೇಲೆ ಉಳಿಸಿಲ್ಲ. ನೀವು ನೋಡಿ, ಶಂಕರಾಚಾರ್ಯರು, ಜೀಸಸ್, ವಿವೇಕಾನಂದರು, ಇಂಥ ಯಾವುದೇ ಹೆಸರುಗಳನ್ನು ನೀವು ಅಧ್ಯಾತ್ಮ ಪರಂಪರೆಯಲ್ಲಿ ಹುಡುಕಿ ಹೇಳ್ಬೋದು. ಅವರಿಗೆ ದೇಹದ ಕೆಲಸ ಇಲ್ಲ, ಫಿಸಿಕಲ್ ಏಜಿನಲ್ಲಿ ಕೆಲಸ ಇಲ್ಲ.
ಕಾಸ್ಮಿಕ್ ಪರ್ಪಸ್ ಇದೆ. ಶಂಕರಾಚಾರ್ಯರಿಗೆ ಹಿಂದೂ ಧರ್ಮದ ಪುನರುತ್ಥಾನ ಮಾಡುವುದಿತ್ತು, ಅದು ಅವನ ಪರ್ಪಸ್. ಇಲ್ಲದಿದ್ದರೆ ಒಂದು ಸಣ್ಣ ಬಾಲಕನಿಗೆ ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ನಮಗೆ ಊಹಿಸಕ್ಕೆ ಸಾಧ್ಯನಾ? ಕಾಸ್ಮಿಕ್ ಹ್ಯಾಡ್ ಅ ಪರ್ಪಸ್. ಅದು ಇಟ್ ಚೋಸನ್. ಅದು ತನ್ನನ್ನು ಆರಿಸುವಾಗಲೂ ಇಂಥವರನ್ನು ಇಂಥ ಕೆಲಸಕ್ಕೆ ಅಂತ ಆರಿಸಿ ಕೆಲಸ ಮಾಡಿದ ಕೂಡಲೇ ಕರ್ಕೊಂಡು ಬಿಡುತ್ತೆ. ಧ್ರುವ ಅಷ್ಟು ಬೇಗ ಕಾಣಿಸಿಕೊಂಡ, ಭಗವಂತನನ್ನು ದರ್ಶನ ಮಾಡಿಸಿಕೊಂಡ. ಆದರೆ ಭಗವಂತ ಅವನಿಗೆ ಕೊಟ್ಟ ಅಷ್ಟು ತಪಸ್ಸಿಗೆ ಅವನಿಗೆ ಕೊಟ್ಟ ಆಶೀರ್ವಾದ ಏನು? ಎಲ್ಲ 1,000 ವರ್ಷ, 25,000 ವರ್ಷ ನೀನು ಭೂಲೋಕದಲ್ಲಿ ರಾಜನಾಗಿ ಆಡು, ಆಮೇಲೆ ನಿನಗೆ ಧ್ರುವ ಪದವಿ. ಫಿಸಿಕಲ್ ಏಜ್ ಇತ್ತು. ಫಿಸಿಕಲ್ ಏಜ್ ದಾಟಿದವರನ್ನು ಮಾತ್ರ ಕರ್ಕೊಳ್ಳುತ್ತೆ. ಅದಕ್ಕೇನೆ ವಿವೇಕಾನಂದರಿಗೆ 39ರ ನಂತರ ಅವರನ್ನು ಕರೆದುಕೊಂಡಲಾಯಿತು. ಆದರೆ ರಾಮಕೃಷ್ಣ ಪರಮಹಂಸರು, ರಮಣರು ಫಿಸಿಕಲ್ ಏಜಲ್ಲಿ ಇದ್ದರು, ಆದರೆ ಅವರಿಗಾಗಿ ಏನಾದರೂ ಮಾಡಿದ್ರ? ಅದು ಮತ್ತೆ ಕಾಸ್ಮಿಕ್ಗೆ ಗೊತ್ತು, ಸೋಷಲ್ ಪರ್ಪಸ್. ಸೊಸೈಟಿಗಾಗಿ ಈ ದೇಹ ಬೇಕು, ಅಂಥವರನ್ನು ಉಳಿಸಿದೆ. ಸಾಮಾನ್ಯ ಅಧ್ಯಾತ್ಮ ಪಥದ ಒಂದು ಹಂತದ ದರ್ಶನ ಸಾಧ್ಯತೆಯ ಮಟ್ಟ ಮುಟ್ಟಿದ ಮೇಲೆ, ಮುಟ್ಟುವುದು ಅಂತ ಉಂಟಾ ಅಂತ ಕೇಳಬೇಡಿ ನನಗೆ, ಅದೊಂದು ಸಾಧ್ಯತೆಯ ಮಟ್ಟ ಮುಟ್ಟಿದ ಮೇಲೆ ಪ್ರಥಮವಾಗಿ ಅನ್ನಿಸುವುದು ಸಾಕು ಅಂತ, ನಿವೃತ್ತರಾಗೋಣ ಅಂತ. ಆದರೆ ಕಾಸ್ಮಿಕ್ ಬಿಟ್ಟು ಕೊಡೋದಿಲ್ಲ. ಪರ್ಪಸ್ ಇದ್ದರೆ ಸಾಯಬೇಕು ಅಂತ ಹಸಿದ ಜೀವವನ್ನು ನನಗೆ ಕೆಲಸವಿದೆ ಉಳಿ ಅಂತ ಉಳಿಸಿಕೊಳ್ಳುತ್ತೆ. ಅದು ರಾಮಕೃಷ್ಣ ಪರಮಹಂಸರು ರಮಣರಿಗೂ ಆಗಿರಬಹುದಾದ ಸಾಧ್ಯತೆ. ಬುದ್ಧ ಅಂಥದೊಂದು ಸಾಧ್ಯತೆ 9 ವರ್ಷದ ತಪಸ್ಸಿನ ನಂತರ ದರ್ಶನ ಯಾವ ಮಟ್ಟಕ್ಕಾಯಿತು ಅಂದರೆ, ಇನ್ನು ಸಾಕು ಅನ್ನುವ ದರ್ಶನದ ಸಾಧ್ಯತೆ ಬಂದರೂ ಬುದ್ಧ ಲೋಕಕ್ಕೆ ಒಂದು ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ ಉಳಿಸಬೇಕಿತ್ತು ಅಂತ ಕಾಣ್ತಿದೆ. ಹಾಗೆ 80ರ ನಂತರದವರೆಗೂ ಉಳಿದು ಹೋದವ. ಆದರೆ ಶಂಕರರಿಗೆ 32 ಮಾತ್ರ ಯಾಕೆ ಅಂದರೆ ದರ್ಶನ ಸಾಧ್ಯತೆಯ ಒಂದು ಹೊಸ ಆವಿಷ್ಕಾರ ಮತ್ತು ಇಡೀ ಧರ್ಮಕ್ಕೆ ಯಾವ ಒಂದು ಏಟು ಬಿದ್ದಿತ್ತು ಅದನ್ನು ಮತ್ತೆ ನೇರ್ಪಡಿಸಿ ಯಥಾಚಿತ್ರ ಉಳಿಯುವ ಹಾಗೆ ಭಾರತದ ಆಚೆಗೆ ಎಲ್ಲರನ್ನು ವಾಗ್ಯುದ್ಧದಲ್ಲಿ ಹೊರಗೆ ಕಳಿಸಿದರು. ಹೀಗೆ ಮಾಡಿ ಹೊರಗೆ ಕಳಿಸಿ, ಯಾರನ್ನು ಹೊಡೆದು ಅಲ್ಲ, ಇಂಥದೊಂದು ಚರಿತ್ರೆಯ ಪುನರ್ನಿರ್ಮಾಣ ಮಾಡಿ ಮತ್ತೆ ಬಂದದ್ದು ರಾಮಾನುಜಾಚಾರ್ಯರು. ನಾನು ಅವನೇ ಆಗುವುದಲ್ಲ, ಅವನಂತೆ ಆಗುವುದು. ಅವನೇ ಆಗುವುದು ಅಂದಾಗ ಅದು ಅವನೇ ಆಗಿಬಿಟ್ಟರೆ ಜೀವ ಸ್ವತಂತ್ರವಲ್ಲ, ಜೀವ ಅನಾದಿ ಅಲ್ಲ, ಜೀವ ಅನ್ನುವುದೇ ಇಲ್ಲ ಅನ್ನುವ ಹಾಗಾಗುತ್ತೆ. ಜೀವ ಒಂದು ಅಂಶ, ಅದು ಅನಾದಿ, ಅದು ಮೊದಲು ಇತ್ತು ನಂತರವೂ ಇರುತ್ತೆ. ಅದು ತನ್ನ ಜೀವನ ಪರ್ಯಟನದ ಕ್ರಮದಲ್ಲಿ ಬೆಳೀತಾ ಭಗವಂತನ ಸ್ಥಿತಿಯವರೆಗೆ, ಅವನಂತೆ ಆಗುವವರೆಗೆ ತಲುಪುತ್ತೆ ಹೊರತು ಅವನೇ ಆಗುವುದಿಲ್ಲ ಅಂತ. ಏಕಕಾಲಕ್ಕೆ ಭಗವಂತನಿರುವಾಗ ಗಜನೊಬ್ಬ ಗಜೇಂದ್ರನ ಅವಸ್ಥೆಯಲ್ಲಿ ಇದ್ದಾಗ ಆ ಗಜೇಂದ್ರನಿಗೆ ಮೋಕ್ಷ ಆಗುವ ಹೊತ್ತಿಗೆ ಅವನು ಶಂಖಚಕ್ರ ಗದಾಧಾರಿಯಾಗಿ ಸಾಕ್ಷಾತ್ ಶ್ರೀಹರಿಯ ಸಮೀಪದಲ್ಲಿ ನಿಂತದ್ದನ್ನು ಭಾಗವತ ಹೇಳುತ್ತೆ. ಅಂದರೆ ಏನು? ಭಗವಂತ ಇದ್ದಾಗಲೇ ಜೀವಕ್ಕೆ ಭಗವಂತನಂತೆ ಆಗುವ ಸಾಧ್ಯತೆ ಇದೆ ಅನ್ನುವ ತತ್ವಕ್ಕೆ ಪ್ರೇರಣೆ ಇಂಥದೊಂದು ರಾಮಾನುಜ ಪಂಥವನ್ನು ಶ್ರೀ ರಾಮಾನುಜಾಚಾರ್ಯರು ಕೂಡ ಹಾಗೆ ಎಲ್ಲರನ್ನೂ ನಾವು ಗಮನಿಸಬೇಕು. ಬರೇ ಹೇಳಿ ಹೋಗಲಿಲ್ಲ, ನಡೆದಿದ್ದಾರೆ. ರಾಮಾನುಜಾಚಾರ್ಯರಂತೂ ಎಷ್ಟು ಜನರಿಗೆ ವೈಷ್ಣವ ದೀಕ್ಷೆ ಕೊಟ್ಟರು. ಸ್ವತಃ ಗುರುಗಳು ಉಪದೇಶಿಸಿದ ಓಂ ನಮೋ ನಾರಾಯಣಾಯ ಅನ್ನುವುದನ್ನು ನನಗೊಬ್ಬನಿಗೆ ಯಾಕೆ ಮೋಕ್ಷ, ಈ ಮಂತ್ರ ಹೇಳುವುದರಿಂದ ನನಗೆ ಬಿಡುಗಡೆ ಆಗ್ತದಾದರೆ ಅದು ಜಗತ್ತಿನ ಸಕಲರಿಗೂ ಆಗಬೇಕಲ್ಲ ಅಂತ ಅದೇ ದಿನ ರಾತ್ರಿ ಸಂಕಟಪಟ್ಟು ಅನುಭವದಿಂದ ಒದ್ದಾಡಿ ನನ್ನ ಗುರುಗಳು ಹೇಳಿದ ಮಂತ್ರವನ್ನು ನಾನೊಬ್ಬನೇ ಹೇಳಿ ನನ್ನ ಸ್ವಾರ್ಥವನ್ನು ಕಂಡುಕೊಳ್ಳಬಾರದು ಅಂತ ತಾನೇ ತನ್ನ ಮನೆಯ ಛತ್ತಿನ ಮೇಲೆ ಹೋಗಿ ಓಂ ನಮೋ ನಾರಾಯಣಾಯ ಅಂತ ಅದನ್ನು ಘೋಷಿಸಿ ಹೇಳಿ ಜಗತ್ತಿನಲ್ಲಿರುವ ಎಲ್ಲರಿಗೂ ಅದು ಕೇಳಲಿ, ಎಲ್ಲರೂ ಅದನ್ನು ಪಠಿಸಲಿ, ಎಲ್ಲರಿಗೂ ಮೋಕ್ಷ ಸಾಧ್ಯ ಆಗಲಿ ಅಂತ ಭಾವಿಸಿದ ಒಂದು ಮಹಾಭಾವಜಿ. ಭಾವಕ್ಕೆ ಭಕ್ತಿ ತುಂಬ ಹತ್ತಿರ, ಭಾವಕ್ಕೆ ಹೃದಯ ತುಂಬ ಹತ್ತಿರ. ಭಾವರಾಚೆಯ ಬುದ್ಧಿಗೆ ಬಂದರೆ ತರ್ಕಕ್ಕೆ ಯಾವಾಗಲೂ ಕೂಡ ಭಕ್ತಿಗಿಂತಲೂ ಜ್ಞಾನ ಮಾರ್ಗ ಅದು. ತರ್ಕ ಬುದ್ಧಿ ಆವಿಷ್ಕಾರದ ಬೆನ್ನು ಹತ್ತಿದ ಜ್ಞಾನ ಮಾರ್ಗಕ್ಕೆ ಸಾಮಾನ್ಯವಾಗಿ ಅಲ್ಲ, ಇದೆಲ್ಲವೂ ಕೂಡ ಹೃದಯದಲ್ಲಿ ಇಂಥ ಜಾಗಗಳು. ನಮಗೆ ಬುದ್ಧಿ ಅಂದರೆ ನಾವು ತಲೆಯಲ್ಲಿ ಅಂತ ಎಣಿಸ್ತೇವೆ. ಬುದ್ಧಿಯ ಸ್ಥಾನ ಕೂಡ ಹೃದಯ ಕುಹರ ಮಧ್ಯೆ, ಮನಸ್ಸು ಚಿತ್ತ ಎಲ್ಲವೂ ಕೂಡ ನಮಗೆಲ್ಲವೂ ತಲೆಯಲ್ಲಿದೆ ಅಂತ.
ತಲೆಯಲ್ಲಿರುವುದು ಮೆದುಳು ಅನ್ನೋ ಆಕಾರ ಮಾತ್ರ, ಚಾನಲೈಸ್ ಮಾಡುವುದಕ್ಕೆ ಇರುವ ಕನೆಕ್ಟಿಂಗ್ ಪಾಯಿಂಟ್ ಮಾತ್ರ, ಚಾನಲ್ ಇರೋದಿಲ್ಲೇ, ಮೇನ್ ಸೋರ್ಸ್. ಆ ದೃಷ್ಟಿಯಲ್ಲಿ ಭಕ್ತಿ, ನಾಮಸ್ಮರಣೆ ಇವೆಲ್ಲ ಹೇಳುವಾಗ ನಾವು ಹೃದಯ ಬಿಟ್ಟು ಹೋಗಲ್ಲ, ನಾವು ಬುದ್ಧಿಯ ಜೊತೆಗೆ ಬಂದಾಗ ಬ್ರೈನ್ ಹತ್ರ ಹೋಗಬೇಕಾಗತ್ತೆ. ಹಾಗಾಗಿ ಬ್ರೈನ್ ಹೆಚ್ಚು ಕನೆಕ್ಟ್ ಆಗುವಂತಹ ಸ್ಥಿತಿ ಬಂದಾಗ ಒಂದು ಥರದ ಡಿಸ್ಟೆನ್ಸ್ ಫ್ರಮ್ ಹಾರ್ಟ್. ಇದೆಲ್ಲ ನಾನು ನನ್ನ ಅನುಸಂಧಾನದ ಆವಿಷ್ಕಾರಗಳನ್ನು ಹೇಳ್ತಿದ್ದೇನೆ. ಒಪ್ಪುಗಳು ತಪ್ಪುಗಳನ್ನು ನೀವು ವಿಮರ್ಶಿಸಿ ನಿಮಗೆ ಬೇಕಾದಂತೆ ವಿಶ್ಲೇಷಿಸಿಕೊಳ್ಳಬಹುದು. ಈ ದೃಷ್ಟಿಯಲ್ಲಿ ಒಂದು ಭಗವಂತನ ಜೊತೆಗಿನ ಅನುಸಂಧಾನ ಮಾಡುವಾಗ ರಾಮಾನುಜಾಚಾರ್ಯರಿಗೆ ಎಂಥ ಭಾವಭಕ್ತಿ ಅಂದರೆ, ಅವರು ಜಗತ್ತಿನ ಸಕಲರ ಒಳಿತಾಗಬೇಕು, ನಾನೊಬ್ಬ ಉದ್ಧಾರ ಆಗಿ ಏನಾಗಲಿಕ್ಕಿದೆ. ಶ್ರೀರಾಮಚಂದ್ರನ ಮಾತು, ರಾಮಚಂದ್ರ ತನ್ನ ಮೋಕ್ಷ ಕಾಲಕ್ಕೆ ಹೋಗುವಾಗ ಅಲ್ಲಿ ಸರಯೂ ನದಿಯಲ್ಲಿ ಪಾದ, ಮೊಣಗಂಟು, ತೊಡೆ, ಸೊಂಟ ಒದ್ದೆ ಹಾಕ್ಕೊಂಡು ಹೋಗ್ತಿದ್ದಾನೆ. ತಿರುಗಿ ನೋಡಿದರೆ ಇಡೀ ಅವನನ್ನು ಅನುಸರಿಸಿ ಅಯೋಧ್ಯೆ ಇದೆ, ಸಾಕಷ್ಟು ವಾನರ ಸೇನೆ ಇದೆ, ಇಡೀ ಕೋಟಿ ಸಂಖ್ಯೆಯ ವಾನರ ಸೇನೆ. ನನ್ನ ಕೆಲಸ ನಿಮ್ಮ ಜೊತೆಗೆ ಮುಗಿದಿದೆ, ಯಾಕೆ ನನ್ನನ್ನು ಹಿಂಬಾಲಿಸ್ತೀರಿ ಅಂತ ಕೇಳಿದಾಗ ಅಷ್ಟೂ ಜನ ಒಕ್ಕರಲಿನಿಂದ ಹೇಳಿದ್ದು, ನಾವು ಬಂದದ್ದು ನಿನಗಾಗಿ, ಹೋದರೆ ನಿನ್ನ ಜೊತೆಗೆ. ಆಗ ರಾಮಚಂದ್ರ ಹೇಳಿದ ಮಾತು, ಅಲ್ಲಿ ಬಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂದ ದೇವ ಪಾರ್ಷದರಿಗೆ ಶ್ರೀರಾಮಚಂದ್ರನ ಮಾತು, ಒಂದೊಮ್ಮೆ ನನಗೆ ಮೋಕ್ಷ ಸಿದ್ಧವಿರುವುದು ಹೌದಾದರೆ ನನ್ನನ್ನು ನಂಬಿದ ಇಷ್ಟು ಜನರಿಗೆ ಮೋಕ್ಷವಾದ ಮೇಲೆ ನಾನು ಬರುತ್ತೇನೆ. ಇದು ರಾಮಚಂದ್ರ ಕೊಟ್ಟ ಮಾತು, ಇದು ರಾಮಾನುಜಾಚಾರ್ಯರ ಮಾತು. ರಾಮಾನುಜರು ಕೂಡ ಹಾಗೆ, ನಾನು ಒಬ್ಬ ಉದ್ಧಾರ ಆಗಿ ಉಪಯೋಗ ಇಲ್ಲ, ಜಗದ ಸಕಲರು ಉದ್ಧಾರ ಆಗಬೇಕು. ಅದಕ್ಕೆ ಬೇಕಾಗಿ ಎಷ್ಟು ಜನರಿಗೆ ದೀಕ್ಷೆ ಕೊಟ್ಟರು. ಒಬ್ಬ ಬಿಟ್ಟಿದೇವ ವಿಷ್ಣುವರ್ಧನ ಆಗುವುದು ನಿಮಗೆ ಗೊತ್ತು. ಇದು ಒಂದು ನಮಗೆ ರಾಜಪರಂಪರೆಯ ಮಾದರಿ ಮಾತ್ರವಲ್ಲ, ಎಷ್ಟು ಜನ ನಾವು ಸೋಕಾಲ್ಡ್ ವರ್ಣದ ದೃಷ್ಟಿಯಿಂದ ಇಂಥವರಿಗೆ ಮಾತ್ರ ದೀಕ್ಷೆ ಕೊಡಬಹುದು ಅಂತ ನಂಬಿದವರು. ರಾಮಾನುಜಾಚಾರ್ಯರು ಅದನ್ನು ಸಂಪೂರ್ಣ ವ್ಯತಿರಿಕ್ತ ಮಾಡಿ, ವಿಷ್ಣು ಭಕ್ತಿ ಇದ್ದರೆ ಸಾಕು, ನಾನು ವಿಷ್ಣು ದೀಕ್ಷೆ ಕೊಡ್ತೇನೆ. ಇದು ಮತ್ತೆ ವೇದವ್ಯಾಸರು ಹೇಳಿದ ಮಾತು. ವೇದವ್ಯಾಸರು ಇದನ್ನು ನೀವು ಸರಿಯಾಗಿ ಗಮನಿಸಿದರೆ ವರಾಹ ಪುರಾಣದಲ್ಲಿ ಒಂದು ಕಥೆಯೇ ಇದೆ. ವಿಷ್ಣು ದೀಕ್ಷೆ ಯಾರಿಗೆಲ್ಲ ಕೊಡಬಹುದು ಅನ್ನೋ ಒಂದು ಕಥೆ ಇದೆ. ಒಬ್ಬ ಚಂಡಾಲನು ಒಬ್ಬ ಬ್ರಾಹ್ಮಣನನ್ನು ಉದ್ಧರಿಸಿದ ಕಥೆ ಇದೆ. ದೀಕ್ಷೆ ತೆಗೆದುಕೊಂಡ ಒಬ್ಬ ಚಂಡಾಲ ಅಂದರೆ, ಇದನ್ನು ಪ್ರಹ್ಲಾದನ ಕಥೆ ಅಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಅವನಂತೂ ಘೋಷಿಸಿಯೇ ಬಿಡ್ತಾನಲ್ಲ, 12 ನೇಮಗಳನ್ನು ಪಾಲಿಸುವ ಬ್ರಾಹ್ಮಣನಿಗಿಂತ ಚಂಡಾಲನ ಭಕ್ತಿ ಶ್ರೇಷ್ಠ ಅನ್ನೋದನ್ನು ನೀನು ತೋರಿಸಿಬಿಟ್ಟೆ ಅಂತ ಸಾಕ್ಷಾತ್ ನರಸಿಂಹ ಅವತಾರದ ಮುಂದೆ ಹೇಳಿದವ. ಇಂಥ ಎಲ್ಲ ಸಾಧ್ಯತೆಗಳನ್ನು ರಾಮಾನುಜಾಚಾರ್ಯರು ನಮ್ಮ ಕೇವಲ ಕೆಲವೇ ವರ್ಷಗಳ ಹಿಂದೆ ಅನ್ನುವ ಹಾಗೆ ಮಾಡಿ ತೋರಿಸಿದವರು. 11-12ನೇ ಶತಮಾನದಲ್ಲೆಲ್ಲ ಅಂಥದೊಂದು ಸಾಧನೆಯ ಕ್ರಾಂತಿ ರಾಮಾನುಜಾಚಾರ್ಯರು. ಈ ಹೊತ್ತಿಗೆನೆ ಬಂದವರು ಬಸವಣ್ಣ, ಅಲ್ಲಮ, ಅಕ್ಕ. ಬಹಳ ಜನಕ್ಕೆ ಒಂದು ತಿಳುವಳಿಕೆ ಇದೆ, ನಾನು ವಚನ ಪರಂಪರೆಯ ಬೆನ್ನು ಹತ್ತಿದ್ದು ಯಾಕೆ, ನನಗೇನು ಶೈವರ ಆಕರ್ಷಣೆ, ಶಿವ ಯಾಕೆ ನನ್ನ ಪ್ರಬಲ ಒಂದು ಪ್ರೇಮ ಅಂತ. ನನ್ನ ವೈಯಕ್ತಿಕ ಜೀವನವನ್ನು ನಾನು ರೆಟ್ರೋಸ್ಪೆಕ್ಟಿವ್ಲಿ ನೋಡಿದರೆ ನನಗೆ ಇಂಥ ಭೇದಗಳನ್ನು ನನ್ನ ಅಪ್ಪ ಹೇಳೇ ಕೊಟ್ಟಿಲ್ಲ. ಒಂದನೇದು. ಎರಡನೇದು, ನನಗೆ ನನ್ನ ಅಪ್ಪ ಎಂದೂ ಕೂಡ ನಾವು ಮಾಧ್ವ ಸಿದ್ಧಾಂತಕ್ಕೆ ಒಳಪಟ್ಟವರು, ಮಧ್ವಾಚಾರ್ಯರನ್ನೇ ಅನುಸರಿಸಬೇಕು ಅಂತ ನನಗೆ ಬುದ್ಧಿ ತಿಳಿದದ್ದಲ್ಲ. ನನ್ನ 26 ನಾನು ಮನೆ ಬಿಡುವವರೆಗೆ ಒಂದೇ ಒಂದು ದಿನ ಹೇಳಲಿಲ್ಲ. ಮೂರನೇದು, ನನಗೆ ಗೊತ್ತೇ ಇರಲಿಲ್ಲ ನಾವು ಮಧ್ವ ಸಿದ್ಧಾಂತದಲ್ಲಿ ಇದ್ದದ್ರಿಂದ ವಿಷ್ಣು ಭಕ್ತರಾಗಿಯೇ ಇರಬೇಕು ಅಂತ. ಇದು ಯಾವುದನ್ನು ನಮ್ಮ ಅಪ್ಪ ಹೇಳಲಿಲ್ಲ. ಇದು ಒಂದು ಭಾಗ. ಎರಡನೇದು, ಚಿಕ್ಕಂದಿನಿಂದ ರಜನೀಶ್ನನ್ನು, ಜಿಡ್ಡು ಕೃಷ್ಣಮೂರ್ತಿಯನ್ನು ಕೇಳಿಸಿದ್ದು ನನಗೂ ಶ್ರೀವತ್ಸ ಬಲ್ಲಾಳನಿಗೂ ಎಲ್ಲ ಗೊತ್ತಿರುವ ಮುರಾರಿ ಬಲ್ಲಾಳ ಅನ್ನುವ ಒಬ್ಬ ಅಣ್ಣ. ನಾನು ನನ್ನ 8th 9th ನನಗೆ ರಜನೀಶ್ನನ್ನು, ಜಿಡ್ಡು ಕೃಷ್ಣಮೂರ್ತಿಯನ್ನು ಟೇಪ್ ರೆಕಾರ್ಡರ್ ಒಂದು ಗಿಫ್ಟ್ ಕೊಟ್ಟು ಕ್ಯಾಸೆಟ್ಗಳನ್ನು ಕೊಟ್ಟು ಕೇಳುವಂತಿದ್ದೆ. ಹಾಗೆ ಕೇಳಿ ಕೇಳಿ ಬೆಳೆದದ್ದು ನಾನು ಜಿಡ್ಡು ಕೃಷ್ಣಮೂರ್ತಿ ಮತ್ತು ರಜನೀಶ್ನನ್ನು. ಹೀಗಾಗಿ ಒಂದು ಥರದ ಅಧ್ಯಾತ್ಮದ ಹಸಿವು ಒಳಗಿದ್ದದ್ರಿಂದಲೋ ಏನೋ ಅದು ನನ್ನ ಒಳಗೆ ಅವರನ್ನು ಓದುವುದಕ್ಕೆ ಹಚ್ಚಿತ್ತು, ಜಿಡ್ಡುವನ್ನು ಮತ್ತು ರಜನೀಶ್ನನ್ನು. ನಾನು ಕಾಲಾಂತರದಲ್ಲಿ PUC ನಂತರ ಪುಸ್ತಕದಿಂದ ಪಾಕೆಟ್ ಬುಕ್ಸ್ ರೂಪದಲ್ಲಿ ಬರುವ ಪುಸ್ತಕಗಳನ್ನು ಓದ್ತಿದ್ದೆ. ಈ ಓದುವ ಕ್ರಮ ಬೆಳೀತಾ ಬೆಳೀತಾ ಬಂದದ್ದು ನನ್ನ ಅಧ್ಯಾತ್ಮದ ಶೋಧನೆ ಕನ್ನಡದಲ್ಲಿ ಎಲ್ಲೆಲ್ಲ ಲಭ್ಯ ಅಂತ. ಯಾಕೆಂದರೆ ನಮ್ಮಪ್ಪ ನಮಗೆ ಸಂಸ್ಕೃತವನ್ನು ಹೇಳ್ಕೊಡ್ಲಿಲ್ಲ.
ಸ್ವತಃ ರಾಮಾಯಣ ಮಹಾಭಾರತ ಭಾಗವತ ಉಪದೇಶ ಮಾಡಲಿಲ್ಲ, ಪಾಠ ಹೇಳಿಕೊಡಲಿಲ್ಲ. ಎಷ್ಟೋ ಪ್ರಯತ್ನ ಪಟ್ಟಿದ್ದೇನೆ ನಾನು 8ನೇ ಕ್ಲಾಸ್ ಇರುವಾಗ. ನಮ್ಮ ಅಪ್ಪ ನಮಗೆ ಹೇಳಲಿಲ್ಲ. ಇವತ್ತು ಅರ್ಥ ಆಗೋದು ನಮ್ಮ ಅಪ್ಪನ ಎಲ್ಲ ಕ್ರಿಯೆಗಳಿಗೂ ಕಾರಣಗಳಿತ್ತು. ಇವತ್ತು ಏನು ಅರ್ಥ ಆಯಿತು ಅಂದರೆ, ಅಪ್ಪನಿಗೆ ಅವರು ಸ್ವಾಧ್ಯಾಯ ಮಾಡಿದ ಹಾಗೆ ನಾನು ಸ್ವಾಧ್ಯಾಯ ಮಾಡೋದು ಬೇಕಿತ್ತು. 20ನೇ ಇಸುವಿ 1968ಕ್ಕೆ ಹುಟ್ಟಿದ ನಾನು. ನನ್ನ ಜೀವಿತಾವಧಿಯಲ್ಲಿ ನನಗೆ 50 ಆದ ಮೇಲೆ ನಾನು ರಾಮಾಯಣ ಮಹಾಭಾರತ ಭಾಗವತ ಪುಸ್ತಕಗಳನ್ನು ತೆರೆದು ಓದುವುದಕ್ಕೆ ಶುರು ಮಾಡಿದೆ. ಅಪ್ಪನ ಉಪನ್ಯಾಸಗಳಿಗೂ ಹೋಗುವುದನ್ನು ತಡೆದಿದ್ರು ನನಗೆ ಅಪ್ಪ, ಸಾಕು ಬರಬೇಡ ಅಂತ. ನಾನು ಚಿಕ್ಕವಳಾಗ 4ನೇ ಕ್ಲಾಸ್, ನಿತ್ಯ ಹೋಗ್ತಿದ್ದೆ. ಹೇಳಿದಾಗ ಹೊಡೆಸಿಕೊಂಡ ಹಾಗಾಯಿತು. ನಿನಗೇನು ಕೆಲಸ, ಬರಬೇಡ ಅಂದಿದ್ರು. ಒಳಗಿದ್ದು ಹೇಳಿತು, ನನಗೆ ಇನ್ನೇನನ್ನು ಅಪ್ಪ ಸಜೆಸ್ಟ್ ಮಾಡ್ತಿದ್ದಾರೆ. ನೀವು ನಂಬ್ತಿದ್ರೆ ಆವತ್ತಿನಿಂದ ನಾನು ಮೊನ್ನೆಯವರೆಗೆ ಅಪ್ಪನ ಒಂದೇ ಒಂದು ಉಪನ್ಯಾಸಗಳನ್ನು ಕೇಳಲಿಲ್ಲ. ಅದು ಅಪ್ಪನ ಆದೇಶ. ಒಂದೇ ಒಂದು ದಿವಸ ಅಪ್ಪನ ಜೊತೆಗೆ ಕೂತು ಅಪ್ಪನ ವಿಷಯ ಚರ್ಚೆ ಮಾಡಲಿಲ್ಲ. ನನ್ನ ದಾರಿ ನನ್ನದು, ನನಗೆ ಹಾಗೆ ಹೋಗಲಿಕ್ಕೆ ಬಿಟ್ಟರು. ನನಗೆ ಆಗ ಅಧ್ಯಾತ್ಮದಲ್ಲಿ ಇದ್ದ ಹಸಿವಿತ್ತಲ್ಲ, ಜಿಡ್ಡು ರಜನೀಶ್, ಅದು ಕನ್ನಡದಲ್ಲಿ ತೆರೆದುಕೊಂಡದ್ದು ವಚನಗಳಲ್ಲಿ. ಏನಿದೆ ವಚನಗಳಲ್ಲಿ ಏನಿದೆ ಅಂದರೆ ಅದಕ್ಕಿಂತ ದೊಡ್ಡ ಅಧ್ಯಾತ್ಮ ಕನ್ನಡದಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಕನ್ನಡದಲ್ಲಿ ನಿಮಗೆ ಉಪನಿಷತ್ತು ಬೇಕಾದರೆ, ಕನ್ನಡದಲ್ಲಿ ಏನಾದರೂ ವೇದ ತಿಳಿಯಬೇಕು ಅಂತಿದ್ರೆ, ಕನ್ನಡದಲ್ಲಿ ಯಾವುದನ್ನು ಭಾಗವತ ಹೇಳ್ತದೆ, ಜೀವರಹಸ್ಯಗಳನ್ನೆಲ್ಲ, ಆ ಜೀವರಹಸ್ಯದ ಅನೇಕ ಸೂಕ್ಷ್ಮಗಳನ್ನು ಭಗವದ್ಗೀತೆ ಯಾವುದನ್ನು ಸಂಶೋಧಿಸಿ ಕೃಷ್ಣ ಹೇಳ್ತಾನೆ, ಇದೆಲ್ಲವನ್ನು ತಿಳಿಸಿದ್ದು ನನಗೆ ವಚನಕಾರರು. ನಿತ್ತ ನೆಲೆಯನ್ನು ನಿಲ್ಲಲಾಗದೆ, ಹಿಂದೆ ಇದ್ದದ್ದನ್ನು ಬಿಟ್ಟು ಮುಂದಿರುವುದನ್ನು ನೆನೆಯದೆ, ಒಮ್ಮೆಲೆ ಆಕಾಶಕ್ಕೆ ನೆಗೆದು ಚಿಮ್ಮಿದರೆ ಅಲ್ಲಿ ಕಾಣುವ ಬೆಳಕು ಅದು ನೋಡ ಗುಹೇಶ್ವರ ಅಂದಾಗ ಎಂಥ ಪ್ರೆಸೆಂಟೆನ್ಸ್. ಕಾಲ ಅತೀತ ಆಗುವ ಒಂದು ಸ್ಥಿತಿಯನ್ನು ಯಾವ ಲೆವೆಲ್ನಲ್ಲಿ ಒಬ್ಬ ಮನುಷ್ಯ ಅನುಭವಿಸಿ ಹೇಳಬಹುದು. ಮನದ ಮುಂದಣ ಮಾಯೆಯೇ ಆಶೆಯೇ ಮಾಯೆ ಕಾಣ ಅಂದಾಗ ಮಾಯೆಗೆ ಬಂದ ಇಂಟರ್ಪ್ರಿಟೇಷನ್ ನೋಡಿ. ಬೈ ಇಟ್ ಸೆಲ್ಫ್ ಮಾಯೆಗೆ ಎಕ್ಸಿಸ್ಟೆನ್ಸೇ ಇಲ್ಲ, ಮನಸ್ಸಲ್ವ. ಹಾಗಾಗಿ ಮನದ ಮುಂದೆ, ಆದರೆ ಅದೇ ಮನಸ್ಸನ್ನು ಅದೊಂದು ಮಂಗ, 3 ದ್ವಾರಗಳು ಸೇರುವ ಹೆಬ್ಬಾಗಿಲಲ್ಲಿ ಒಂದು ಮಂಗನಿತ್ತು ನೋಡ. ಹೋಗಿ ಬರುವವರನ್ನೆಲ್ಲ ಏಡಿಸಿ ಕಾಡಿತ್ತು. ಅದು ಹಾವಿನ ಬುಟ್ಟಿಯ ಒಳಗಿನ ಹಾವಿನಂತೆ, ಅಥವಾ ಒಂದು ಆನೆಯ ಮೇಲೇರಿದ ಮಾವುತನಂತೆ ಎಲ್ಲ ಮಾಡುತ್ತೆ. ಅದು ಎಷ್ಟು ಆಳುತ್ತೆ ಅನ್ನೋದನ್ನೆಲ್ಲ ಹೇಳಿ ಅಲ್ಲಮ್ಮ ಹೇಳ್ತಾನೆ, ಒಂದೊಮ್ಮೆ ಈ ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟೊಡೆ, ಅದು ಗುಂಪನ್ನು ಕಳಚಿಕೊಂಡು ತನ್ನಷ್ಟಕ್ಕೆ ಏಕಾಂತಕ್ಕೆ ಹೋಗಿ ತನ್ನಂದವ ನೋಡಿತ್ತು ನೋಡ, ಮಾಣಿಕ್ಯದ ಅಂದವ ನೋಡಿತ್ತು ನೋಡ. ಏನು ಅರ್ಥ? ಮಂಗನಿಗೆ ಏನು ಕೊಡ್ತಿರೋ ಅದರಲ್ಲಿ ಅದು ರಮಿಸ್ತದೆ ಮನಸ್ಸು. ಹೌದು, ಇಲ್ಲಿರುವ ಎಲ್ಲ ಖುಷಿಗಳನ್ನು ಕೊಟ್ಟಿದ್ರೆ ಅದರಲ್ಲಿ ರಮಿಸ್ತದೆ. ಸಂದರ್ಭ ಬಂತು, ಮಾಣಿಕ್ಯ ಕೊಟ್ಟರೆ. ಮಾಣಿಕ್ಯ ಕೊಟ್ಟಾಗ ಮಂಗನಿಗೆ ಇಷ್ಟರವರೆಗೆ ನೋಡದ ಹಣ್ಣು ಕೈಯಲ್ಲಿ ಪಳಪಳ ಮಿಂಚುತ್ತಿದೆ. ಮಂಗ ಏನು ಮಾಡುತ್ತಂತೆ, ತಕ್ಷಣ ಈ ಮಾಣಿಕ್ಯ ಇನ್ಯಾವುದಾದ್ರೂ ಮಂಗ ನೋಡಿ ಕಸ್ಕೊಳ್ತದೆ ಅಂತ ಮೊದಲು ಗುಂಪಿಂದ ದೂರ ಹೋಗ್ತದಂತೆ. ಹೋಗಿ ತನ್ನ ಏಕಾಂತದಲ್ಲಿ ಕೂತು ತಿನ್ನಲಿಕ್ಕೆ ಪ್ರಯತ್ನ ಪಡ್ತದಂತೆ. ತಿನ್ನಲಿಕ್ಕೆ ಹಣ್ಣಲ್ಲ, ಬಾಯಿಗೆ ರುಚಿ ಆಗಲ್ಲ, ಎಸೆಯೋಕ್ಕೆ ಮನಸ್ಸಾಗಲ್ಲ. ಏನು ಮಾಡ್ತಂತೆ, ಮಾಣಿಕ್ಯ ನೋಡಿತು, ತನ್ನನ್ನು ನೋಡಿತು. ಬದುಕಲ್ಲಿ ಮಾಡಲಿಕ್ಕಿರೋದು ಮನಸ್ಸು. ಅದು ಆ ಮಾಣಿಕ್ಯವನ್ನು ನೋಡಬೇಕು, ತನ್ನನ್ನು ನೋಡಬೇಕು, ಆತ್ಮಸ್ವರೂಪ ದರ್ಶನ ಆಗಬೇಕು, ಪರಮಾತ್ಮ ಸ್ವರೂಪ ದರ್ಶನ ಆಗಬೇಕು. ಇದನ್ನು ಇಷ್ಟು ಸರಳವಾಗಿ ವಚನ ಹೇಳುವಾಗ ಯಾವುದು ಶಿವತತ್ವ, ಯಾವುದು ವಿಷ್ಣು ತತ್ವ, ಭಗವತ್ ತತ್ವ ಒಂದೇ ಸತ್ಯ ಅಲ್ವಾ? ಆಕಾರ ಇಲ್ಲದ ನಿರಾಕಾರವೇ ಸತ್ಯ ಅಲ್ವಾ? ವಾಸ್ತವಿಕ ನಾವು ಭ್ರಮೆಗೆ ಬಿದ್ದಿದ್ದೇವೆ. ಇಡೀ ಭಾಗವತದಲ್ಲಿ ಅನೇಕ ಕಥೆಗಳು ಬರ್ತದೆ. ಶಿವ ವಿಷ್ಣು ಪರಸ್ಪರ ಭಿನ್ನಾಭಿಪ್ರಾಯವುಳ್ಳ ಭಕ್ತ ಶಿವನನ್ನೇ ಆರಾಧಿಸಿ ಏನಾದ, ವಿಷ್ಣುವನ್ನೇ ಆರಾಧಿಸಿ ಏನಾದ, ಇಬ್ಬರನ್ನು ಕೂಡಿಸಿ ಆರಾಧಿಸಿದರೆ ಏನು ಪುಣ್ಯ,
ಇಬ್ಬರನ್ನು ಪರತತ್ವ ಅಥವಾ ಇದು ನನಗೆ ಸೇರಿದ್ದು ಇದು ಅಲ್ಲ ಅನ್ನುವ ಭಾವದಿಂದ ನೋಡದೆ ಇರುವುದೇ ನಿಜವಾದ ಭಗವಂತನನ್ನು ಕಾಣುವ ಸ್ಥಿತಿ ಅನ್ನುವ ಎಷ್ಟು ಕಥೆಗಳಿವೆ. ಪ್ರಮುಖವಾಗಿ ನಿಮಗೆ ಗೊತ್ತಿರುವುದು ದಕ್ಷಯಜ್ಞ, ಇನ್ನೊಂದು ತ್ರಿಪುರ ಸಂಹಾರ. ಈ ಎರಡು ಕಥೆಗಳು ಕೂಡ ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅತಿಯಾದ ಬುದ್ಧಿವಂತಿಕೆಗೋ ಅಹಂಕಾರಕ್ಕೂ ಒಳಗಾಗಿ ಅಥವಾ ಕೆಲವೊಮ್ಮೆ ಅತೀ ಭಕ್ತಿಯ ಪರಾಕಾಷ್ಠೆಗೂ ಇವನನ್ನು ಬಿಟ್ಟು ಇನ್ನೊಬ್ಬನು ನೋಡಲ್ಲ ಅನ್ನುವ ಸ್ಥಿತಿ, ಸಾಮಾನ್ಯ ಭಕ್ತಿಯಿಂದ ಹಾಗಾದ ಉದಾಹರಣೆಗಳು ಕಡಿಮೆ ಇದ್ದರೆ ಅವನಿಗೆ ಪಾಠ ಮಾಡುವ ಉತ್ತರ ರೂಪವಾಗಿ ವಿಷ್ಣು ತತ್ವವನ್ನು ಮಾತ್ರ ನೀನು ಆರಾಧಿಸಿದರೆ ಭಗವತ್ ತತ್ವವನ್ನು ಕಳೆದುಕೊಳ್ತೀಯ ಅನ್ನುವ ಮಾತನ್ನು ಸಾಕ್ಷಾತ್ ವಿಷ್ಣು ಮುಖೇನ ಭಾಗವತದಲ್ಲಿ ಹೇಳಲಾಗ್ತದೆ. ಹಾಗಾಗಿ ನಾನು, ಅವನು ಮತ್ತು ಬ್ರಹ್ಮ 3 ಜನ ಕೂಡಿ ಕೆಲಸ ಮಾಡ್ತೇವೆ. ಇದೊಂದು ಅಡ್ಮಿನಿಸ್ಟ್ರೇಷನ್. ಜೀವ ಜಗತ್ತಿಗೆ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ, ದೇವತೆಗಳ ಜಗತ್ತಿನಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ. ಅಲ್ಲಿ ಹೇಗೆ ಇಂದ್ರ, ವಾಯು, ಕುಬೇರ, ವರುಣ ಹೀಗೆ ತಮ್ಮ ಯಾವ ಪೋರ್ಟ್ಫೋಲಿಯೋ ಇದೆ ಅದನ್ನು ನೋಡಿಕೊಳ್ಳುವುದರಿಂದ ಅಲ್ಲಿಯ ವ್ಯವಸ್ಥೆ ಕಾಯ್ದುಕೊಳ್ತಾರೆ. ದೇವ ಜಗತ್ತಿನ ವ್ಯವಸ್ಥೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ ಅರ್ಥವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗ್ತದೆ. ಈ ಪೋರ್ಟ್ಫೋಲಿಯೋವನ್ನು, ಈ ರ್ಯಾಂಕಿಂಗನ್ನು, ಯಾವ ದೇವರಿಗೆ ಯಾವ ಜಗತ್ತು ಎಲ್ಲಿ ನೋಡ್ಕೊಳ್ತಾರೆ, ಏನು ಕೆಲಸ, ಅವರ ತತ್ವ ಏನು, ವಿಷ್ಣು ತತ್ವಕ್ಕೆ ಅವರು ಹೇಗೆ ಅಧೀನ, ಇದನ್ನು ಹೇಳಿದವರು ಮತ್ತೆ ಮಧ್ವಾಚಾರ್ಯರು. ನನಗೆ 3 ಜನರ ಬಗ್ಗೆ ಯಾಕೆ ವಿಸ್ಮಯ ಅಂದರೆ, ಇವರು ಯಾರು ಸಿದ್ಧಾಂತ ಹೇಳಿ ಹೋದವರಲ್ಲವಲ್ಲ, ಬದುಕಿದ್ದಾರೆ, ನಡೆದಿದ್ದಾರೆ. ಶಂಕರಾಚಾರ್ಯರು ಅದನ್ನು ನಡೆದು ಅನುಭವಿಸಿ ಒಂದು ತತ್ವ ಹೇಳಿದರು. ಸಾಕ್ಷಾತ್ ರಾಮಾನುಜಾಚಾರ್ಯರು ತನ್ನ ಜೀವಾನುಭವ, ಅದು ಭಕ್ತಿ ಅಂದರೆ ಅವನ ಜೊತೆಗೆ ನಾನೊಬ್ಬನೇ ಅಲ್ಲ ಎಲ್ಲರೂ ಸೇರಬೇಕು ಅನ್ನೋದು ಅವರ ಭಾವಾಭಿವ್ಯಕ್ತಿ. ಅದನ್ನು ತನ್ನ ಬದುಕಿನ ತತ್ವವಾಗಿ ಅವನಂತೆ ಆಗುವುದಕ್ಕೆ ತನ್ನ ಭಕ್ತಿಯನ್ನು ಪ್ರೇರೇಪಿಸಿಕೊಳ್ಬೇಕು. ಆ ಪ್ರೇರಣೆಯಿಂದ ಬದುಕಿನಲ್ಲಿ ಆ ಭಗವಂತನ ಸಮೀಪ ಹೋಗೋದಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಬದುಕಿನಲ್ಲಿ ಕಂಡುಕೊಂಡು ಹೇಳಿದರು. ಒಬ್ಬ ಶ್ರೀಮದಾಚಾರ್ಯರಿರಬಹುದು, ಮಧ್ವಾಚಾರ್ಯರು ಅಥವಾ ಬಸವಣ್ಣನ ವಚನ ಎಲ್ಲ ಯಾಕೆ ನನಗೆ ಪ್ರಿಯ ಆಗ್ತದೆ ಅಂದರೆ, ಯಾವುದನ್ನು ನಾವು ಹೇಳುವುದಕ್ಕೆ ಭಾಷೆಯಲ್ಲಿ ತಡಕಾಡ್ತೇವೆ ಅದನ್ನು ಸ್ಪಷ್ಟ ಭಾಷೆಯಲ್ಲಿ ಹೇಳಿಬಿಟ್ಟು ಕನ್ನಡದಲ್ಲಿ, ನುಡಿದು ನಡೆಯದವನ ಕೂಡಲ ಸಂಗಮ ಎಂತೊಲೆಯುವನಯ ಅನ್ನುವಾಗ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದು ಎನ್ನಬೇಕು, ನುಡಿದು ನಡೆಯದವನ ಕೂಡಲ ಸಂಗಮ ಎಂತೊಲಿವನಯ್ಯ. ಇದು ಒಂದು ಮಾತು. ಅದನ್ನೇ ಅವರು ಲೌಕಿಕ, ದೇವರು ಮತ್ತು ಜಗತ್ತು ಅಂತ ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೆ. ದೇವರ ಜಗತ್ತು, ನನ್ನ ಜಗತ್ತು ಮತ್ತು ಈ ಪ್ರಕೃತಿ ಅಂತ. ಈ 3 ಜಗತ್ತುಗಳನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಎಂಥ ಒಳ್ಳೆಯ ಉದಾಹರಣೆಗಳು ಅಂದರೆ, ಲೌಕಿಕದಲ್ಲೇ ಇದ್ದರೆ ಏನಾಗುತ್ತೆ, ಕಬ್ಬಿನ ಬೇರನ್ನು ನಿಲುವಡೆ ಮಣ್ಣಷ್ಟೇ ಸಿಗುತ್ತೆ, ಕಬ್ಬಿನ ಹೂವ ಮೆಲುವಡೆ ರಸವಿಲ್ಲ, ಕಬ್ಬಿನ ಕಾಂಡದಲ್ಲಿ ಹುದು ಮಣ್ಣಸತ್ವ ಹೂವಿನ ರಸ. ನೋಡಿ, ಲೌಕಿಕ ಅಲೌಕಿಕ ಅನ್ನುವ ಭೇದ ಮಾಡಿದೆ. ಈ ಲೌಕಿಕದಲ್ಲಿ ಆ ಶಕ್ತಿಯನ್ನು ಅನುಭವಿಸುವ ಅನುಭವ ಜಗತ್ತಿದೆ, ಅದು ಕಬ್ಬು, ಅದು ಕಬ್ಬಿನ ರಸ. ಬೇರ್ ಮೆಲ್ತಾ ಕೂತ್ಕೊಂಡ್ರೆ ಬರೇ ಲೌಕಿಕ ಅನ್ನೋರ್ಗು ಬೇರಿನಲ್ಲಿದ್ದ ಹಾಗೆ ಅವರು. ಕೆಲವರಿದ್ದಾರೆ ಬರೇ ಅಲೌಕಿಕ, ದೇವರೇ ದೇವರೇ ಅನ್ಕೋತ ಕೂತ್ರೆ ಅವರು ಹೂ ಮೆದ್ದ ಹಾಗೆ. ಇಬ್ಬರು ಮಿಸ್ ಮಾಡ್ತಾರೆ ಅನ್ನುವುದನ್ನೆಲ್ಲ. ಅದಕ್ಕೆ ಅವರು ಇದನ್ನು ನಿರಾಕರಿಸಲಿಲ್ಲ, ಅದನ್ನು ಅಲ್ಲ ಅನ್ನಲಿಲ್ಲ, ಇದರೊಳಗೆ ಅದನ್ನು ಕಾಣಿಸುವುದಕ್ಕೆ. ಅದಕ್ಕೆ ನಾನು ಇಂಥ ಸ್ಪಷ್ಟ ಪರಿಭಾಷೆ ಅದು ಅವರಲ್ಲಿ ಹುಟ್ಟಿದ್ದನ್ನು ಶ್ರೀ ಮಧ್ವಾಚಾರ್ಯರ ಕಾಲಘಟ್ಟಕ್ಕೆ ಬಂದಾಗ ಯಾಕೆ, ನನ್ನದೊಂದು ಅನುಮಾನ, ಯಾಕೆಷ್ಟು ವಿಷ್ಣು ತತ್ವವನ್ನು ಹೇಳಿದರು. ಯಾಕೆಂದರೆ ನೀವು ವೇದವ್ಯಾಸರ ಕೃತಿಗಳನ್ನು ಓದಿದರೆ ಬಹಳ ಇಂಟ್ರೆಸ್ಟಿಂಗ್ಲಿ, ನಾನು ಓದಿದ್ದು ಅಲ್ಪ, ಅದು ಮಹಾಭಾರತ ಇರ್ಬೋದು, ಅದು ಭಗವದ್ಗೀತೆ ಇರ್ಬೋದು, ಅದು ರಾಮಾಯಣ ಇರ್ಬೋದು, ಅಥವಾ ನಾವು ನೋಡುವ ಪುರಾಣಗಳು, ವೇದವ್ಯಾಸರ ಪುರಾಣಗಳಿರ್ಬೋದು 18. ನೀವು ರಾಮಾಯಣವನ್ನು ಬದಿಗಿಟ್ಟು ವೇದವ್ಯಾಸರ ಕೃತಿ ಅಂತ ತೆಗೆದುಕೊಂಡ್ರೆ ಸ್ವಲ್ಪ ಬುದ್ಧಿಯ ಜೊತೆಗೆ ಹೊರಟವನಿಗೆ ಅದ್ವೈತವನ್ನು ಸಮರ್ಥಿಸಲಿಕ್ಕೆ ಏನು ಬೇಕೋ ಅವೆಲ್ಲವೂ ಸಿಗ್ತವೆ ವೇದವ್ಯಾಸರಲ್ಲಿ. ವಿಶಿಷ್ಟಾದ್ವೈತವನ್ನೇ ಸಮರ್ಥಿಸ್ತೀರಾ, ಅದಕ್ಕೆ ಬೇಕಾದ ಎಲ್ಲ ಆಧಾರಗಳು ಸಿಗ್ತವೆ. ನೀವು ಪೂರ್ತಿಯಾಗಿ ತತ್ವವಾದವನ್ನು, ದ್ವೈತವಾದ ಅಂತ ಇಲ್ಲ ಅನ್ನುವ ಕಾರಣಕ್ಕೆ ಹೇಳ್ತಿದ್ದೇನೆ,
ತತ್ವವಾದವನ್ನೇ ಪ್ರತಿಪಾದಿಸಬೇಕು, ವಿಷ್ಣು ತತ್ವವನ್ನೇ ಹೇಳಬೇಕು, ವಿಷ್ಣು ಸರ್ವೋತ್ತಮ ಅಂತ ಹೇಳಬೇಕಾ? ಅದಕ್ಕೂ ಇದೆ. ಅಲ್ಟಿಮೇಟ್ಲಿ ವೇದವ್ಯಾಸರಿಗೆ ಬಂದರೆ, ಮೂಲಕ್ಕೆ ಬಂದರೆ, ಈ ಜಗತ್ತಿನಲ್ಲಿ ಎಲ್ಲವೂ ಇದೆ. ಈ ಜಗತ್ತಿನಲ್ಲಿ ಎಲ್ಲವೂ ಇದೆ. ಯಾವನು ಯಾವ ಹಸಿವಿನಿಂದ ಅದಕ್ಕೆ ತೊಡಗ್ತಾನೆ ಅವನು ಅದನ್ನು ಕಾಣ್ತಾನೆ. ಹಾಗಾಗಿ ಮೂರನ್ನು ನಿರಾಕರಿಸುವುದು ನನಗಂತೂ ಸಾಧ್ಯತೆ ಇಲ್ಲ. ಜಗತ್ತಿನ ಶಂಕರಾಚಾರ್ಯರ ಹಸಿವಿನ ಜೀವಕ್ಕೆ ಶಂಕರ ತತ್ವ ಕಾಣಬಹುದು. ಒಬ್ಬ ಮಧ್ವಾಚಾರ್ಯರ ಹಸಿವಿನ ಜೀವಕ್ಕೆ ಮಧ್ವ ತತ್ವವೇ ಅಲ್ಲಿ ಕಾಣಿಸಬಹುದು. ಒಂದು ರಾಮಾನುಜ ಪಂಥದ ಹಸಿವುಳ್ಳ ಸಂವೇದನೆಗೆ ಆ ತತ್ವವೇ ಅಲ್ಲಿ ಕಾಣಬಹುದು. ಭಗವಂತನ ಜಗತ್ತು ಎಲ್ಲರಿಗೂ ತೆರೆದಿದೆ. ನನ್ನ ಜಗತ್ತು ನನ್ನದೇ ಸತ್ಯ ಅನ್ನುವುದು ಖಂಡಿತ ವೇದವ್ಯಾಸರ ಮೂಲ ಸತ್ವವನ್ನು ನೋಡುವಾಗ ಕಾಣಿಸೋದಿಲ್ಲ. ಕಾಣಿಸಿದ್ರೆ ಅವ್ರು ಯಾವುದೋ ಒಂದನ್ನೇ ಹೇಳ್ತಾ ಬರ್ತಿರ್ಬೇಕಿತ್ತು. ನೀವು ಬ್ರಹ್ಮಸೂತ್ರದ ಭಾಷ್ಯವನ್ನಾಗಲಿ ಬ್ರಹ್ಮಸೂತ್ರದ ವಿವರಣೆಯನ್ನಾಗಲಿ ನಾವು ನೋಡಿಲ್ಲ. ಆದರೆ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರವನ್ನು ಇಟ್ಟುಕೊಂಡೇ ಈ ತತ್ವ ಸಿದ್ಧಾಂತಗಳು ಹುಟ್ಟಿದವು. ಎಲ್ಲರೂ ತೆಗೆದುಕೊಂಡದ ಆಧಾರ ಈ ಮೂಲದಿಂದ. ಹಾಗಾಗಿ ಈ ಮೂರು ಜನ ಆಚಾರ್ಯತ್ರಯರೇ ಈ ಮೂರು ಪ್ರಸ್ಥಾನತ್ರಯಗಳಿಂದಲೇ ಪ್ರೇರಿತರಾಗಿ ತಮ್ಮ ಸಿದ್ಧಾಂತವನ್ನು ಹೇಳ್ತಾರಾದರೆ ಅವರ ಅನುಭವ ಸಂವೇದನೆಗೆ ಅಲ್ಲಿ ಆಧಾರ ಸಿಕ್ಕಿದೆ ಅಂತಾದರೆ ಮೂರನ್ನು ಅದು ಒಳಗೊಂಡಿದೆ ಅಂತ ಅರ್ಥ. ಮೂರೂ ಇದೆ, ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಅನ್ನುವಂತಹ ಬಹಳ ವಿಶೇಷ ರೋಚಕವಾದ ಭಾಗವಾಗಿ ವಚನಕಾರರು ಇದ್ದಾರೆ, ಶರಣರು ಇದ್ದಾರೆ. ಶರಣರಲ್ಲಿ ನಾನು ಪ್ರಥಮದಲ್ಲಿ ಆರಂಭ ಮಾಡಿದೆ, ಶರಣ ಸತಿ ಲಿಂಗಪತಿ. ಈ ಕಲ್ಪನೆಯನ್ನು ಪ್ರಥಮ ಬಾರಿಗೆ ನಮಗೆ ಕಾಂಕ್ರೀಟ್ ಆಗಿ ಕೊಟ್ಟವರು. ಇದನ್ನು ಭಾಗವತದಲ್ಲಿ ಬೇಕಾದಷ್ಟು ಅನುಭವಿಸ್ಬೋದು ನೀವು, ಥಿಯರಿಯಾಗಿ ಅಲ್ಲ, ಅನುಭವಿಸುವ ಸಂವೇದನೆ ಇದ್ದರೆ ನಿಮಗೆ ಗೋಪಿಗೀತ ಓದುವಾಗ ಗೊತ್ತಾಗುತ್ತೆ. ಅಲ್ಲಿ ಕೃಷ್ಣನಿಗೆ ಲಿಂಗವಿಲ್ಲ ಅನ್ನೋದು ಅನುಭವಕ್ಕೆ ಬರುತ್ತೆ. ಕೃಷ್ಣನನ್ನು ನಂಬಿದ ಗೋಪಿಕೆಯರಿಗೆ ಲಿಂಗಭಾವ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹೆಣ್ಣು ಹೇಗೆ ಭಗವಂತನ ದಾರಿಗೆ ಹತ್ತಿರಳು ಅನ್ನೋದನ್ನು ಕೂಡ ಅಲ್ಲಿ ಭಾಗವತದಲ್ಲಿ ಕೃಷ್ಣ ಭಗವಂತನೇ ಹೇಳ್ತಾನೆ. ಅಲ್ಲೊಂದು ಸಾಧ್ಯತೆಯಾಗಿ ನಮಗೆ ಹುಡುಕಿದರೆ ಗೊತ್ತಾಗುತ್ತೆ ಸ್ವಲ್ಪ ಸೂಕ್ಷ್ಮ ಸಂವೇದನೆಯಿಂದ. ಇದನ್ನು ಪ್ರಾಕ್ಟಿಕಲ್ಲಿ ಒಂದು ಪರ್ಸಾನಿಫಿಕೇಶನ್ ಮಾಡಿದ್ದು ಶರಣರು, ವಚನಕಾರರು. ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ಘೋಷಣೆ ಇದೆ. ಜಗಕ್ಕೆ ಎಲ್ಲರಿಗೂ ಪರಮ ಪುರುಷ ಒಬ್ಬನೇ, ಅದು ಭಗವಂತ ಅಂತ, ಉಳಿದವರೆಲ್ಲ ಅಲ್ಲ. ಸೊ ಪುರುಷ ಅಂದರೆ ಏನು ಹಾಗಾದರೆ? ಪುರದಲ್ಲಿ ಇರುವವನಷ್ಟೇ. ಈ ಪುರದಲ್ಲಿ ಇರುವವನು ಯಾರು? ಜೀವ. ಜೀವನಿಗೆ ಲಿಂಗಭೇದವಿಲ್ಲ. ಇದು ಮತ್ತು ನನ್ನ ಜೀವಕ್ಕೆ ಲಿಂಗ ಇದೆ ಅನ್ನೋ ವಾದವನ್ನೆಲ್ಲ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದ್ದು, ಆ ತಿಳುವಳಿಕೆಯನ್ನು ನನ್ನ ಬೆನ್ನ ಹಿಂದೆ ಇಟ್ಟುಕೊಂಡು ನಾನು ಹೇಳೋದು ಜೀವಕ್ಕೆ ಲಿಂಗವಿಲ್ಲ. ಶ್ವೇತಾಶ್ವರ ಉಪನಿಷತ್ತು ಹೇಳುತ್ತೆ, ನೀನು ಯೋಗ ಮಾರ್ಗದಲ್ಲಿ ನಡೆಯುವಾಗ ಗಂಡಿದ್ದರೆ ಹೆಣ್ಣಾಗಿಯೂ ಹೆಣ್ಣಿದ್ದರೆ ಗಂಡಾಗಿಯೂ ಗಂಡು ಹೆಣ್ಣು ಎರಡೂ ಅಲ್ಲದ ನಪುಂಸಕ ಅವಸ್ಥೆಯಲ್ಲಿಯೂ ಕೆಲವೊಮ್ಮೆ ಈ ಮೂರು ಅಲ್ಲದ ನಾಲ್ಕನೆಯ ಸ್ಥಿತಿಯನ್ನು ತಲುಪಬಹುದು ಅಂತ. ಈ ನಾಲ್ಕನೆಯ ಸ್ಥಿತಿಯೇ ದೇವಲಿಂಗ. ಭಗವಂತನಿಗೆ ಯಾವ ಲಿಂಗ? ನಾನು ಗಂಡು ದೇವರನ್ನು ಪೂಜಿಸ್ತೇನೆ ಅಂತ ಯಾವತ್ತಾದರೂ ನಾವು ಹೇಳ್ತೇವೆ, ದೇವರನ್ನು ಪೂಜಿಸ್ತೇವೆ. ದೇವರು ಅಂದಾಗ ಗಂಡಿರ್ಬೋದು ಹೆಣ್ಣಿರ್ಬೋದು. ಅದಕ್ಕೆ ಹೆಸರು ಕೊಡುವಾಗ ಕಾಳಿ ಅಂತ ಹೇಳ್ತೀವಿ, ದುರ್ಗೆ ಅಂತ ಹೇಳ್ತೀವಿ, ಅಥವಾ ಶಿವ ಅಂತ ಹೇಳ್ತೀವಿ, ಗಣಪತಿ ಅಂತೀವಿ, ವಿಷ್ಣು ಅಂತೇಳಿ. ಆಗ ಹೆಸರು ಕೊಡುವಾಗ ನಮಗೆ ಲಿಂಗಭಾವ. ಆಕಾರಕ್ಕೆ ಬಂದರೆ ಲಿಂಗಭಾವ, ಆಕಾರಕ್ಕೆ ಬಂದರೆ ಸಿದ್ಧಾಂತ, ಆಕಾರಕ್ಕೆ ಬಂದರೆ ನಾನು ನನ್ನದು ಅನ್ನುವ ಮೋಹ, ಆಕಾರಕ್ಕೆ ಬಂದರೆ ಪ್ರೀತಿಯ ಒಂದು ಹಂತದ ಮನುಷ್ಯಾವಸ್ಥೆ, ಆಕಾರದ ಆಚೆಗೆ ಬಂದರೆ ಅದನ್ನು ಕೃಷ್ಣ ಪ್ರೇಮ ಅಂತ ನಾನು ಭಾವಿಸ್ತೇನೆ. ಕೃಷ್ಣ ಪ್ರೀತಿಯ ತುದಿಗೆ ಬಂದರೆ ಆಕಾರ ಇಲ್ಲ. ಕೃಷ್ಣ ಪ್ರೀತಿಯ ಕೊನೆಯ ಹಂತಕ್ಕೆ ಬಂದರೆ ನನ್ನ ಲಿಂಗ ನನಗೆ ನೆನಪಾಗಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಪ್ರೇಮದ, ಕೃಷ್ಣ ಅನ್ನೋದನ್ನು ನಾನು ಆರಾಧಿಸುವ ದೇವಮೂರ್ತಿಯಾಗಿ ಹೆಸರು ಹೇಳ್ತಿದ್ದೇನೆ. ನೀವು ಆರಾಧಿಸುವ ಯಾವ ದೇವ, ಶಿವ ಅಥವಾ ಯಾವ ಭಗವತ್ ತತ್ವ, ಅದು ನಮಗೆ ಅಲ್ಟಿಮೇಟ್ ಆದರೆ ನಮಗೆ ಲಿಂಗಭಾವ ಇರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಉದ್ಧವ ಗೀತೆಯ ಆಶ್ರಮ ಧರ್ಮಗಳನ್ನೆಲ್ಲ ಹೇಳಿದ ನಂತರ ಕೊನೆಯ ತತ್ವವಾಗಿ ಶ್ರೀಕೃಷ್ಣನೇ ಉದ್ಧವನಿಗೆ ಹೇಳ್ತಾನೆ. ನನಗೆ ಪರಮ ಪ್ರೀತಿಯ ಮಾತುಗಳು, ಅವುಗಳ ಜೊತೆಗೆ ನಾನು ಇಡೀ ದರ್ಶನ ತತ್ವದ ಮಾತಿಗೆ ಅದೊಂದು ಥರದ ವಿಶೇಷ ವಲಯ ಅಂತ ಭಾವಿಸಿ ನಾನು ನನ್ನ ಮಾತು ಮುಗಿಸ್ತೀನಿ. ಅಲ್ಲಿ ಅವನು ಹೇಳ್ತಾನೆ, ನೀನು ನನ್ನನ್ನು ಆಕಾರದಿಂದ ಪೂಜಿಸುತ್ತೀಯ, ಮೂರ್ತಿಯಾಗಿ ಪೂಜಿಸು. ನಾನು ಮೂರ್ತಿಯಲ್ಲಿದ್ದು ಆ ನಿನ್ನ ಪೂಜೆಯನ್ನು ಸ್ವೀಕರಿಸುತ್ತೇನೆ.
ಆದರೆ ನೆನಪಿಟ್ಟುಕೋ, ನಾನು ಮೂರ್ತಿ ಆಚೆಗಿದ್ದೇನೆ. ನೀನು ಒಂದು ವೇಳೆ ಯಜ್ಞ ಮುಖೇನ ಅಂದರೆ ಕರ್ಮ ಮಾರ್ಗದಿಂದ ನನ್ನನ್ನು ಪೂಜಿಸುತ್ತೀಯೋ ಪೂಜಿಸು, ನಾನು ಯಜ್ಞಗಳ ಆಚೆಗಿದ್ದೇನೆ. ನೀನು ಒಂದು ವೇಳೆ ನನ್ನನ್ನು ವೇದಗಳ ಮೂಲಕ ಪೂಜಿಸುತ್ತೀಯ ಜ್ಞಾನ ಮಾರ್ಗದಿಂದ, ನೆನಪಿಟ್ಟುಕೋ, ಒಂದು ದಿನ ವೇದಗಳೂ ಇಲ್ಲವಾಗುತ್ತವೆ, ನಾನು ಅವುಗಳನ್ನು ಮತ್ತೆ ಸೃಷ್ಟಿಸುತ್ತೇನೆ. ಆದ್ದರಿಂದ ನಾನು ವೇದಗಳ ಆಚೆಗಿದ್ದೇನೆ. ಭಗವತ್ ತತ್ವ ಅದೊಂದು ಸುಪ್ರೀಂ ಎನರ್ಜಿ. ಅದು ಎಲ್ಲವೂ ಮುಳುಗಿ ಹೋದಾಗ, ಎಲ್ಲ ಪ್ರಳಯದ ನಂತರ ಉಳಿಯುವ ಜಲದಲ್ಲಿರುವ ಸುಪ್ರೀಂ ಎನರ್ಜಿ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಅನ್ನುವ ಸೈನ್ಸಿನ ಮಾತು. ನಾವು ಯಾವುದನ್ನು ಶೇಷ ಅಂತ ಹೇಳ್ತೀವಿ, ಅಲ್ಟಿಮೇಟ್ ಉಳಿಯುವಂಥದ್ದು ಶೇಷ, ಅದು ಎನರ್ಜಿ. ಆ ಎನರ್ಜಿಗೆ ಆಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಎನರ್ಜಿಯನ್ನು ಸೇರುವ ನಮ್ಮ ಭಾವಕ್ಕೆ, ಸುಪ್ರೀಂ ಎನರ್ಜಿಯ ಜೊತೆಗೆ ನಾವು ಸೇರುವ ಭಾವ ಏನು ಅನ್ನೋದನ್ನು ವಿಜ್ಞಾನ ಹೇಳಬೇಕು. ವಿಜ್ಞಾನದ ಭಾಗವಾಗಿ ಸೇರೋಕ್ಕೆ ಸಾಧ್ಯನಾ, ಅದರಂತೆ ಆಗಕ್ಕೆ ಸಾಧ್ಯನಾ, ಅದೇ ಆಗಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಈ ಶೋಧನೆ ಮಾಡುವುದಕ್ಕೆ ಹೊರಡಬೇಕೆ ಹೊರತು ನಮ್ಮ ಆಚಾರ್ಯರು ದೊಡ್ಡವರು, ಅವರು ಹೇಳಿದ ತತ್ವವೇ ದೊಡ್ಡವರು ಅನ್ನುವುದಕ್ಕಿಂತ ನಾವು ಏನು ನಡೆದಿದ್ದೇವೆ ಅನ್ನೋದು ನಾನು ಕೇಳಿಕೊಳ್ಳುವ ಮೊದಲ ಪ್ರಶ್ನೆ. ಅವರು ಹೇಳಿದ್ದಾರೆ, ಅವರ ಅನುಭವ, ನನಗೇನು ಸಾಧ್ಯ, ನಾನು ನೋಡಬೇಕು, ನಾನು ಅನುಭವಿಸಬೇಕು. ನನ್ನ ಅನುಭವದ ಅನುಸಂಧಾನದಿಂದ ನಾನು ಕಾಣುವ ಅನುಭವ ಜಗತ್ತಿದೆಯಲ್ಲ, ಅದು ನನಗೆ ಪರಮ ಸತ್ಯ. ನನ್ನ ಸತ್ಯ ನಿಮ್ಮದಾಗಬೇಕಾಗಿಲ್ಲ, ನಿಮ್ಮ ಸತ್ಯ ನನ್ನದಾಗಬೇಕಾಗಿಲ್ಲ. ಅದರ ಅರ್ಥ ನಾವು ಕೂಡಿ ಬದುಕಬೇಕು ಅಂತ ತೀರ್ಮಾನ ಮಾಡಿದರೆ ಈ ಸತ್ಯಗಳು ಅಡ್ಡಿ ಅಲ್ಲ. ಯಾಕೆಂದರೆ ನಾವು ಹೊರಟಿರುವುದು ಪರಮ ಸತ್ಯದ ಕಡೆಗೆ. ನೀವು ನಿಮ್ಮ ಅಪ್ಪನನ್ನು ಕರೆಯುವುದು ಅಪ್ಪ ಅಂತಲೇ, ನಾನು ಕರೆಯುವುದು ನನ್ನ ಅಪ್ಪ ಅಂತಲೇ. ನನ್ನ ಅಪ್ಪನ ಆಕಾರ ನಿಮ್ಮ ಅಪ್ಪನ ಆಕಾರ ಬೇರೆ. ನಿಮ್ಮ ಅಪ್ಪ ನನ್ನ ಅಪ್ಪ ಆಗೋದಿಲ್ಲ, ನನ್ನ ಅಪ್ಪ ನಿಮ್ಮ ಅಪ್ಪ ಆಗೋದಿಲ್ಲ. ಯಾಕೆ? ನೀವು ನಿಮ್ಮ ಅಪ್ಪನನ್ನು ನಿಮ್ಮ ಅಪ್ಪ ಅಂತ ನಂಬಿದ್ದೀರಿ, ನಾನು ನನ್ನ ಅಪ್ಪನನ್ನು ನನ್ನ ಅಪ್ಪ ಅಂತ ನಂಬಿದ್ದೇನೆ. ನನ್ನ ತಾಯಿ ಒಂದು ದಿನ ನಿಮ್ಮ ಅಪ್ಪನನ್ನು ತೋರಿಸಿ ಅವನು ನಿನ್ನನ್ನು ಹಡೆದವ ಅಂದರೆ ನಾನು ನಿಮ್ಮ ಅಪ್ಪನನ್ನು ಅಪ್ಪ ಅಂತೇನೆ. ಎಲ್ಲ ಪಾಸಿಬಿಲಿಟಿಗೆ ತೆರೆದುಕೊಳ್ಳದಿದ್ದರೆ ನಮಗೆ ಅಧ್ಯಾತ್ಮ ಜಗತ್ತಿಲ್ಲ. ನಾವು ತುಂಬ ಸಂಕುಚಿತವಾದ ಮೋಹದ ಒಂದು ಗುಹೆಯಲ್ಲೋ ಬಾವಿಯಲ್ಲೋ ಬೀಳುವುದಕ್ಕಿಂತ ತೆರೆದ ಬಯಲು ಬಹಳ ದೊಡ್ಡದು. ಅಂಥದನ್ನು ನಡೆದವರು ನಮ್ಮ ಕಾಲಘಟ್ಟದಲ್ಲಿ ಇದ್ದರು ಅನ್ನೋದು ನನಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದಾಗ ಅನ್ನಿಸುವ ಒಂದು ಸಾರ್ಥಕತೆ. ಅವರ ಜೊತೆಗೆ 20 ವರ್ಷ ಇದ್ದೇವಲ್ಲ ಅಂತ. ಯಾಕೆಂದರೆ ಕಟ್ಟ ಕಡೆಗೂ ಕೂಡ ಅಗ್ನಿತತ್ವವನ್ನು ಒಪ್ಪಿಕೊಂಡರು. ಪಂಚತತ್ವಗಳಲ್ಲಿ ಅಗ್ನಿತತ್ವ ಒಂದೇ ಊರ್ಧ್ವಮುಖಿ, ಉಳಿದದ್ದೆಲ್ಲ ಹಾರಿಜಾಂಟಲ್. ನೀವು ನೋಡಿ, ಅಥವಾ ಎಲ್ಲ ಕಡೆ ಇರ್ತದೆ, ಆಕಾಶ ಎಲ್ಲ ಕಡೆಗಿದೆ, ಆದರೆ ಊರ್ಧ್ವಮುಖಿ ಅಂತ ಹೇಳೋಕ್ಕಾಗಲ್ಲ. ವಾಯು ಎಲ್ಲ ಕಡೆ ಇದೆ, ಊರ್ಧ್ವಮುಖಿ ಅಂತ ಹೇಳೋಕ್ಕಾಗಲ್ಲ. ನೀವು ನೀರು, ಅದು ಸಾಮಾನ್ಯವಾಗಿ ಅದರದ್ದು ಅವರೋಹಣ ಗತಿ. ಹಾಗೆಯೇ ಭೂಮಿಯಂತೂ ಹೀಗೆ ಗೋಲಾಕಾರ. ಯಾವ ಅಗ್ನಿಯನ್ನು ಬೇಕಾದಂಥ ಕಟ್ಟಿಗೆ ಹೀಗೆ ಇರಲಿ, ಅದನ್ನು ಹೀಗೆ ಇಡಬೇಕಾಗಿಲ್ಲ, ಅಡ್ಡ ಮಲಗಿಸಿ ಸುಟ್ಟು ಹಾಕಿ ಬೆಂಕಿ ಮಾತ್ರ ಆ ಭಗವತ್ ತತ್ವಕ್ಕೆ ಮುಖ ಮಾಡಿ. ಅದನ್ನೇ ವೇದ ಅದಕ್ಕಾಗಿ ಅಗ್ನಿವೇಳೆ ಪುರೋಹಿತಮ್ಮ ಅಂತ ಹೇಳ್ತು. ಪಂಚತತ್ವಗಳಲ್ಲಿ ಅಗ್ನಿ ಮಾತ್ರ ಊರ್ಧ್ವಮುಖಿ, ಅದು ಮಾತ್ರ ನಮ್ಮನ್ನು ಉರಿದು ಬೂದಿ ಮಾಡಿ, ಆ ಬೂದಿ ಮಾಡುವ ಹೊತ್ತಿಗೆ ನಮ್ಮನ್ನು ಹೊಗೆ ಮಾಡಿ ಆಕಾಶಕ್ಕೆ ಮುಟ್ಟಿಸುವ ಆಕಾಶ ತತ್ವಕ್ಕೆ ಸಮೀಪವಾದದ್ದು, ಭಗವತ್ ತತ್ವಕ್ಕೆ ಸಮೀಪವಾದದ್ದು ಅಗ್ನಿ ತತ್ವ. ಅಲ್ಟಿಮೇಟ್ಲಿ ಮುಟ್ಟುವುದು ಅಗ್ನಿಯ ಮೂಲಕ ಯಾವುದನ್ನು ಅಂದರೆ ಈ ಬಯಲನ್ನು, ಈ ಆಕಾಶ ತತ್ವವನ್ನು. ಮಹತ್ತತ್ವಕ್ಕೆ ನಾವು ಮರಳಲಿಕ್ಕಿದ್ದೇವೆ ಅನ್ನೋದನ್ನೇ ಭಾಗವತ ಹೇಳೋದು. ನಮ್ಮ ಎಲ್ಲ ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಬುದ್ಧಿ, ಅಹಂಕಾರ, ಮನಸ್ಸು, ಚಿತ್ತ ವಾಪಸ್ ಹೋಗುತ್ತೆ. ಅದು ತ್ರಿಗುಣಗಳಿಗೆ ಹೋಗಿ ಅಲ್ಲಿಂದ ಮಹತ್ತತ್ವಕ್ಕೆ ಹೋಗಿ, ಮಹತ್ತತ್ವ ಯಾರನ್ನು ಹುಟ್ಟಿಸಿದೋ ಅವನನ್ನು ಸೇರುತ್ತೆ ಅನ್ನುವುದನ್ನೇ ಭಾಗವತ ಹೇಳೋದು. ಹಾಗಾಗಿ ಆಕಾಶ ತತ್ವವನ್ನು ತಾನು ನಿರಂತರವಾಗಿ ನಂಬಿ ಬಯಲು ಸೇರಬೇಕು ಅಂತ ಹಸಿದ, ಅಗ್ನಿ ತತ್ವವನ್ನು ತನ್ನನ್ನು ಸುಡುವುದಕ್ಕೆ ಆಯ್ಕೆ ಮಾಡಿಕೊಂಡ ಸಿದ್ದೇಶ್ವರ ಶ್ರೀಗಳು ನನಗೆ ಬಹಳ ಪೂಜನೀಯರಾಗಿ ಈ ಕ್ಷಣಕ್ಕೆ ನೆನಪಾಗ್ತಾರೆ. ಅವರು ಒಂದು ದರ್ಶನಶಾಸ್ತ್ರವೇ ನಡೆದ, ಬದುಕಿಸಿದ ರೀತಿಯ ದೃಷ್ಟಿಯಿಂದ ಅಂಥ ಎಲ್ಲ ದರ್ಶನ ಸಾಧ್ಯತೆಯನ್ನು ಸುಮ್ಮನೆ ಈ ಕ್ಷಣಕ್ಕೆ ನನಗೆ ಹೊಳೆದಷ್ಟು, ನನ್ನ ಅಳವಿಗೆ ಎಟುಕಿದಷ್ಟು, ನನ್ನಾಚೆಗೆ ಉಳಿದದ್ದನ್ನು ಬಹಳ ಭಕ್ತಿಯಿಂದ ನಮಿಸಿ ಅದು ಇನ್ನಷ್ಟು ನನಗೂ ತೆರೆದುಕೊಳ್ಳಲಿ ಅಂತ ಪ್ರಾರ್ಥಿಸ್ತಾ, ಇಂಥದ್ದೊಂದು ಮಾತು ಈ ದೇವ ಸನ್ನಿಧಿಯಲ್ಲಿ ಸಾಧ್ಯ ಮಾಡಿಸಿಕೊಟ್ಟ ವಾಸುಮೂರ್ತಿಯವರಿರ್ಬೋದು, ಸುಧೀಂದ್ರ ಅವರಿರ್ಬೋದು, ಎಲ್ಲ ಬೇರೆ ಬೇರೆ ಆಯೋಜಕರಿದ್ದೀರಿ. ಎಲ್ಲ ಪರಮ ಭಕ್ತರಿಗೂ ವಂದಿಸಿ ನನ್ನ ಬಹಳ ಪ್ರೀತಿಯ ಕೃತಜ್ಞತೆಗಳನ್ನು ಮತ್ತು ಅದರ ಜೊತೆಗೆ ನಾನು ಮತ್ತೆ ಮತ್ತೆ ಹೇಳೋದು, ಯದ್ ರೋಚತೆ ತತ್ ಗ್ರಾಹ್ಯಂ, ಯದ್ ನ ರೋಚತೆ ತತ್ ತ್ಯಾಜ್ಯಂ ಅಂತ ಪ್ರಾರ್ಥಿಸ್ತಾ
ಊಟದ ಎಲೆಯಲ್ಲಿ ಬೇಡವಾದದ್ದನ್ನು ಬಿಟ್ಟು ಆ ಎಲೆಯನ್ನು ಬಿಸಿಡುವ ಹಾಗೆ ನನ್ನನ್ನು ಬಿಸಿಡಬಹುದು ಅಂತ ಪ್ರಾರ್ಥಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.